ನಮಸ್ತೆ ಫ್ರೆಂಡ್ಸ್, ಲಾಸ್ಟ್ ವೀಡಿಯೋದಲ್ಲಿ ನಾವು ಮೂರು ವೀಡಿಯೋದಲ್ಲಿ ಮಾರ್ಚ್ ಮಂತಲ್ಲಿ ಆಗಿದ್ದಂಥ ಕರೆಂಟ್ ಅಫೇರ್ಸ್ನೆಲ್ಲ ಕವರ್ ಮಾಡಿದ್ದೀನಿ. ಅದರಲ್ಲಿ ಆ್ಯಕ್ಚುಲಿ ಜಾಸ್ತಿ 3 ವೀಡಿಯೋ ಯಾಕಾಯಿತು ಅಂತಂದರೆ ರೀಸನ್ ಏನಂದರೆ ಮಾರ್ಚ್ ಮಂತಲ್ಲಿ ನಮಗೆ ಬಜೆಟು ಎಕನಾಮಿಕ್ ಸರ್ವೆ ಎಲ್ಲ ರಿಲೀಸ್ ಆಗಿತ್ತಲ್ವಾ. ಸೊ ಅದರಲ್ಲಿ ನಾನು ಬಜೆಟು ಎಕನಾಮಿಕ್ ಸರ್ವೆ ಎಲ್ಲನೂ ಸೇರಿಸ್ಕೊಂಡು ಕವರ್ ಮಾಡಿದ್ದೆ. ಸೊ ಅಂದರೆ ಬಜೆಟಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋ ಸ್ಕೀಮ್ಗಳು, ಎಕನಾಮಿಕ್ ಸರ್ವೆ ಡೇಟಾ ಎಲ್ಲನೂ ತೊಗೊಂಡು ಕವರ್ ಮಾಡಿದ್ದಕ್ಕೆ ಸೊ 3 ವೀಡಿಯೋಸ್ ಬಂತು. ಸೊ ಇನ್ನು ನೆಕ್ಸ್ಟ್ ಮಂತಲ್ಲಿ ಕಡಿಮೆ ಆಗುತ್ತೆ. ಆ್ಯಕ್ಚುಲಿ ಇದು ಏಪ್ರಿಲ್ ಮಂತನ್ನ ಮಾಡ್ತಾ ಇರೋದು, ಏಪ್ರಿಲ್ ತಿಂಗಳ ಕರೆಂಟ್ ಅಫೇರ್ಸು. ಸೊ ಈಗ ಏಪ್ರಿಲ್ ಮಾಡೋಣ. ಈಗ ಫಸ್ಟು ಓಕೆ, ಮಾರ್ಚ್ ಮುಗ್ದಿದೆ ಅಲ್ವಾ. ಸೊ ಮಾರ್ಚ್ ಕಂಪ್ಲೀಟ್ ಆಗಿದೆ. ಓಕೆ, ಮಾರ್ಚ್ ಕಂಪ್ಲೀಟ್ ಆಗಿದೆ. ಈ ವಿಡಿಯೋ ಏಪ್ರಿಲ್ ಬರುತ್ತೆ. ಓಕೆ, ಆನಂತರ ಮೇ. ಓಕೆ, ಸೊ ಆನಂತರ ಜೂನ್, ಈ ಥರ ಮಾಡ್ಕೊಳ್ಳೋಣ. ಸೊ ಇಲ್ಲಿವರೆಗೂ ಆದಮೇಲೆ ಮತ್ತೆ ಡಿಸೆಂಬರಿಂದ ಸ್ಟಾರ್ಟ್ ಮಾಡುವ. ಡಿಸೆಂಬರ್, ಜನವರಿ, ಫೆಬ್. ಸೊ ಒಟ್ಟು ನಾವು ಎಕ್ಸಾಮ್ ಆಗಸ್ಟ್ ಇದೆ ಅಲ್ವಾ, ಆಗಸ್ಟಿಂದ ಹಿಂದಕ್ಕೆ ಡಿಸೆಂಬರ್ವರೆಗೂ ಎಷ್ಟು ಕರೆಂಟ್ ಅಫೇರ್ಸ್ ಇದೆಯೋ ಅದನ್ನೆಲ್ಲ ಕವರ್ ಮಾಡಿಬಿಡೋಣ. ಓಕೆನಾ. ಸೊ ಈ ಮಂತಲ್ಲಿ ಈಗ ಈ ವಿಡಿಯೋದಲ್ಲಿ ಡಿಸೆಂಬರ್ ಯಾವುದು ಮಾರ್ಚ್ ಮುಗಿದಿತ್ತು, ಏಪ್ರಿಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆನಾ. ಓಕೆ, ಸ್ಟಾರ್ಟ್ ಮಾಡೋಣ. ಹಳೆ ವಿಡಿಯೋನೆಲ್ಲ ನೋಡಿ ಕಂಪ್ಲೀಟ್ ಮಾಡ್ಕೊಳ್ಳಿ ಇವಾಗಲೇ. ನೀವು ಆಮೇಲೆ ಒಂದ್ಸರಿ ನೋಡೋಣ ಅಂತಂದರೆ ಅವೆಲ್ಲ ಆಗಲ್ಲ. ನೋಡಿ ಇವಾಗ ವಿಡಿಯೋ ಹೆಂಗೆ ಬರುತ್ತಲ್ವ, 1 ಅವರ್, ಅದಕ್ಕೆ ಕಡಿಮೆನೇ ಮಾಡ್ತಾ ಇದ್ದೀನಿ. 1 ಅವರ್. ನೀವು 1 ಅವರ್ ಏನು ಮಾಡಬೇಕು, 1 ಅವರ್ ವೀಡಿಯೋ ನೋಡಿ ಮುಗಿಸ್ಕೊಂಬಿಡಿ, ಸಮಸ್ಯೆ ನಿಮಗೆ. ಮತ್ತು ಯಾವ ಟೈಮಲ್ಲಿ ನೋಡಿ, ಓದೋ ಟೈಮ್, ಸಂಜೆ ಟೈಮು, ಇಂಥ ಟೈಮಲ್ಲೆಲ್ಲ ಇದು ನೋಡಿ ಅವತ್ತಿಂದ ಅವತ್ತು ಮುಗಿಸ್ಕೊಂಬಿಡಿ. ಯಾಕೆಂದರೆ ನಿಮಗೆ ಒಂದೇ ಸರಿ ನೋಡೋಣ ಅಂತ ಬಿಟ್ಟರೆ ಅದು ಒಂದು ಸರಿ ನೋಡೋ ತಲೆಗೆ ಹೋಗಲ್ಲ. ಇವಾಗ ಒಂದು ಸರಿ ನೋಡಿರಿ, ಬಂದಾಗೆ ವೀಡಿಯೋಗಳನ್ನ ನೋಡಿ ಮುಗಿಸ್ಬಿಡಿ. ಮತ್ತೆ ಒಂದು 15 ದಿನ ಬಿಟ್ಟು ಇನ್ನೊಂದು ಸರಿ ಅದನ್ನು ವಾಚ್ ಮಾಡಿ. ಎಕ್ಸಾಮ್ಗೆ ಹೋಗೋದಕ್ಕೆ ಹಿಂದೆ 1 ವೀಕ್ ಇರ್ತದಲ್ಲ, ಅವಾಗೆಲ್ಲ ಸ್ಪೀಡಾಗಿ ವೀಡಿಯೋನ ಸ್ಪೀಡ್ ಇಟ್ಕೊಳ್ಳಿ. ಅವಾಗ ಎಷ್ಟು 1.5 ಸ್ಪೀಡ್ ಇಟ್ಕೊಂಡು ನೋಡಿಕೊಂಡು ಏನು ಮಾಡಿ ನೀವು ಕವರ್ ಮಾಡ್ಕೊಂಡ್ಬಿಡ್ಬೋದು. ಅಲ್ಲಿಗೆ ಏನಾಗುತ್ತೆ ನೋಡಿ, 3 ರೀಡಿಂಗ್ ಕಂಪ್ಲೀಟ್ ಆಗುತ್ತೆ, ಅಥವಾ 3 ವಾಚಿಂಗ್ ಅಂತ ಕರೀತಲ್ವಾ. ಸೊ ಯಾವುದೇ ಸಬ್ಜೆಕ್ಟ್ ನಿಮ್ಗೆ ಅರ್ಥ ಆಗಬೇಕಂದ್ರೆ 3 ರೀಡಿಂಗ್ ಕೊಡಬೇಕಾಗುತ್ತೆ. ಒಂದೇ ಸರಿ ಓದಿದ ಕ್ಷಣಕ್ಕೆ ಅದು ನಿಮ್ಗೆ ಅರ್ಥ ಆಗಲ್ಲ. 2ನೇ ಸರಿ ಒಂದು ರೇಂಜ್ಗೆ ಅರ್ಥ ಆಗುತ್ತೆ, ಬಟ್ ಎಕ್ಸಾಮಲ್ಲಿ ಕನ್ಫ್ಯೂಸ್ ಆಗುತ್ತೆ. ಬಟ್ 3 ಸರಿ ಅದನ್ನ ಪುಸ್ತಕ ಅಥವಾ ನೋಟ್ಸು ಅಥವಾ ಮ್ಯಾಗ್ಝಿನ್ ನೀವು ಓದ್ಬಿಟ್ರೆ ಅಂದ್ಕೊಳ್ಳಿ, ಮೆಮೊರಿನಲ್ಲಿ ಸ್ಟ್ರಾಂಗ್ ಆಗಿ ಉಳಿದ್ಬಿಡುತ್ತೆ. ಸೊ ವಿಡಿಯೋ ನೋಡುವಾಗಲೂ ಕೂಡ ಹಾಗೆ ಈ ಫ್ಯಾಕ್ಟ್ಸ್ಗಳನ್ನ ನೆನ್ಪಿಟ್ಕೊಳ್ಳೋದಕ್ಕೆ ನೀವು ಇವಾಗ ಒಂದ್ಸರಿ ವಿಡಿಯೋ ನೋಡಿ ಮುಗಿಸ್ಕೊಳ್ಳಿ. ಒಂದು 15 ದಿನ ಬಿಟ್ಟು ಈ ವಿಡಿಯೋನ ಇನ್ನೊಂದ್ಸರಿ ವಿಡಿಯೋಗಳನ್ನೆಲ್ಲ ನೋಡ್ಕೊಂಬಿಡಿ. ಅಂದರೆ ಸ್ಪೀಡ್ ಮಾಡ್ಕೊಂಡು ನೋಡಿ. ಫಸ್ಟ್ ನೋಡುವಾಗ ನಾರ್ಮಲ್ ಸ್ಪೀಡಲ್ಲಿ ನೋಡಿ, ಸೆಕೆಂಡ್ ಮಾಡುವಾಗ 1.25 ಸ್ಪೀಡಲ್ಲಿ ನೋಡಿ. 3ನೇ ಸರಿ ಎಕ್ಸಾಮ್ ಒಂದು ವೀಕ್ ಐತೆ ಅನ್ನೋ ಕರೆಂಟ್ ಅಫೇರ್ಸ್ ರಿವಿಷನ್ಗೆ ಅಂತ ಟೈಮ್ ಕೊಡ್ತಿರಲ್ಲ, ಅವಾಗ 1.5 ಸ್ಪೀಡ್ ಇಟ್ಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಅವಾಗ ನಿಮಗೆ ಟೈಮು ಬೇಗ ಮುಗಿದೋಗ್ಬಿಡುತ್ತೆ. ಓಕೆ, ಫಸ್ಟ್ ಟೈಮ್ ನೋಡುವಾಗ ಸ್ಪೀಡ್ ಮಾಡಿಬಿಡಿ, ಯಾಕಂದರೆ ಅರ್ಥ ಮಾಡ್ಕೋಬೇಕು ಫಸ್ಟ್ ಟೈಮು. ಸೊ ಈ ಥರ ಓದೋ ಮೆಥಡ್ ಇರುತ್ತೆ. ಓಕೆನಾ. ಓಕೆ, ಸ್ಟಾರ್ಟ್ ಮಾಡುವ. ಲೆಟ್ಸ್ ಸ್ಟಾರ್ಟ್. ಮೊದಲನೇದು ನೋಡಿ, ಫಸ್ಟು ವೆರಿ ಇಂಪಾರ್ಟೆಂಟ್, AI ಇಂಪ್ಯಾಕ್ಟ್ ಸಮಿಟ್. AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. AI ಇಂಪ್ಯಾಕ್ಟ್ ಸಮಿಟ್ ಎಲ್ಲಿ ನಡೀತಪ್ಪ? ಇದು ನವದೆಹಲಿನಲ್ಲಿ ನಡೀತು. ಅಲ್ಲಿ ಡಿಕ್ಲರೇಷನ್ ಮಾಡ್ಕೊಂಡಿದ್ದಾರೆ. ನಿಮಗೆ ಡೈರೆಕ್ಟ್ ಕ್ವಶನ್ ಎಲ್ಲಿ ನಡೀತು, ಇಂಡಿಯಾದಲ್ಲಿ ಯಾವ ಸಿಟಿಲಿ ನಡೀತು ಅಂತ ಕೇಳ್ಬೋದು. ಸೊ ನೋಡಿ, ಇದು ಓದಿ. ಗ್ಲೋಬಲ್ ಸೌತ್ನಲ್ಲಿಯೇ ಮೊದಲನೆಯದಾದ ಕೃತಕ ಬುದ್ಧಿಮತ್ತೆಯ ಜಾಗತಿಕ ಸಮ್ಮೇಳನವಾದ AI ಇಂಪ್ಯಾಕ್ಟ್ ಸಮಿಟ್ ನವದೆಹಲಿಯಲ್ಲಿ ನಡೀತು. ನೋಡಿ ಎಷ್ಟು ಪಾಯಿಂಟ್ಸ್ ಇದೆ ಈ ಸ್ಟೇಟ್ಮೆಂಟಲ್ಲಿ. ಗ್ಲೋಬಲ್ ಸೌತ್ನಲ್ಲೇ ಫಸ್ಟ್ ಟೈಮ್ ಇದು. ಗ್ಲೋಬಲ್ ಸೌತ್ ಅಂತಂದ್ರೆ ಏನಪ್ಪ? ಸೊ ಗ್ಲೋಬಲ್ ಸೌತ್ ಅಂದರೆ ಫ್ರೆಂಡ್ಸ್, ಇದು ಭೂಮಿನಲ್ಲಿ, ಇದು ಈಕ್ವೇಟರ್, ಸಮಭಾಜಕ ವೃತ್ತ, ಇದೆಲ್ಲ ಉತ್ತರಾರ್ಧಗೋಳ, ಇದೆಲ್ಲ ದಕ್ಷಿಣಾರ್ಧಗೋಳ, ಇದೆಲ್ಲ ಉತ್ತರಾರ್ಧಗೋಳ. ಇದು ಗೊತ್ತಲ್ವ ನಿಮಗೆ? ಗ್ಲೋಬಲ್ ಸೌತ್ ಅಂದ್ರೆ ಏನು? ಇದನ್ನು ತಗೊಳ್ಳೋದಿಲ್ಲ ಫ್ರೆಂಡ್ಸ್. ಅದು ಗ್ಲೋಬಲ್ ಸೌತ್ ಅಂದ್ರೆ ಇದನ್ನ ಜಿಯೋಗ್ರಫಿಕಲ್ ಸೌತ್ ಅಂತ ಕರೆಯೋದು, ಅಥವಾ ಸದರ್ನ್ ಹೆಮಿಸ್ಫಿಯರ್, ದಕ್ಷಿಣಾರ್ಧಗೋಳ ಅಂತ ಕರೆಯೋದು ಇದನ್ನ. ಗ್ಲೋಬಲ್ ಸೌತ್ ಅಂದ್ರೆ ಅರ್ಥ ಏನು? ಯೂಸಲಿ ನೋಡಿ, ಈ ಕಡೆ ನಾರ್ತ್ ಅಮೆರಿಕಾ ಬರ್ತದಲ್ವಾ, ಪೆನ್ ಕಲರ್ ಚೇಂಜ್ ಮಾಡುವ. ಸೊ ನೋಡಿ, ಇಲ್ಲಿ ನಾರ್ತ್ ಅಮೆರಿಕಾ ಬರುತ್ತೆ, ಈ ಕಡೆ ಯುರೋಪ್ ಬರುತ್ತೆ, ಈ ಕಡೆ ಏಷ್ಯಾದಲ್ಲಿ ಯುರೋಪ್ ಇಲ್ಲಿವರೆಗೂ ಬರುತ್ತೆ, ಈ ಕಡೆ ಏಷ್ಯಾ ಸ್ಟಾರ್ಟ್ ಆಗುತ್ತೆ. ಸೊ ಯೂಸಲಿ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಇರೋ ಶ್ರೀಮಂತ ದೇಶಗಳು, ದಕ್ಷಿಣದಲ್ಲಿ ಕೆಲವೊಂದು, ಈಗ ಆಸ್ಟ್ರೇಲಿಯಾ, ಈ ಥರ ಸೌತ್ ಕೊರಿಯಾ, ಈ ಸಿಂಗಾಪುರ್, ಈ ಥರ ಕೆಲವೊಂದು ದೇಶಗಳಷ್ಟೇ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಡೆವಲಪ್ ಆಗಿದ್ದಾವೆ. ಇನ್ನು ಉತ್ತರಾರ್ಧಗೋಳದಲ್ಲಿರೋ ಆಲ್ಮೋಸ್ಟ್ ಎಲ್ಲ ಕಂಟ್ರಿಗಳು, ಬಹುಪಾಲು ದೇಶಗಳು ಡೆವಲಪ್ಡ್ ಕಂಟ್ರಿ ಅಲ್ವಾ, ಅಭಿವೃದ್ಧಿ ಹೊಂದಿರೋ ದೇಶಗಳು. ಈ ಸದರ್ನ್ ಹೆಮಿಸ್ಫಿಯರ್ ಅಂತಂದ್ರೆ ಯಾವುದು ನೋಡಿ? ದಕ್ಷಿಣಾರ್ಧಗೋಳದಲ್ಲಿರುವಂಥ ಬಹುಪಾಲು ದೇಶಗಳು ಬಡ ದೇಶಗಳು ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು. ಎಕ್ಸಾಂಪಲ್ ನೋಡಿ, ಸೌತ್ ಅಮೆರಿಕಾ, ಇದೆಲ್ಲ ಡೆವಲಪಿಂಗ್ ಕಂಟ್ರಿಗಳು, ಅಂಡರ್ ಡೆವಲಪ್ಡ್ ಜಾಸ್ತಿ ಇದಾವೆ. ಆಫ್ರಿಕಾಗೆ ಬನ್ನಿ, ಇಲ್ಲಿ ಬಡ ದೇಶಗಳೇ ಜಾಸ್ತಿ ಇದಾವೆ. ಏಷ್ಯಾದಲ್ಲಿ ಸೌತ್ ಏಷ್ಯಾಗೆ ಬನ್ನಿ, ಇಲ್ಲೂ ಕೂಡ ಬಡ ದೇಶಗಳೇ. ಕೆಲವೊಂದು ದೇಶಗಳು, ಈ ಆಸ್ಟ್ರೇಲಿಯಾ, ಸೌತ್ ಕೊರಿಯಾ, ಈ ಥರ ಕೆಲವೊಂದು ಡೆವಲಪ್ ಆಗಿದ್ದಾವೆ ಹೊರತು ಮೆಜಾರಿಟಿ ದೇಶಗಳು ಸದರ್ನ್ ಹೆಮಿಸ್ಫಿಯರ್ಲೆಲ್ಲ ಬಡ ದೇಶಗಳು ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು. ಓಕೆನಾ. ಈ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿದೆಯಲ್ಲ ಸದರ್ನ್ ಹೆಮಿಸ್ಫಿಯರಲ್ಲಿ, ಅಥವಾ ಕೆಲವೊಂದು ಉತ್ತರಾರ್ಧಗೋಳದಲ್ಲೂ ಸೇರ್ಕೋತವೆ. ಸೊ ಈ ಬಹುಪಾಲು ಯಾವುದು ದಕ್ಷಿಣಾರ್ಧಗೋಳ ಸೇರ್ಕೊಳ್ಳೋದು. ಇಲ್ಲಿರುವಂಥ ಬಡ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳನ್ನೆಲ್ಲ ಒಟ್ಟಾಗಿ ಏನಂತ ಕರೀತಾರೆ? ಗ್ಲೋಬಲ್ ಸೌತ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಗ್ಲೋಬಲ್ ಸೌತ್ ಅಂದ್ರೆ ದಕ್ಷಿಣಾರ್ಧಗೋಳ ಅಲ್ಲ,
ಬಡ ದೇಶಗಳು ಅಥವಾ ಅಭಿವೃದ್ಧಿ ಹೊಂದಿರುವ ದೇಶಗಳು ದಕ್ಷಿಣ ಭಾಗದಲ್ಲಿ ಹೆಚ್ಚಾಗಿ ಬರೋದ್ರಿಂದ ಅವೆಲ್ಲರೂ ಸೇರಿ ಒಟ್ಟಾಗಿ ಗ್ಲೋಬಲ್ ಸೌತ್ ಅಂತ ಕರೀತಾರೆ. ಓಕೆನಾ. ಈ ಗ್ಲೋಬಲ್ ಸೌತ್ ದೇಶಗಳಲ್ಲಿ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ಮತ್ತು ಬಡ ದೇಶಗಳು. ಇದು ಫಸ್ಟ್ ಟೈಮ್ ಇಂಡಿಯಾದಲ್ಲಿ ನಡೆದಿರೋದು ಫ್ರೆಂಡ್ಸ್, ಫಸ್ಟ್ ಟೈಮ್. ಅದಕ್ಕೋಸ್ಕರ ಇಂಪಾರ್ಟೆಂಟ್ ಇದೆ. ಎಲ್ಲಿ ನಡೀತು? ಡೆಲ್ಲಿನಲ್ಲಿ ಅಲ್ವಾ ನಡೆದಿರೋದು ಇದು. ಸೊ ಡೆಲ್ಲಿನಲ್ಲಿ ನಡೆದಿರೋದು ಇಂಪ್ಯಾಕ್ಟ್ ಸಮಿಟ್, ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್ ಇದು. ಇದರ ಒಂದು ಸೂತ್ರಗಳು ಅಥವಾ ಒಂದು ಪಿಲ್ಲರ್ಸ್ ಅಂತ ಕರೀತಾರೆ ನೋಡಿ. ಒಂದು ಪೀಪಲ್ಸ್ ಏನು ಅಬ್ಜೆಕ್ಟಿವ್ ಇಟ್ಕೊಂಡು ಮಾಡಿದ್ರು ಅಂತ. ಪೀಪಲ್ ಅಂದರೆ ಜನರು, ಪ್ಲಾನೆಟ್ ಅಂದರೆ ಭೂಮಿ, ಪ್ರೋಗ್ರೆಸ್ ಅಂದರೆ ಬೆಳವಣಿಗೆ. ಈ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಪೀಪಲ್, ಪ್ಲಾನೆಟ್ ಮತ್ತು ಪ್ರೋಗ್ರೆಸ್ ಎಂಬ 3 ಸೂತ್ರಗಳನ್ನು ಕೇಂದ್ರವಾಗೊಳ್ಳ ಇದೆ ಸೆಂಟ್ರಲ್ಲಿ. ಮೇಳದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ನಾವೀನ್ಯತೆ, ಸ್ಥೈರ್ಯ, ಈ ಥರ ಹಲವಾರು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ AI ಯಾವ ಥರ ನಾವು ನೆಕ್ಸ್ಟು ರೆಗ್ಯುಲೇಟ್ ಮಾಡಬೇಕು, ಮಿಸ್ಯೂಸ್ ಆಗ್ದಂಗೆ ಹೇಗೆ ಮಾಡಬೇಕು, ಅದನ್ನು ಡೆವಲಪ್ ಮಾಡೋದು ಹೇಗೆ, ಅದರಲ್ಲಿ ಇನ್ಕ್ಲೂಸಿವ್ನೆಸ್ನ ತರೋದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ನಡೆದಿದೆ ಈ ಸಮ್ಮಿಟ್. ಕೃತಕ ಬುದ್ಧಿಮತ್ತೆಯ ಮೊದಲ ಸಭೆಯನ್ನು ನೋಡಿ. ಫಸ್ಟ್ ಟೈಮ್ ಇಲ್ಲಿ ನಡೆದಿದ್ದು ಗೊತ್ತಾಯಿತು 2023ರಲ್ಲಿ ಫಸ್ಟ್ ಆಗಿದೆ ಇಂಪ್ಯಾಕ್ಟ್ ಸಮಿಟ್ ಅಂತ. ಎಲ್ಲಿ? ಯುನೈಟೆಡ್ ಕಿಂಗ್ಡಮ್ ಅಂದರೆ UK ನಲ್ಲಿ ಆಗಿತ್ತು ಫ್ರೆಂಡ್ಸ್. ಇದು ಕಲರ್ ಚೇಂಜ್ ಮಾಡುವ. ನೋಡಿದ್ದು ಫಸ್ಟ್ ಎಲ್ಲಿ ನಡೆದಿತ್ತಪ್ಪ? ಇದು UK 2023ರಲ್ಲಿ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ನಡೆದಿತ್ತು. ಬ್ಲೆಚ್ಲಿ ಪಾರ್ಕ್ ಅಂತ ಕರೀತಾರೆ. ಬ್ಲೆಚ್ಲಿ ಡಿಕ್ಲರೇಷನ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಇದು ಬ್ಲೆಚ್ಲಿ ಡಿಕ್ಲರೇಷನ್ ಅಂತ ಕರೀತಾರೆ. ಅಂದ್ರೆ ಬ್ಲೆಚ್ಲಿ ಘೋಷಣೆ ಏನಕ್ಕೆ ಸಂಬಂಧಪಟ್ಟಿದೆ ಅಂತ ನಿಮಗೆ ನೇರವಾಗಿ ಕ್ವಶನ್ ಆಗ್ಬೋದು. ಬ್ಲೆಚ್ಲಿ ಡಿಕ್ಲರೇಷನ್ ಏನಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಿದ್ದು 2023ರಲ್ಲಿ ಬಂತು, ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ನಡೀತು ಅಂತ ನೆನ್ಪಿಟ್ಕೊಳ್ಳಿ. ಬ್ಲೆಚ್ಲಿ ಪಾರ್ಕ್ ಅಲ್ಲೇ ನಡೆದಿದ್ರಿಂದ ಬ್ಲೆಚ್ಲಿ ಡಿಕ್ಲರೇಷನ್ ಅಂತ ಕರೀತಾರೆ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಓಕೆ, 28 ದೇಶಗಳು ಸೇರಿ ಇದನ್ನು ಒಪ್ಪಂದ ಮಾಡ್ಕೊಂಡಿದ್ವು. ಉದ್ದೇಶ ಮಾನವ ಕೇಂದ್ರಿತ ಹ್ಯೂಮನ್ ಸೆಂಟ್ರಿಕ್ AI ಸೃಷ್ಟಿ ಮಾಡೋದು ಅಂತ. ಏನಿಂದಾಗುವ ತೊಂದರೆಗಳನ್ನ ಪರಿಣಾಮಕಾರಿಯಾಗಿ ನಿಯಂತ್ರಿಸುವುದು ವೆರಿ ಇಂಪಾರ್ಟೆಂಟ್. 2ನೇ ಸಭೆಯಲ್ಲಿ ನಡೀತಪ್ಪ ಇಂಪ್ಯಾಕ್ಟ್ ಸಭೆ 2024ರಲ್ಲಿ ನೋಡಿ. ಸೌತ್ ಕೊರಿಯಾದಲ್ಲಿ ನಡೀತು. ಸೌತ್ ಕೊರಿಯಾ 2ನೇದು ಸೌತ್ ಕೊರಿಯಾ. ಫಸ್ಟ್ UK, 2ನೇದು ಸೌತ್ ಕೊರಿಯಾ 2024ರಲ್ಲಿ. 3ನೇದು ನೋಡಿ, 3ನೇದೇ ಭಾರತದಲ್ಲಿ ನಡೆದಿದೆ. ವೆರಿ ಇಂಪಾರ್ಟೆಂಟ್. 2022 ನೋಡಿ, ಇದು 2025ರಲ್ಲಿ 3ನೇದು ಏನು ಎಲ್ಲಿ ನಡೀತು ನಮಗೆ? ಪ್ಯಾರಿಸ್ನಲ್ಲಿ. 3ನೇ AI ಸಭೆಗೆ 2025ರಲ್ಲಿ ಪ್ಯಾರಿಸ್ನಲ್ಲಿ ನಡೀತು. 3ನೇದು ಪ್ಯಾರಿಸ್. ಓಕೆನಾ. ಹಾಗೂ ಭಾರತವು ಅಲ್ಲಿ ಫ್ರಾನ್ಸ್ ದೇಶದ ಜೊತೆ ಆತಿಥ್ಯ ವಹಿಸಿತ್ತು, ಪಾರ್ಟ್ನರ್ ಆಗಿತ್ತು ಅದನ್ನು ಹೋಸ್ಟ್ ಮಾಡಿದಾಗ. ಸೊ ಘೋಷಣೆ ಏನಿಲ್ಲಿದ್ದು? ಜನರನ್ನು ಒಳಗೊಳ್ಳುವ ಸುಸ್ಥಿರ ಕೃತಕ ಬುದ್ಧಿಮತ್ತೆ ಆಯಿತು. ಸೊ 4ನೇದು ಭಾರತದಲ್ಲಿ ನಡೀತಾ ಇರೋದು. ಸೊ 4ನೇ ಸಭೆ 2026. ಇದನ್ನು AI ಇಂಪ್ಯಾಕ್ಟ್ ಸಮಿಟ್ ಎಂದು ಕರೆಯಲಾಗುತ್ತದೆ. ಇದು ನವದೆಹಲಿಯ ನೋಡಿ ಭಾರತ್ ಮಂಟಪ ಅಂತ ಈಗ ಮಾಡಿದಾರಲ್ಲ, ಈ ಥರ ಇಂಟರ್ನ್ಯಾಷನಲ್ ಇವೆಂಟ್ಸ್ಗಳನ್ನ ಆರ್ಗನೈಸ್ ಮಾಡೋದಕ್ಕೆ. ಸೊ ಅಲ್ಲಿ ಆರ್ಗನೈಸ್ ಮಾಡಿದ್ರು, ಭಾರತ್ ಮಂಟಪ ಅಂತ ಕರೀತಾರೆ. ಸೊ 4ನೇ ಸಭೆ ಇದು 4ನೇದು ಎಲ್ಲಿ ನಡೀತು? ಡೆಲ್ಲಿ. ಅಥವಾ ಭಾರತ್ ಮಂಟಪ ಎಲ್ಲಿದೆ ಅಂತ ಗೊತ್ತಲ್ವಾ? ಡೆಲ್ಲಿನಲ್ಲಿ ಇದೆ. ಓಕೆ. ಸೊ ಧ್ಯೇಯ ಏನಪ್ಪ ಇದ್ರದ್ದು ನೋಡಿ ಇಲ್ಲಿ? ಸರ್ವಜನ ಹಿತಾಯ ಸರ್ವಜನ ಸುಖಾಯ. ಎಲ್ಲರೂ ಹಿತವಾಗಿರ್ಬೇಕು, ಎಲ್ಲರೂ ಸುಖವಾಗಿರ್ಬೇಕು ಅಂದ್ರೆ ಎಲ್ಲಾ ಜನರು ಸುಖವನ್ನೇ ಬಯಸುವಂತ ಒಂದು ಧ್ಯೇಯವನ್ನೇ ಇಟ್ಕೊಂಡಿದ್ದಾರೆ. ಓಕೆ. ಸೊ ಇದು ನೆನ್ಪಿಟ್ಕೊಳ್ಳಿ. ಸೊ ಭಾರತ ನಡೆದಿರೋದು 4ನೇದು. ಫಸ್ಟ್ ಎಲ್ಲಿ ನಡೀತು, ಸೆಕೆಂಡ್ ಎಲ್ಲಿ ನಡೀತು ಇದೆಲ್ಲ ಗೊತ್ತಿಲ್ಲ ನಿಮಗೆ. ಭಾರತದಲ್ಲಿ 4ನೇ ನಡೆದಿದೆ. ಗ್ಲೋಬಲ್ ಸೌತ್ ಅಲ್ಲಿ ಫಸ್ಟ್ ಟೈಮ್. ಇಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒಂದು ನೋಡೋಣ. ಫ್ರಂಟಿಯರ್ ನಾಗಾಲ್ಯಾಂಡ್ ಪ್ರಾದೇಶಿಕ ಅಧಿಕಾರ ಸ್ಥಾಪನೆಗೆ ಕೇಂದ್ರ ಒಪ್ಪಿಗೆ. ನೋಡಿ ನಾಗಾಲ್ಯಾಂಡ್ ನ್ಯೂಸ್ ಅಲ್ಲಿ ಇದೆ. ವೆರಿ ಇಂಪಾರ್ಟೆಂಟ್ ಇದು, ಕೇಳ್ಬೋದು ನಿಮಗೆ. ಇಂಟರ್ನಲ್ ಸೆಕ್ಯೂರಿಟಿ ಅಂದ್ರೆ ಆಂತರಿಕ ಭದ್ರತೆ. ಪೊಲೀಸ್ ಎಕ್ಸಾಮ್ ಇರೋದ್ರಿಂದ ಈ ತರ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಕ್ವಶನ್ಗಳು ಜಾಸ್ತಿ ಆಗ್ತವೆ. ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಟಾಪಿಕ್ ಇದು. ನೋಡಿ ನಾಗಾಲ್ಯಾಂಡ್ನಲ್ಲಿ ಏನು ಪ್ರಾದೇಶಿಕ ಅಧಿಕಾರ ಸ್ಥಾಪನೆ ಕೇಂದ್ರ ಒಪ್ಪಿಗೆ ಮಾಡಿದೆ. ಏನು ನೋಡಿ, ಇದು ಫೆಬ್ರವರಿ 5ರಂದು ಫ್ರಂಟಿಯರ್ ನಾಗಾಲ್ಯಾಂಡ್ ಪ್ರಾದೇಶಿಕ ಅಧಿಕಾರವನ್ನು ರಚಿಸಲು ತ್ರಿಪಕ್ಷೀಯ ಒಪ್ಪಂದವಾಗಿದೆ. ಓಕೆ ಆಗಲಿ. ಯಾರ್ಯಾರು ಪಾಲುದಾರರು ಅಂತಂದ್ರೆ ನೋಡಿ, ಒಂದು ಕೇಂದ್ರ ಸರ್ಕಾರ ಇತ್ತು, ನಾಗಾಲ್ಯಾಂಡ್ ಸರ್ಕಾರ ಇತ್ತು, ಮತ್ತು ಈಸ್ಟರ್ನ್ ನಾಗಾಲ್ಯಾಂಡ್ ಪೀಪಲ್ಸ್ ಆರ್ಗನೈಜೇಷನ್ ಅಂತ ಒಂದು ಇದೆ ಇಲ್ಲಿ, ಅದು. ಇವು 3 ಸೇರಿಕೊಂಡು, ಸೊ 1, 2 ಇದೊಂದು 3ನೇದು. ಸೊ ಈ 3 ಸೇರಿ ಈ ಒಪ್ಪಂದ ಮಾಡ್ಕೊಂಡಿದ್ದಾರೆ. ನೋಡಿ ಏನು ಒಪ್ಪಂದ ಅಂತ ನೋಡಿ. ಇದು ನಾಗಾಲ್ಯಾಂಡ್ ರಾಜ್ಯದ ನಾಗಾಲ್ಯಾಂಡ್ನ ಪೂರ್ವದಲ್ಲಿರುವ 6 ಹಿಂದುಳಿದ ಜಿಲ್ಲೆಗಳನ್ನು ಒಗ್ಗೂಡಿಸಿ ಈ ಪ್ರಾಧಿಕಾರವನ್ನು ರಚಿಸಲಾಗ್ತಾ ಇದೆ. ಸೊ ಈಸ್ಟರ್ನ್ ಸೈಡಲ್ಲಿ, ಸೊ ನಾಗಾಲ್ಯಾಂಡ್ ಅಂತ ತೊಗೊಂಡ್ರೆ ಈ ಭಾಗದಲ್ಲಿರುವಂಥ 6 ಜಿಲ್ಲೆಗಳನ್ನ ಇಲ್ಲಿ ಸೇರಿಸಿದ್ದಾರೆ. ಉದ್ದೇಶ ಏನಪ್ಪ? ಈ 6 ಜಿಲ್ಲೆಗಳಿಗೆ ಅಧಿಕ ಪ್ರಮಾಣದ ಆಡಳಿತಾತ್ಮಕ ಮತ್ತು ಹಣಕಾಸಿನ ಸ್ವಾಯತ್ತತೆಯನ್ನು ವರ್ಗಾಯಿಸ್ತಾರೆ. ಅಂದರೆ ಈ ಒಂದು ಏನು ಪ್ರಾಧಿಕಾರ ಮಾಡ್ತಿದಾರಲ್ಲ, ಇದಕ್ಕೆ ಆಡಳಿತ ಅಧಿಕಾರಗಳನ್ನ ಮತ್ತು ಹಣಕಾಸಿನ ಅಧಿಕಾರಗಳನ್ನ ಜಾಸ್ತಿ ಕೊಡ್ತಾರೆ. ಅಂದರೆ ಸ್ವಾಯತ್ತದ ಜಿಲ್ಲೆಗಳಾಗಿ ಕ್ರಿಯೇಟ್ ಮಾಡಬೇಕು ಅಂತ. ಈ 6 ಜಿಲ್ಲೆಗಳು ಯಾವುದು ನೋಡಿ, ಹೆಸರು ನೆನ್ಪಿಟ್ಕೊಳ್ಳಿ. ಕಿಫೈರ್, ಹಾಂಗ್ಲಿಂಗ್, ಮೋನ್, ನೋಕ್ಲಾಕ್, ಶಮಟೋರ್, ಟ್ಯೂನ್ಸಂಗ್. ಓಕೆ, ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಕಿಫೈರ್ ಇವೆಲ್ಲ ಪೂರ್ವದಲ್ಲಿದೆ, ನಾಗಾಲ್ಯಾಂಡ್ನ ಪೂರ್ವದಲ್ಲಿ. ಕಿಫೈರ್, ಹಾಂಗ್ಲಿಂಗ್, ಮೋನ್, ನೋಕ್ಲಾಕ್, ಶಮಟೋರ್, ಟ್ಯೂನ್ಸಂಗ್.
ಸೊ ಇವು 6 ಜಿಲ್ಲೆಗಳು ಇಲ್ಲಿ ಪ್ರಾಧಿಕಾರ ಸ್ಥಾಪನೆ ಮಾಡೋದಕ್ಕೆ ಸೇರಿಸ್ಕೊಂಡಿರೋದು. ನೋಡಿ ಸರ್, ಇದಕ್ಕೆ ಇನ್ಫಾರ್ಮೇಶನ್ ನೋಡೋದಾದ್ರೆ ಒಂದಷ್ಟು 1963ರಲ್ಲಿ ಅಸ್ಸಾಂ ರಾಜ್ಯವನ್ನು ವಿಭಾಗಿಸಿ 16ನೇ ರಾಜ್ಯವಾಗಿ ನಾಗಾಲ್ಯಾಂಡನ್ನು ರಚಿಸಲಾಗಿತ್ತು. ಸೊ ಅಸ್ಸಾಮಿಂದ ನೋಡಿ, ಈಶಾನ್ಯ ಭಾರತದಲ್ಲಿ ಇರುವಂತಹ ಪ್ರತಿಯೊಂದು ರಾಜ್ಯಗಳು ಅಸ್ಸಾಂನ ಡಿವೈಡ್ ಮಾಡಿನೇ ಸ್ಥಾಪನೆ ಮಾಡಿರೋದು. ಓಕೆನಾ, ಇದು ಎಷ್ಟನೇದಪ್ಪ? 16ನೇದು 1963. ನಾಗಾಲ್ಯಾಂಡ್ನಲ್ಲಿ ಪ್ರಸಿದ್ಧವಾದ ಹಾರ್ನ್ಬಿಲ್ ಉತ್ಸವ ನಡೆಯುತ್ತೆ. ನಿಮ್ಗೆ ಗೊತ್ತಿರಲಿ, ಹಾರ್ನ್ಬಿಲ್ ಉತ್ಸವ ನಡೆಯುತ್ತೆ ನಾಗಾಲ್ಯಾಂಡಲ್ಲಿ. ಮತ್ತು ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಹಾರ್ನ್ಬಿಲ್ ಇದೆಯಲ್ಲ ವೆರಿ ಫೇಮಸ್. ಇದು ಹಾರ್ನ್ಬಿಲ್, ದ ಗ್ರೇಟ್ ಹಾರ್ನ್ಬಿಲ್ ಅಂತ ಕರೀತಾರೆ. ಇದು IUCN ರೆಡ್ ಲಿಸ್ಟ್ ನಲ್ಲಿ ವಲ್ನರೇಬಲ್ ಗುಂಪಲ್ಲಿ ಬರುತ್ತೆ. ವಲ್ನರೇಬಲ್ ಅಂದ್ರೆ ಏನ್ ಹೇಳಿ? ದುರ್ಬಲ ಪ್ರಭೇದ. IUCN ಅಂದ್ರೆ ಏನು? ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ. ಇದು ರಿಲೀಸ್ ಮಾಡುವಂತ ರೆಡ್ ಡೇಟಾ ಬುಕ್ ಅಂದಿದೆ, ಕೆಂಪು ದತ್ತಾಂಶ ಪುಸ್ತಕದಲ್ಲಿ. ಅದರಲ್ಲಿ ಇದು ವೆಲ್ನರೇಬಲ್ ಗ್ರೂಪ್ ಅಲ್ಲಿ ಇದೆ, ಅಂದ್ರೆ ದುರ್ಬಲ ಪ್ರಭೇದ ಅಂತ. ಓಕೆನಾ, ಈ ಹಾರ್ನ್ಬಿಲ್ ಏನಿದೆ 2 ರಾಜ್ಯಗಳ ರಾಜ್ಯ ಪಕ್ಷಿ ಕೂಡ ಹೌದು. ಯಾವ್ದಪ್ಪ ಅದು? ನಾಗಾಲ್ಯಾಂಡ್ ಬರಲ್ಲ ನೋಡಿ, ಕೇರಳ ಮತ್ತೆ ಅರುಣಾಚಲ ಪ್ರದೇಶ. ಕೇರಳ ಮತ್ತು ಅರುಣಾಚಲ ಪ್ರದೇಶದ ರಾಜ್ಯ ಪಕ್ಷಿ ಕೂಡ ಹೌದು ಹಾರ್ನ್ಬಿಲ್. ಓಕೆನಾ, ಸೊ ಹಂಗೆ ಮುಂದೆ ಬನ್ನಿ. ಗ್ರೇಟ್ ಹಾರ್ನ್ಬಿಲ್ IUCN ಪಟ್ಟಿಯಲ್ಲಿ ದುರ್ಬಲ ಪ್ರಭೇದದಲ್ಲಿ ಇದೆ. ಓಕೆ, ನಾಗಾಲ್ಯಾಂಡ್ ಎತ್ತರವಾದ ಶಿಖರ ನೋಡಿ, ವೆರಿ ಇಂಪಾರ್ಟೆಂಟ್. ಇದು ಈಶಾನ್ಯ ಭಾರತದ ಎತ್ತರವಾದ ಶಿಖರ ಕೂಡ ಹೌದು. ಇದು ಮೌಂಟ್ ಸಾರಾಮತಿ ಅಂತ ಕರೀತಾರೆ. ಮೌಂಟ್ ಸಾರಾಮತಿ ಇದು ಈಶಾನ್ಯ ಭಾರತದಲ್ಲಿ ಎತ್ತರವಾದ ಶಿಖರ ಹಾಗೂ ನಾಗಾಲ್ಯಾಂಡ್ ಎತ್ತರವಾದ ಶಿಖರ. ನೆಕ್ಸ್ಟ್ ನೋಡಿ, ನಾಗಾಲ್ಯಾಂಡ್ನ ಏಕೈಕ ನ್ಯಾಷನಲ್ ಪಾರ್ಕ್, ಒಂದೇ ನ್ಯಾಷನಲ್ ಪಾರ್ಕ್ ಇರೋದ್ರಲ್ಲಿ ಇಂಟಂಕಿ ಅಂತ ಕರೀತಾರೆ. ಇಂಟಂಕಿ ಅಂತೆಲ್ಲ ಕರೀತಾರೆ. ಓಕೆನಾ, ಇಷ್ಟು ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಒಡಿಶಾದಲ್ಲಿ RBI ದತ್ತಾಂಶ ಕೇಂದ್ರ. ಎಕನಾಮಿಕ್ಸ್ ಅಲ್ಲಿ ಬರುತ್ತೆ ಫ್ರೆಂಡ್ಸ್. ಇದು ಎಕನಾಮಿಕ್ಸ್ ಕರೆಂಟ್ ಅಫೇರ್ಸ್ ಬರುತ್ತೆ. ಒಡಿಶಾದಲ್ಲಿ RBI ದತ್ತಾಂಶ ಕೇಂದ್ರ ಒಂದು ಡೇಟಾ ಸೆಂಟರ್ ಓಪನ್ ಮಾಡ್ತಿದ್ದಾರೆ ಒಡಿಶಾದಲ್ಲಿ. ನೋಡಿ, ಒಡಿಶಾ ಯೂಸಲಿ ಯಾವುದೇ ನ್ಯಾಷನಲ್ ಸಂಬಂಧಪಟ್ಟಂತ ಈ ತರ ಬಾಡಿಗಳು ಇರಲಿಲ್ಲ. ಈಗ ನೋಡಿ, ಅಲ್ಲಿ ಬರ್ತಾ ಇದ್ದಾವೆ ಒಂದೇ ಒಂದಲ್ಲ. ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ದತ್ತಾಂಶ ಕೇಂದ್ರವನ್ನು ಒಡಿಶಾದ ನಿರ್ಮಾಣ ಮಾಡಲಿ. ಇದು ಇದು ಭೂಕಂಪನಕ್ಕೆ ಹೆಚ್ಚು ತುತ್ತಾಗಬಹುದಾದ ವಲಯಗಳಿಂದ ಹಾಗೂ ಗಡಿಯಾಚೆಯಿಂದ ಅಪಾಯ ಎದುರಾಗಬಹುದಾದ ಪ್ರದೇಶಗಳಿಂದ ದೂರದಲ್ಲಿದೆ. ಯಾಕಪ್ಪ? ನೋಡಿ, ಇಂಡಿಯಾದಲ್ಲಿ ಯೂಸಲಿ ಮಹಾರಾಷ್ಟ್ರದಲ್ಲಿ ಇದು ಹೆಡ್ ಕ್ವಾರ್ಟರ್ ಇದೆ ಅಲ್ವಾ, ಮೈನ್ ಇದಿರೋದು RBI. ಸೊ ಇಲ್ಲೆಲ್ಲ ನಾರ್ತ್ ಇಂಡಿಯಾದಲ್ಲಿ ಏನಾಗಿದೆ, ಈ ಕಡೆ ನೋಡಿ ಪಾಕಿಸ್ತಾನ, ಈ ಕಡೆ ಎಲ್ಲ ಚೀನಾ. ಓಕೆ, ಇಲ್ಲೆಲ್ಲ ಚೀನಾ ಸಮಸ್ಯೆ, ಈ ಕಡೆ ನೋಡ್ರಿ ಬಾಂಗ್ಲಾದೇಶ ಸಮಸ್ಯೆ. ಸೊ ಈಗ ಏನು ಮಾಡಿದ್ದು, ಇದೆಲ್ಲ ಬಿಟ್ಟು ಇಲ್ಲೆಲ್ಲ ಇದು ಮತ್ತೆ ಹಿಮಾಲಯ ಇರೋದ್ರಿಂದ ಭೂಕಂಪನ ಆಗೋದು ಜಾಸ್ತಿ. ನೋಡಿ, ಝೋನ್ 5 ಬರುತ್ತೆ. ಇದು ಅರ್ಥಕ್ವೇಕ್ ಝೋನ್ಸ್ ಅಂತ ಬರುತ್ತಲ್ವಾ, ಆ ಝೋನಲ್ಲಿ 5 ಬರುತ್ತೆ. 5 ಅಂದರೆ ಹೈಯೆಸ್ಟ್, ಅಂದರೆ ಮೋರ್ ದೆನ್ 7 ಮ್ಯಾಗ್ನಿಟ್ಯೂಡ್ ರಿಕ್ಟರ್ ಸ್ಕೇಲಲ್ಲಿ ರೆಕಾರ್ಡ್ ಆಗುತ್ತೆ. ಅಷ್ಟು ಭೂಕಂಪನ ಆಗುವಂಥ ಏರಿಯಾ ಇದೆಲ್ಲ. ಯಾವುದೋ ಕಚ್ ಇರ್ಬೋದು, ಗುಜರಾತ್ನ ಕಚ್ ಏರಿಯಾ ಮತ್ತು ಹಿಮಾಲಯದ ಭಾಗ. ಭೂಕಂಪನಕ್ಕೂ ಸಮಸ್ಯೆ ಇದೆ. ಮತ್ತು ಪಾಕಿಸ್ತಾನ ಡ್ರೋನ್ ಅಟ್ಯಾಕ್ ಈ ಥರ ಎಲ್ಲ ಮಾಡ್ತಾ ಇರ್ತದೆ. ಚೈನಾನು ಸಮಸ್ಯೆ ಇದೆ. ಅದಕ್ಕೋಸ್ಕರ ಇಲ್ಲೆಲ್ಲ ಮಾಡೋದೇ ಬೇಡ, ಇಲ್ಲಿಗೆ ಬಂದ್ಬೇಡ, ಒಡಿಶಾಗೆ ಬಂದ್ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ದಾರೆ. ಓಕೆನಾ, ಇಲ್ಲಿ ಮಾಡ್ತಾ ಇದ್ದಾರೆ ಇವಾಗ. ಓಕೆ, ಸೊ ಇಲ್ಲಿ ಬರೋದ್ರಿಂದ ಏನಾಗುತ್ತೆ, ನಮಗೆ ಈ ಥರ ಯಾವುದೇ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್ ಇಂದಾಗಲಿ ಅಥವಾ ಅರ್ಥಕ್ವೇಕ್ ಇಂದಾಗಲಿ ಸೇಫ್ಟಿ ಇರುತ್ತೆ. ನೋಡಿ, ನೆಕ್ಸ್ಟ್ ಮಹತ್ವದ ಹಣಕಾಸು ಮೂಲಸೌಕರ್ಯವನ್ನು ರಕ್ಷಿಸುವ ಉದ್ದೇಶದಿಂದ RBI ತನ್ನ ದತ್ತಾಂಶ ಕೇಂದ್ರವನ್ನು ಒಡಿಶಾದ ಭುವನೇಶ್ವರ ಅದರ ಕ್ಯಾಪಿಟಲ್ನಲ್ಲಿ ಮಾಡ್ತಾ ಇದೆ. ನೆಕ್ಸ್ಟ್ ಒನ್, ಈ ಕೇಂದ್ರವು RBIನ ಕರೆನ್ಸಿ ನಿರ್ವಹಣೆ. ನೋಡಿ, ಅದೇನು ಕೆಲಸ ಮಾಡುತ್ತೆ? ಒಂದು ಕರೆನ್ಸಿ ನಿರ್ವಹಣೆ ಮಾಡುತ್ತೆ, ಕರೆನ್ಸಿ ಮ್ಯಾನೇಜ್ಮೆಂಟು ಮತ್ತು ಪಾವತಿ ಪ್ರಕ್ರಿಯೆ. ಓಕೆನಾ, ಪೇಯಿಂಗ್ ಪ್ರೊಸೆಸ್ಗಳೇನಿರ್ತದಲ್ಲ ಅದನ್ನೆಲ್ಲ ಬೆಂಬಲಿಸುವ ವ್ಯವಸ್ಥೆಯನ್ನು ಹೊಂದಿದೆ. ನೆಕ್ಸ್ಟು, ಭುವನೇಶ್ವರದಲ್ಲಿನ ಈ ಕೇಂದ್ರವು ಭಾರತದ ಪಶ್ಚಿಮ ಹಾಗೂ ಉತ್ತರದ ಗಡಿ ಪ್ರದೇಶಗಳಿಂದ ಬಹು ದೂರದಲ್ಲಿದೆ. ನೋಡಿ, ಮುಂದೆ ಓದಿ. ದೂರದಲ್ಲಿರುವ ಶತ್ರುಗಳ ಕ್ಷಿಪಣಿ ಅಥವಾ ಡ್ರೋನ್ ದಾಳಿನ ತಪ್ಪಿಸ್ಕೊಳ್ಳುತ್ತೆ. ಓಕೆ, ಅವಾಗ ಹೇಳಿದ್ವಿ. ನೆಕ್ಸ್ಟ್ ನೋಡಿ, RBIನ ಪ್ರಧಾನ ಡೇಟಾ ಸೆಂಟರ್ನ ನವಿ ಮುಂಬೈನ ಕಾರ್ನಲ್ಲಿದೆ. ನೋಡಿ, RBIದು ಮೈನ್ ಬ್ರಾಂಚ್ ಡೇಟಾ ಸೆಂಟರ್ ಇದೆಯಲ್ಲ, ಮೈನ್ ಡೇಟಾ ಸೆಂಟರ್ ಎಲ್ಲಿದೆಯಪ್ಪ ಅಂತಂದ್ರೆ ಮುಂಬೈನಲ್ಲಿದೆ. ನವಿ ಮುಂಬೈನಲ್ಲಿ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಕಾರ್ಗರ್ ನೆನ್ಪಿಟ್ಕೊಳ್ಳಿ, ಮುಂಬೈನ ಕಾರ್ಗರ್ನಲ್ಲಿದೆ. ಇದು ಮೈನ್ ಡೇಟಾ ಸೆಂಟರ್ RBIದು ಅಲ್ಲಿದೆ. ಒಡಿಶಾದಲ್ಲಿ ಈಗ ಸ್ಥಾಪಿಸ್ತಾ ಇರೋದು ಎಷ್ಟನೇದಪ್ಪ? ಎರಡನೇ ಡೇಟಾ ಸೆಂಟರ್ ಆಗಿದೆ. ಓಕೆನಾ, ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ಒಡಿಶಾ ರಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದ ಡಿಜಿಟಲ್ ದಟ್ಟಣೆ ಇಲ್ಲ. ಓಕೆ, ತುಂಬಾ ಡಿಜಿಟಲ್ ಟ್ರಾಫಿಕ್ ಆಗೋದಿಲ್ಲ ಅಲ್ಲಿ. ಹೀಗಾಗಿ ದತ್ತಾಂಶ ಕೇಂದ್ರ ನಿರ್ಮಿಸುವ ಮೂಲಕ RBI ಸೈಬರ್ ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡಬಹುದು. ವೆರಿ ಗುಡ್. ನೆಕ್ಸ್ಟ್ ಸ್ವಲ್ಪ ಹಿನ್ನೆಲೆ ನೋಡೋದಾದ್ರೆ 1926ರಲ್ಲಿ ಹಿಲ್ಟನ್ ಯಂಗ್ ಕಮಿಷನ್ ಅಂತ ಬರುತ್ತೆ. 1926ರಲ್ಲಿ ಹಿಲ್ಟನ್ ಯಂಗ್ ಆಯೋಗ ಅಂತ, ಅಥವಾ ಇದಕ್ಕೆ ಇನ್ನೊಂದು ಹೆಸರಿದೆ, ರಾಯಲ್ ಆಯೋಗ ಅಂತ ಕರೀತಾರೆ. ಇದು ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಮಾಡೋದಕ್ಕೆ ಶಿಫಾರಸನ್ನ ಮಾಡಿರ್ತದೆ 1926ರಲ್ಲಿ. ಓಕೆನಾ, ನೋಡಿ. ನೆಕ್ಸ್ಟ್ 1934ರ ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆಯಡಿ, ಇದು ಆಕ್ಟ್ ಅಂಡರ್ ಬಂದಿರೋದಲ್ವಾ, 1934 ಬಂದಿರುವಂತ ಇಂಡಿಯನ್ ರಿಸರ್ವ್ ಬ್ಯಾಂಕ್ ಆಕ್ಟ್ ಅಂತ ಕರೀತಾರೆ ಇದನ್ನ. ಈ ಕಾಯ್ದೆ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಮಾಡಕ್ಕೆ ಅವಕಾಶ ಕೊಡುತ್ತದೆ. ಸೊ ಅದ್ರ ಅಂಡರ್ಲಿ 1935 ಏಪ್ರಿಲ್ 1ನೇ ತಾರೀಕು RBIನ ಸ್ಥಾಪನೆ ಮಾಡಲಾಗುತ್ತೆ. RBI ಎಸ್ಟಾಬ್ಲಿಷ್ ಆಗುತ್ತೆ. ಎಲ್ಲಿ ಆಗೋದು? ಇದು ಕೋಲ್ಕತ್ತಾ. ಫಸ್ಟ್ ಆಗೋದು ಕೋಲ್ಕತ್ತಾದಲ್ಲಿ. ಓಕೆನಾ. ಪ್ರಸ್ತುತ RBI ಗವರ್ನರ್ ಯಾರಪ್ಪ? ಸಂಜಯ್ ಮಲ್ಹೋತ್ರಾ ಅಂತ ಇದ್ದಾರೆ. ಎಷ್ಟು ಫ್ಯಾಕ್ಟ್ಸ್ಗಳು ತಿಳ್ಕೊಳ್ಳಿ. ನೆಕ್ಸ್ಟ್,
100 ವರ್ಷ ಪೂರೈಸಿದ ಒಲ್ಚಿಕಿ ಲಿಪಿ. ನೋಡಿ ಫ್ರೆಂಡ್ಸ್, ಇದು ಕ್ವಶನ್ ಬರೋ ಚಾನ್ಸ್ ಇದೆ. ಒಲ್ಚಿಕಿ ಇದು 100 ವರ್ಷ ಕಂಪ್ಲೀಟ್ ಮಾಡಿದೆ. ನೋಡಿ, ಒಲ್ಚಿಕಿ ಅನ್ನೋದೊಂದು ಸ್ಕ್ರಿಪ್ಟ್, ಅಂದರೆ ಇದೊಂದು ಲಿಪಿ ಬೇರೆ, ಭಾಷೆ ಬೇರೆ. ಭಾಷೆ ಅಂದರೆ ಏನು? ಲ್ಯಾಂಗ್ವೇಜ್ ಅಂತಂದರೆ ನಮ್ಮ ಭಾವನೆಗಳನ್ನ ಯಾವುದಾದ್ರೂ ರೂಪದಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ತಿಳಿಸೋದು, ಇದನ್ನೇ ನಾವು ಲಿಪಿ ಅಂತ ಕರಿತೀವಿ. ಯಾವುದೋ ಲಿಪಿ ಅಂದರೆ ಏನು? ಆ ಲಿಪಿ ಅಂತಂದರೆ ನಾವು ಮಾತಾಡುವಂಥ ಭಾಷೆನ ಬರವಣಿಗೆ ಮೂಲಕ ಬರೆದ್ರೆ ಅದು ಲಿಪಿ ಆಗುತ್ತೆ. ಬರವಣಿಗೆ ಆ್ಯಕ್ಚುಲಿ ಇದು ಬರವಣಿಗೆ, ಓಕೆನಾ? ಸೊ ಬರವಣಿಗೆ ಮೂಲಕ ಬರೆದಾಗ ಅದನ್ನು ಲಿಪಿ ಅಂತ ಕರೀತಾರೆ. ಸೊ ಈಗ ನಾವು ಕನ್ನಡ ಮಾತಾಡ್ತೀವಿ. ಸೊ ಓಕೆ, ಊಟ ಆಯ್ತಾ ಅಂತ ಕರಿತೀವಿ. ಊಟ ಆಯ್ತಾ, ಇದನ್ನು ಕನ್ನಡದಲ್ಲಿ ಬರೆಯೋದು ಹೇಗಪ್ಪ? ಊಟ ಆಯ್ತಾ. ನೋಡಿ, ಕನ್ನಡದಲ್ಲೇ ಮಾತಾಡಿದೆ, ಕನ್ನಡದಲ್ಲೇ ಬರೆದಿದ್ದೀನಿ. ಈಗ ಇದು ಕನ್ನಡ ಲಿಪಿ. ಈಗ ನಾನು ಇದನ್ನು ಇಂಗ್ಲೀಷ್ ಲಿಪಿನಲ್ಲಿ ಬರೀತೀನಿ. ನೋಡಿ, ಭಾಷೆ ಕನ್ನಡನೇ, ಬಟ್ ಲಿಪಿ ಇಂಗ್ಲೀಷ್. ಏನಪ್ಪ ನೋಡಿ, ಇಲ್ಲಿ ಊಟ ಆಯ್ತಾ. ನೋಡಿ, ಇದು ಆ್ಯಕ್ಚುಲಿ ಲಿಪಿ ಇಂಗ್ಲೀಷ್ ಅಲ್ಲ, ನಾವು ಇಂಗ್ಲೀಷ್ ಅಂದ್ಕೊಂಡಿದ್ದು ಅಷ್ಟೇ. ಲ್ಯಾಟಿನ್ ಲಿಪಿ ಇದೆ. ಇಂಗ್ಲೀಷ್ಗೂ ಕೂಡ ಸ್ವಂತ ಲಿಪಿ ಇಲ್ಲ. ಇಂಗ್ಲೀಷ್ಗೆ ಭಾಷೆ ಇದೆ, ಬಟ್ ಲಿಪಿ ಇಲ್ಲ. ಅದು ಲ್ಯಾಟಿನ್ ಲಿಪಿಯನ್ನು ಯೂಸ್ ಮಾಡೋದು. ನಾವೇನಿಲ್ಲಿ ಬರೀತೀವಲ್ಲ ಈ ಥರ ಎಲ್ಲ ಇಂಗ್ಲೀಷಲ್ಲಿ, ಇದು ಆ್ಯಕ್ಚುಲಿ ಲಿಪಿ ಇಂಗ್ಲೀಷ್ ಅಲ್ಲ, ಅದು ಲ್ಯಾಟಿನ್ ಆಗಿರುತ್ತೆ. ಓಕೆನಾ? ನೋಡಿ, ಇದು ನಾನು ಯಾವ ಭಾಷೆನಾದರೂ ಬರೀಬೋದು. ಅಂದರೆ ಯಾವುದೇ ಒಂದು ಭಾಷೆಯನ್ನು ಯಾವುದೇ ಲಿಪಿಗೆ ಬೇಕಾದರೂ ಬರೀಬೋದು. ಇವಾಗ ನೋಡಿ, ಅರೇಂಜ್ ಮಾಡೋಣ. ಇದು ಓಕೆ ಒಲ್ಚಿಕಿ ಲಿಪಿ ಓದಿ. ಇದನ್ನು ಒಲ್ಚಿಕಿ ಲಿಪಿಯು ಸಂತಾಲಿ ಭಾಷೆಯ ಲಿಪಿಯಾಗಿದೆ. ನೋಡಿ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್. ಇದು ಸಂತಾಲಿ ಭಾಷೆಗೆ ಸಂಬಂಧಪಟ್ಟಿರೋದು. ನಮ್ಮ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ಸೇರೋದು ಇದೇ ಕಮ್ಯುನಿಟಿಗೆ ಅಲ್ವಾ. ಒಲ್ಚಿಕಿ ಲಿಪಿಯು ಸಂತಾಲಿ ಭಾಷೆಯ ಲಿಪಿಯಾಗಿದೆ. ಅಂದರೆ ಕೇಳ್ಬೋದು ನಿಮಗೆ, ಒಲ್ಚಿಕಿ ಲಿಪಿ 100 ವರ್ಷ ಪೂರೈಸಿದೆ, ಯಾವ ಭಾಷೆಗೆ ಲಿಪಿ ಅಂತ ಕೇಳ್ಬೋದು. ಸಂತಾಲಿ ಭಾಷೆ ಯಾವಾಗ ರಚನೆ ಆಯಿತು? 1925ರಲ್ಲಿ ಪಂಡಿತ್ ರಘುನಾಥ ಮುರ್ಮು ಅವರು ಇದನ್ನು ಅಭಿವೃದ್ಧಿಪಡಿಸಿದ್ರು. ಮುಂದೆ ಬನ್ನಿ. ಹಾಗೆ ಈ ಲಿಪಿಯಲ್ಲಿ ಒಟ್ಟು 30 ಅಕ್ಷರಗಳಿದೆ. ವೆರಿ ಇಂಪಾರ್ಟೆಂಟ್. ಕನ್ನಡದಲ್ಲಿ ನೋಡಿ, ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ, ಇಂಗ್ಲೀಷಲ್ಲಿ ಎಷ್ಟು ಅಕ್ಷರಗಳಿವೆ, ಹಂಗೆ ಇದರಲ್ಲಿ ಎಷ್ಟು ಅಕ್ಷರಗಳಿದೆ? ಒಟ್ಟು 30 ಅಕ್ಷರಗಳಿವೆ. 2003ರಲ್ಲಿ ಸಂತಾಲಿ ಭಾಷೆಯನ್ನು ಸಂವಿಧಾನದ 8ನೇ ಅನುಸೂಚಿಗೆ 92ನೇ ತಿದ್ದುಪಡಿ ಮೂಲಕ ಸೇರಿಸಲಾಯಿತು. ವೆರಿ ಗುಡ್ ಪಾಯಿಂಟ್. ನೋಡಿ, ಆಕ್ಚುಲಿ ಸಂವಿಧಾನಕ್ಕೆ ಸ್ಥಾನಮಾನ ಕೂಡ ಇದೆ ಫ್ರೆಂಡ್ಸ್ ಇದು. ಓಕೆ, ಅಂದರೆ ಅಧಿಕೃತ ಭಾಷೆ 8ನೇ ಅನುಸೂಚಿ ಏನಿದೆಯಲ್ಲ, 8ನೇ ಅನುಸೂಚಿ, ಅದರಲ್ಲಿ ಒಟ್ಟು ಎಷ್ಟು ಭಾಷೆ ಇದಾವೆ? 22 ಅಧಿಕೃತ ಭಾಷೆಗಳಿದೆ. ಅಫಿಷಿಯಲ್ ಲ್ಯಾಂಗ್ವೇಜಸ್ ಇರೋದು ಎಷ್ಟು 8ನೇ ಅನುಸೂಚಿಯಲ್ಲಿ? ಅಂದರೆ 22. ಈ ಸಂತಾಲಿ ಕೂಡ ಇದೆ. ಯಾವಾಗ ಇದನ್ನು ಸೇರಿಸಿದ್ದಾರೆ ನೋಡಿ? 92ನೇ ತಿದ್ದುಪಡಿ 2003. ಇದಕ್ಕೆ ಅಧಿಕೃತ ಸ್ಥಾನಮಾನ ಕೂಡ ಇದೆ. 2025ರಲ್ಲಿ ಡಿಸೆಂಬರ್ನಲ್ಲಿ ಭಾರತದ ಸಂವಿಧಾನದ ಸಂತಾಲಿ ಭಾಷೆಗೆ ಭಾಷಾಂತರಿಸಲಾಯಿತು. ನೋಡಿ, ಇದನ್ನ ಸಂವಿಧಾನ ಕೂಡ ಈ ಭಾಷೆಯಲ್ಲಿ ರಚನೆ ಮಾಡಿದ್ದಾರೆ. ಇದೇ ಲಿಪಿಯನ್ನ, ಒಲ್ಚಿಕಿ ಲಿಪಿಯನ್ನು ಯೂಸ್ ಮಾಡಿಕೊಂಡು ಸಂವಿಧಾನವನ್ನು ಕೂಡ 2025ರಲ್ಲಿ ಈ ಭಾಷೆಗೆ ಬರೀಲಾಗಿತ್ತು. ಆಗ್ಲೇನೆ ಟ್ರಾನ್ಸ್ಲೇಟ್ ಮಾಡಲಾಗಿತ್ತು. ಓಲ್ಚಿಕಿ ಲಿಪಿಯನ್ನು ಅಭಿವೃದ್ಧಿಪಡಿಸಿ 100 ವರ್ಷಗಳು ಪೂರ್ಣಗೊಂಡಿದ್ದರಿಂದ ಅದರ ಶತಮಾನೋತ್ಸವದ ಸ್ಮರಣಾರ್ಥ 100 ಅಂದರೆ 100 ರೂಪಾಯಿ ನಾಣ್ಯಗಳನ್ನು ಬಿಡುಗಡೆಗೊಳಿಸಲಾಗಿದೆ. ಓಕೆನಾ? ಎಷ್ಟು ತಿಳ್ಕೊಳ್ಳಿ. 100 ವರ್ಷ ಪೂರೈಸಿದೆ. ಒಲ್ಚಿಕಿ ಲಿಪಿ ಇದು ಯಾವ ಭಾಷೆಗೆ ಸಂಬಂಧಪಟ್ಟಿದೆ ಅಂದರೆ ಸಂತಾಲಿ ಭಾಷೆಗೆ ಲಿಪಿಯಾಗಿದೆ. ಯಾರು ಡೆವಲಪ್ ಮಾಡಿದ್ದು? 1925ನಲ್ಲಿ ಪಂಡಿತ್ ರಘುನಾಥ ಮುರ್ಮು. ಒಟ್ಟು 30 ಅಕ್ಷರಗಳಿದೆ. ಸಂತಾಲಿ ಭಾಷೆಗೆ ಸಂವಿಧಾನಿಕ ಸ್ಥಾನಮಾನ ಕೂಡ, ಅಂದರೆ ಇದು ಅಫಿಷಿಯಲ್ ಸ್ಟೇಟಸ್ ಕೂಡ ಇದೆ 8ನೇ ಅನುಸೂಚಿ ಅಂಡರಲ್ಲಿ. ಓಕೆ, ಇಷ್ಟು ತಿಳ್ಕೊಳ್ಳಿ. ನೆಕ್ಸ್ಟ್ ಒನ್, ಏಪ್ರಿಲ್ನಿಂದ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ E20 ಇಂಧನ ಕಡ್ಡಾಯಗೊಳಿಸಿದ ಕೇಂದ್ರ. E20 ಅಂದರೆ ಏನಪ್ಪ? ಇ ಅಂದರೆ ಎಥೆನಾಲ್ ಅಂತ. ಇ ಅಂದರೆ ಎಥೆನಾಲ್ ಮಿಕ್ಸ್ ಮಾಡೋದು. ಎಷ್ಟು ನೋಡಿ, ಈಗ 80% ಪೆಟ್ರೋಲ್ ಇರ್ತದೆ, ಅದಕ್ಕೆ 20% ಪೆಟ್ರೋಲ್ನ ಮಿಕ್ಸ್ ಮಾಡಿ 100% ಮಾಡಿಬಿಡೋದು. ಓಕೆ, 100% ಮಾಡಿಬಿಡೋದು. ಸೊ ಇದನ್ನೇ ಅಂದರೆ ನಮ್ಗೆ ಏನಾಗುತ್ತೆ, ಇದರಿಂದ ಬೇಕಾದಷ್ಟು ಲಾಭ ಇದೆ ಅಲ್ವಾ. ನೋಡಿ, ಯೂಸಲಿ ಪೆಟ್ರೋಲ್ನ ಇಂಡಿಯಾದಿಂದ ನಾವು ಮೋರ್ ದೆನ್ 85% ನಾವು ಬಳಸುವಂಥ ಕಚ್ಚಾ ತೈಲ ವಿದೇಶದಿಂದಲೇ ಬರೋದು. ಓಕೆ, ನಮ್ಮಲ್ಲಿ ಸಿಗೋದು ಕೇವಲ 12% ಸಿಗ್ಬೋದು ಅಷ್ಟೇ, 13%. ಸೊ 85%ಗಿಂತಲೂ ಹೆಚ್ಚು ನಾವು ಕ್ರೂಡ್ ಆಯಿಲ್ ಅಂದರೆ ಕಚ್ಚಾ ತೈಲವನ್ನು ವಿದೇಶದಿಂದ ಇಂಪೋರ್ಟ್ ಮಾಡ್ಕೋತೀವಿ. ಅದರಿಂದ ನಮಗೆ ಇಂಪೋರ್ಟ್ ಬಿಲ್ ಜಾಸ್ತಿ ಆಗುತ್ತಲ್ವಾ. ನಮ್ಮ ವಿದೇಶಿ ವಿನಿಮಯ ಫಾರೆಕ್ಸ್ ರಿಸರ್ವ್ ಅಂತ ಕರೀತಲ್ವಾ. ಸೊ ಇದೆಲ್ಲ ಖಾಲಿ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವೇನು ಮಾಡೋದು? ಅದಕ್ಕೆ 20% ಎಥೆನಾಲ್ನ ನಮ್ಮಲ್ಲೇ ಉತ್ಪಾದನೆ ಮಾಡಿ ಅದನ್ನು ಮಿಕ್ಸ್ ಮಾಡಿಬಿಡೋದು. ಸೊ ನಮಗೆ 20% ಫಾರೆಕ್ಸ್ ರಿಸರ್ವ್ ಉಳ್ಕೊಳ್ಳುತ್ತೆ. ಓಕೆ, ಆ ಉದ್ದೇಶದಿಂದ ಇದನ್ನು ತಂದಿರೋದು. ಓಕೆ, ಏಪ್ರಿಲ್ನಲ್ಲಿ ಕಡ್ಡಾಯಗೊಳಿಸ್ತಿದ್ದಾರೆ. ಕೇಂದ್ರ ಸರ್ಕಾರವು ಏಪ್ರಿಲ್ 1ರಿಂದ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 20% ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಇಂಧನವನ್ನು ಮಾರಾಟ ಮಾಡುವನ್ನು ಕಡ್ಡಾಯಗೊಳಿಸಿದೆ. ಓಕೆ, ಪೆಟ್ರೋಲಿಯಂ ಸಚಿವಾಲಯ ಫೆಬ್ರವರಿ 17ರಂದು ಹೊರಡಿಸಿದ ಅಧಿಸೂಚನೆಯಲ್ಲಿ ಭಾರತೀಯ ಗುಣಮಟ್ಟ ಬ್ಯೂರೋ ವಿಶೇಷಣಗಳ ಪ್ರಕಾರ ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದಿಲ್ಲೊಂದು 20% ಎಥೆನಾಲ್ ಮಿಶ್ರಿತ ಮೋಟಾರ್ ಸ್ಪಿರಿಟ್ ಅಂದರೆ ಪೆಟ್ರೋಲ್
ಮತ್ತು ಕನಿಷ್ಠ 95, ಈ ನಂಬರ್ ಇಂಪಾರ್ಟೆಂಟ್ ನೋಡಿ, ಕನಿಷ್ಠ 95 ರಿಸರ್ಚ್ ಆಕ್ಟೇನ್ ನಂಬರ್ ಅಂತ ಕರೀತಾರೆ. ಇದನ್ನ ರಿಸರ್ಚ್ ಆಕ್ಟೇನ್ ನಂಬರ್, RON ಅಂತ ಕರೀತಾರೆ. RON ನಂಬರ್ ಅಂದ್ರೇನು, ರಿಸರ್ಚ್ ಆಕ್ಟೇನ್ ನಂಬರ್ ಅಂತ ಹೊಂದಿರುವ ಇಂಧನವನ್ನು ತೈಲ ಕಂಪನಿಗಳು ಎಲ್ಲಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮಾರಾಟ ಮಾಡಬೇಕೆಂದು ನಿರ್ದೇಶಿಸಲಾಗಿದೆ. ಓಕೆ ನೋಡಿ, ಇದು ಮಿನಿಮಮ್ ಎಷ್ಟಿರ್ಬೇಕು ಫ್ರೆಂಡ್ಸ್? ರಿಸರ್ಚ್ ಆಕ್ಟೇನ್ ನಂಬರ್ ಏನಿದೆಯಲ್ವಾ, ಇದು ಮಿನಿಮಮ್ 95 ಇರಬೇಕು. ಅದಕ್ಕಿಂತ ಜಾಸ್ತಿ ಇದ್ರೆ ಒಳ್ಳೇದು. ಸೊ ಮಿನಿಮಮ್ 95 ಅಂತ ಇರಲೇಬೇಕು ಅಂತ. 820 ಇಂದ ನಾವು 20% ಎಥನಾಲ್ ಮತ್ತು 80% ಅಷ್ಟು ಪೆಟ್ರೋಲ್ ಮಿಶ್ರಣವಾಗಿದೆ. ಓಕೆ, ಇಂಗಾಲ ಹೊರಸೂಸುವಿಕೆ. ಸೊ ಪೆಟ್ರೋಲ್ ಅಂದ್ರೆ ಏನು, ಅದ್ರಲ್ಲಿ ಬೇಕಾದಷ್ಟು ಗ್ರೀನ್ ಹೌಸ್ ಗ್ಯಾಸ್ ರಿಲೀಸ್ ಆಗ್ತಾವಲ್ಲ, ಎಕ್ಸಾಂಪಲ್ ಕಾರ್ಬನ್ ಡೈಆಕ್ಸೈಡ್, ಈ ಥರದ್ದೆಲ್ಲ ರಿಲೀಸ್ ಆಗುತ್ತೆ. ಎಥನಾಲ್ ಮಿಕ್ಸ್ ಮಾಡೋದ್ರಿಂದ ಅದು ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡ್ಬೋದು. ಸೊ ಇದೆಲ್ಲ ಲಾಭಗಳಿದೆ. ಲಾಭ ಇದರಲ್ಲಿ ಬೇಕಾದಷ್ಟಿದೆ. ಇನ್ನು ನೀವು E20 ಪೆಟ್ರೋಲಿಂದ ನೋಡಿ, ಕಾರ್ಯಕ್ಷಮತೆ, ಹೆಚ್ಚಿನ ಆಕ್ಟೇನ್ ನಂಬರ್, ಓಕೆ, ಹೆಚ್ಚಿನ ಆಕ್ಟೇನ್ ರೇಟಿಂಗ್ ಇರುವುದರಿಂದ, ಅಂದರೆ 95 ಅಲ್ವಾ, 95 ಇರುವುದರಿಂದ ಇಂಜಿನ್ ಕಾರ್ಯಕ್ಷಮತೆ ಚೆನ್ನಾಗಿರುತ್ತೆ. ಯಾಕೆಂದರೆ 95ಗಿಂತ ಕಮ್ಮಿ ರಿಸರ್ಚ್ ಆಕ್ಟೇನ್ ನಂಬರ್ ಇದ್ದರೆ, ಇದಕ್ಕಿಂತ ಕಮ್ಮಿ ಇತ್ತು ಅಂತ ಅನ್ಕೊಳ್ಳಿ, ಇಂಜಿನ್ ಹಾಳಾಗುತ್ತೆ ಫ್ರೆಂಡ್ಸ್. ವೆರಿ ಇಂಪಾರ್ಟೆಂಟ್, ಇಂಜಿನ್ ಹಾಳಾಗ್ಬಿಡುತ್ತೆ. ಸೊ ಅದಕ್ಕೆ ಇದನ್ನು ಮಾಡಿದ್ದಾರೆ, ಲಿಮಿಟ್ ಮಾಡಿದ್ದಾರೆ. ಎಥನಾಲನ್ನು ಕಬ್ಬು ನೋಡಿ ಏನರಿಂದ ಉತ್ಪಾದನೆ ಮಾಡ್ಬೋದಪ್ಪ, ಮೆಕ್ಕೆಜೋಳ, ಓಕೆ, ಮತ್ತು ಧಾನ್ಯಗಳಿಂದ ತಯಾರಿಸಲಾಗುತ್ತದೆ. ಇದರಿಂದ ಸಮಸ್ಯೆನೂ ಇದೆ ಅಲ್ವಾ. ಮೊದಲನೇದಾಗಿ ಭಾರತದಲ್ಲಿ ಆಹಾರದ ಕೊರತೆ ಇದೆ. ಸೊ ನಾವು ಆಹಾರ ಧಾನ್ಯಗಳನ್ನ ಎಥನಾಲ್ ಕನ್ವರ್ಟ್ ಮಾಡಕ್ಕೆ ಹೋದ್ರೆ ಆಹಾರ ಸಮಸ್ಯೆನೂ ಉಂಟಾಗುತ್ತೆ. ಅಂದರೆ ಲಾಭ ನಷ್ಟ ಎರಡೂ ಇದೆ ಇದರಿಂದ. ಇದು ನವೀಕರಿಸಬಹುದಾದ ದೇಶೀಯವಾಗಿ ಉತ್ಪಾದಿಸಲ್ಪಡುವ ಮತ್ತು ಶುದ್ಧ ಪೆಟ್ರೋಲ್ಗಿಂತ ಉತ್ತಮವಾಗಿ ಉರಿಯುವ ಗುಣವನ್ನು ಹೊಂದಿದೆ. ಓಕೆ, ಆದರೂ ಹಳೆಯ ವಾಹನಗಳಲ್ಲಿ 3% ರಿಂದ 7% ಮೈಲೇಜ್ ಕಡಿಮೆ ಆಗುತ್ತದೆ. ಇದನ್ನು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಈಗ 2023 ಏಪ್ರಿಲ್ 1, ಓಕೆನಾ, ಈ ಡೇಟಿಂದ ಈ ಕಡೆ ಇರೋ ಗಾಡಿಗಳೆಲ್ಲ, ಹೊಸ ಗಾಡಿ ಏನು ಬಂದಿದೆಯಲ್ಲ, ಇದನ್ನ ತಗೊಂಡ್ರೆ ಆ ಇಂಜಿನ್ಗಳು E20 ಅಂತಾನೆ ಮಾಡಿದ್ದಾರೆ. 100% E20 ಅದು ಇದು ಮಾಡೋದಿಲ್ಲ. ಬಟ್ E20 ಪೆಟ್ರೋಲ್ಗೆ ಇದು ಲಾಯಕ್ಕಾಗಿದ್ದಾವೆ ಈ ವೆಹಿಕಲ್ಗಳು. ಯಾವುದು 2023 ಏಪ್ರಿಲ್ 1 ಈ ಕಡೆಗೆ ತಗೊಂಡಿರುವಂಥ ವೆಹಿಕಲ್ಗಳು, 23, 24, 25, 26. ಬಟ್ ಬ್ಯಾಕ್ ಹೋದ್ರೆ ನೀವು 2023 ಹಿಂದಕ್ಕಿರೋ ಗಾಡಿಗಳು ತಗೊಂಡ್ರೆ ಅವು ಈಗಿರುವಂಥ E20 ಪೆಟ್ರೋಲ್ಗೆ ಸೂಟೇಬಲ್ ಅಲ್ಲ. ಸೊ ಇದರಿಂದ ಏನಾಗುತ್ತೆ, ಇಂಜಿನ್ ಸ್ವಲ್ಪ ಭಾಗ ಡ್ಯಾಮೇಜ್ ಆಗುತ್ತೆ. ಸುಮಾರು ಒಂದು 2 ರಿಂದ 4 ಕಿಲೋಮೀಟರ್ ಮೈಲೇಜ್ ಕೂಡ ಕಡಿಮೆ ಆಗುತ್ತೆ. ಅದು ಕಾರ್ ಇರಲಿ, ಬೈಕ್ ಇರಲಿ, ಪೆಟ್ರೋಲ್ ಯೂಸ್ ಮಾಡುವಂಥದ್ದು ಇದರಲ್ಲಿ ಕಡಿಮೆ ಆಗುತ್ತೆ. ಓಕೆನಾ, ಅಂದರೆ 2023 E20ಗೆ ಅಡ್ಜಸ್ಟ್ ಮಾಡಿದ್ದಾರೆ. ಇಂಜಿನ್ಗಳಿರೋದೆಲ್ಲ E20 ಇದೆ. ಓಕೆನಾ, ನೆಕ್ಸ್ಟ್ ಒನ್, ಇಂಜಿನ್ ಹಾನಿಯನ್ನು ತಡೆಗಟ್ಟಲು ಕನಿಷ್ಠ 95 ರಿಸರ್ಚ್ ಆಕ್ಟೇನ್ ನಂಬರ್ RON ಅಂತ ಕರೀತಾರೆ, ಅನ್ನು ಕಡ್ಡಾಯಗೊಳಿಸಲಾಗಿದೆ. ಓಕೆ ನೋಡಿ, ಇದು RON ಎಂಬುದು ಇಂಧನದ ಇಂಜಿನ್ ನಾಕಿಂಗ್ ತಡೆಯುವ ಸಾಮರ್ಥ್ಯದ ಅಳತೆಯಾಗಿದೆ. ಇಂಜಿನ್ ಒಳಗೆ ಇಂಧನವು ಸಮರ್ಪಕವಾಗಿ ಉರಿದಾಗ ನಾಕಿಂಗ್ ಸಂಭವಿಸುತ್ತದೆ. ನೋಡಿ, ಇಂಜಿನ್ ಒಳಗೆ ಇಂಧನ ಅಸಮರ್ಪಕವಾಗಿ ಉರಿದ್ರೆ ನಾಕಿಂಗ್ ಸಂಭವಿಸುತ್ತೆ. ಇದು ಇಂಜಿನ್ಗೆ ತೊಂದರೆ ಕೊಡುತ್ತೆ. ಅದಕ್ಕೆ ಮಿನಿಮಮ್ 95 ಆಕ್ಟೇನ್ ನಂಬರ್ ಇದ್ರೆ ಅವಾಗ ಈ ಸಮಸ್ಯೆ ಬರಲ್ಲ ಅಂತ. ಹೆಚ್ಚಿನ RON ಎಂದರೆ ಇಂಧನವು ಹೆಚ್ಚಿನ ಒತ್ತಡದಲ್ಲೂ ಸ್ಥಿರವಾಗಿರುತ್ತದೆ ಎಂದು ಅರ್ಥ. ಭಾರತವು 2025-26ರಲ್ಲಿ E20 ಪೆಟ್ರೋಲ್ ಮಿಶ್ರಣ ಸಾಧಿಸಿದ ಗುರಿಯನ್ನು ಹೊಂದಿದೆ. ಓಕೆ, ನೆಕ್ಸ್ಟ್ ನೋಡಿ, ನೆನ್ಪಿಟ್ಕೊಳ್ಳಿ ನೀವು, ಇನ್ನು E20 ಪೆಟ್ರೋಲ್ ರೋಲ್ಔಟ್ ಆಗಿದೆ ಆಲ್ರೆಡಿ. ನೆಕ್ಸ್ಟ್ ನೋಡಿ, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಡಿ DBTಗೆ ಕೇಂದ್ರ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ, ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್. ಯಾವುದಕ್ಕೆ? ಗರೀಬ್ ಕಲ್ಯಾಣ್ ಅನ್ನ ಯೋಜನೆಗೆ. ಭಾರತ ಸರ್ಕಾರವು ಪುದುಚೇರಿಯಲ್ಲಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಡಿಯಲ್ಲಿ ನೇರ ಲಾಭ ವರ್ಗಾವಣೆ ಅಂದರೆ DBT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ನೇರ ಲಾಭ ವರ್ಗಾವಣೆಗಾಗಿ ಕೇಂದ್ರ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಆಧಾರಿತ ಡಿಜಿಟಲ್ ಆಹಾರ ಕರೆನ್ಸಿ, ಡಿಜಿಟಲ್ ಫುಡ್ ಕರೆನ್ಸಿಯನ್ನು ಪ್ರಾಯೋಗಿಕವಾಗಿ ಪ್ರಾರಂಭಿಸಿದೆ. ಓಕೆ ನೋಡಿ, ಮಿನಿಸ್ಟ್ರಿ ಯಾವುದು ಅಂತ ಗೊತ್ತಿರಲಿ, ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ, ಕನ್ಸ್ಯೂಮರ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್. ಮತ್ತು ಆಹಾರ ಸಾರ್ವಜನಿಕ ವಿತರಣೆ ಎಲ್ಲ ಬರುತ್ತೆ, ಫುಡ್ಡು ಎಲ್ಲ ಸೇರ್ಕೊಂಡಿದೆ. ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ, ಓಕೆ, ಇನ್ನು ಸಾರ್ವಜನಿಕ ವಿತರಣಾ ವ್ಯವಸ್ಥೆಗೆ ಸಂಯೋಜಿಸುವುದರಿಂದ ಪಾರದರ್ಶಕತೆ ಹೆಚ್ಚಾಗುತ್ತೆ, ದಕ್ಷತೆ ಹೆಚ್ಚಾಗುತ್ತೆ, ಫಲಾನುಭವಿಗಳು ತಮ್ಮ ಹಕ್ಕುಗಳನ್ನು ಹೆಚ್ಚಿನ ಸ್ಪಷ್ಟತೆ ಮತ್ತು ಹೊಣೆಗಾರಿಕೆಯೊಂದಿಗೆ ಪಡೆಯುತ್ತಾರೆ. ವೆರಿ ಗುಡ್, ಮಾಡಲಿ. ಭಾರತದಲ್ಲಿ 80 ಕೋಟಿಗೂ ಹೆಚ್ಚು PDS, ನೋಡಿ ನೆನ್ಪಿಟ್ಕೊಳ್ಳಿ, ಇಂಡಿಯಾದಲ್ಲಿ ಮೋರ್ ದೆನ್ 80 crore ಫ್ರೆಂಡ್ಸ್, ಇಷ್ಟು ಜನ BPL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ. BPL ಕಾರ್ಡ್ ಅಂಡರ್ಲಿ ಬರುವಂಥ ಅಂದರೆ ಬಡತನ ರೇಖೆಗಿಂತ, ಅಂದರೆ BPL ಅಂದರೆ ಬಿಲೋ ಪಾವರ್ಟಿ ಲೈನ್ ಅಂತ, ಈ ಬಡತನ ರೇಖೆಗಿಂತ ಕಡಿಮೆ ಇರೋರು ಇಂಡಿಯಾದಲ್ಲಿ 80 ಕೋಟಿಗೂ ಜಾಸ್ತಿ ಜನ ಇದ್ದಾರೆ ಫ್ರೆಂಡ್ಸ್. ಅವ್ರಿಗೆಲ್ರಿಗೂ BPL ಅಂಡರಲ್ಲಿ ನೋಡಿ ನಮ್ಮಲ್ಲಿ ಒಂದು ಆ್ಯಕ್ಟ್ ಇದೆ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ. ಯಾವಾಗ ಬಂತಪ್ಪ? 2013. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013ರ ಅಂಡರಲ್ಲಿ ಒಬ್ಬ ವ್ಯಕ್ತಿ 1 ತಿಂಗಳಿಗೆ
5 kg ಅಕ್ಕಿಯನ್ನು ತಗೊಳ್ಳೋದು ಶಾಸನಾತ್ಮಕ ಹಕ್ಕಾಗಿದೆ. ನೆನ್ಪಿಟ್ಕೊಳ್ಳಿ, ಈಗ ನಮ್ಗೆ ಬಿ ಪಿ ಲ್ಯಾಂಡಲ್ಲಿ ಅಕ್ಕಿ ಎಲ್ಲ ಕೊಡ್ತಾರಲ್ವ ಜನಗಳಿಗೆ, ಒಬ್ಬೊಬ್ಬ ವ್ಯಕ್ತಿಗೆ 5 kg, ಅದು ಒಂದು ತಿಂಗಳಿಗೆ ಒಬ್ಬ ವ್ಯಕ್ತಿಗೆ 5 kg ಕೊಡೋದು ಇವಾಗ ಶಾಸನಾತ್ಮಕ ಹಕ್ಕಾಗಿದೆ. ಈಗ ಯಾರೋ ಅಕ್ಕಿ ತಗೋತಾ ಇದೀವಲ್ವಾ, ಅದ್ರ ಅಂಡರ್ ನಾವು ಅಕ್ಕಿ ತಗೊಳ್ಳೋದು ಏನಾಗಿರುತ್ತೆ ಅಂದ್ರೆ ಶಾಸನಾತ್ಮಕ ಹಕ್ಕಾಗಿರ್ತದೆ, ಸುಮ್ಮನೆ ಕೊಡೋದಿಲ್ಲ. ಓಕೆನಾ. ಬಟ್ ಕರ್ನಾಟಕ ಸರ್ಕಾರ 10 kg ಕೊಡ್ತೀವಿ ಅಂತ ಹೇಳ್ತಲ್ಲ ಅನ್ನಭಾಗ್ಯದಲ್ಲಿ, ಅವರು ಕೇಂದ್ರ ಸರ್ಕಾರದಿಂದ 5 kg ಬರ್ತದೆ, ಇವರು 5 kg ಸೇರಿಸಿ ಎಷ್ಟು ಬೇಕಿದ್ರು ಕೊಡ್ಕೋಬಹುದು. ಅದು ಬೇರೆ ಬೇರೆ ಸ್ಟೇಟ್ಗಳಿಗೆ ಬಿಟ್ಟಿದ್ದು. ಬಟ್ ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನಪ್ಪ, 5 kg ಅಕ್ಕಿ ಕೊಡಬೇಕು. ಇದನ್ನ ಕಾನೂನಾತ್ಮಕ ಹಕ್ಕು ಮಾಡಿದ್ದು ಯಾವಾಗ, 2013ರಲ್ಲಿ. ಯಾವ ಕಾಯ್ದೆ ಮೂಲಕ? ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಮೂಲಕ. ಓಕೆನಾ. ಇವಾಗ ಅದಕ್ಕೆ ಡಿಜಿಟಲ್ ಟಚ್ ಕೊಡ್ತಿದ್ದಾರೆ, ಎಲ್ಲೂ ಮಿಸ್ಯೂಸ್ ಆಗಬಾರ್ದು ಅಂತ ಕಾರಣಕ್ಕೋಸ್ಕರ. ದೃಷ್ಟಿಕೋನ ಏನು? ಪ್ರತಿ ಧಾನ್ಯ, ಪ್ರತಿ ರೂಪಾಯಿ, ಪ್ರತಿ ಅರ್ಹತೆ ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡಿದ್ದನ್ನ ಮಾಡ್ತಾ ಇದ್ದಾರೆ. ಓಕೆನಾ. ಇದೊಂದು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟ ಕರೆಂಟ್ ಅಫೇರ್ಸ್. ಸ್ಟಿಲ್ ಅನ್ನೋ ಕ್ಷಿಪಣಿ ಯಾವ ದೇಶದ ಜೊತೆ ಭಾರತ ಸಹಭಾಗಿತ್ವ ಮಾಡಿಕೊಂಡಿದೆ? ನೋಡಿ, ಸ್ಟಿಲ್ ಎನ್ನುವುದು ಭಾರತೀಯ ನೌಕಾಪಡೆಯ ಮುಂಚೂಣಿ ಯುದ್ಧ ನೌಕೆಗಳಲ್ಲಿ ಬಳಸಲಾಗುವ ಅತ್ಯಾಧುನಿಕ ಮಧ್ಯಮ ಶ್ರೇಣಿಯ ಮಿಡ್ ರೇಂಜ್, ಇದು ಮೇಲ್ಮೈನಿಂದ ಗಾಳಿಗೆ ಅಂದ್ರೆ ಗ್ರೌಂಡ್ ಟು ಏರ್ ಅಂತ, ಗ್ರೌಂಡ್ ಟು ಏರ್, ಮೇಲ್ಮೈನಿಂದ ಗಾಳಿಗೆ ಚಿಮ್ಮುವ ಕ್ಷಿಪಣಿಯ ವ್ಯವಸ್ಥೆಯಾಗಿದೆ. ನೋಡಿದ್ದು ಇತ್ತೀಚೆಗೆ ಭಾರತ ಸರ್ಕಾರ ನೌಕಾಪಡೆ ವಾಯುರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಿಸಲು 5,000 ಕೋಟಿ ರು ಮೊತ್ತದ ಒಪ್ಪಂದಕ್ಕೆ ಯಾವ ದೇಶ? ರಷ್ಯಾ. ವೆರಿ ಇಂಪಾರ್ಟೆಂಟ್. ಸ್ಟಿಲ್ ಕ್ಷಿಪಣಿ ಎಲ್ಲಿಂದ ನಾವು ಪರ್ಚೇಸ್ ಮಾಡಕ್ಕೆ ಕೊಟ್ಟಿದ್ದೀವಿ? ರಷ್ಯಾದಿಂದ. ಇದು ಯುದ್ಧ ನೌಕೆ ಆಧಾರಿತ ಲಂಬವಾಗಿ ಉಡಾವಣೆ ಅಂದ್ರೆ ವರ್ಟಿಕಲ್ ಆಗಿ ಲಾಂಚ್ ಮಾಡಬಹುದು, ಲಂಬವಾಗಿ ಉಡಾವಣೆ ಮಾಡಬಹುದಾದ ಮಧ್ಯಮ ಶ್ರೇಣಿಯ ಕ್ಷಿಪಣಿಯಾಗಿದೆ. ಉದ್ದೇಶ ಏನಪ್ಪಾ? ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳು, ಡ್ರೋನ್ಗಳು ಮತ್ತು ಸಮುದ್ರದ ಮೇಲೆ ಹಾರಬಹುದಾದ ಶತ್ರು ಕ್ಷಿಪಣಿಗಳನ್ನು ಹೊರಡೆದುರುಳಿಸುತ್ತದೆ. ಈ ಕ್ಷಿಪಣಿ ವ್ಯವಸ್ಥೆಯು ರಷ್ಯಾ ಮೂಲದ ತಂತ್ರಜ್ಞಾನವಾಗಿದೆ. ಓಕೆ. ಬಳಕೆ ಭಾರತೀಯ ನೌಕಾಪಡೆಯ ತಲ್ವಾರ್ ಕ್ಲಾಸ್ ಮತ್ತು ಇತ್ತೀಚಿನ INS ತುಶೀಲ್ ನಂತಹ ಯುದ್ಧ ನೌಕೆಗಳಲ್ಲಿ, ನೋಡಿ ಫ್ರಿಗೇಟ್ ಅಂತ ಕರೀತಾರೆ ಇವನ್ನ. ಏನಿದು ತಲ್ವಾರ್ ಏನಪ್ಪ, ತುಶೀಲ್ ಏನಪ್ಪ, ಇವೆಲ್ಲ ಫ್ರಿಗೇಟ್ಗಳು ಅಂತ. ನೋಡಿ, ಡೆಸ್ಟ್ರಾಯರ್, ಫ್ರಿಗೇಟ್ಸ್ ಅಂತೆಲ್ಲ ಬರುತ್ತೆ. ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ ಒಂದು ಬರುತ್ತೆ. ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂದ್ರೆ ಯುದ್ಧ ವಿಮಾನ ವಾಹಕ ನೌಕೆ, ಏನು ವಿಮಾನಗಳನ್ನೆಲ್ಲ ಹೊತ್ಕೊಂಡು ಹೋಗ್ತಾ ಇರ್ತದಲ್ವಾ. ಓಕೆ, ಅದನ್ನ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ ಕರೀತಾರೆ. ಇನ್ನೊಂದು ಡೆಸ್ಟ್ರಾಯರ್ ಅಂತ ಬರುತ್ತೆ. ಡೆಸ್ಟ್ರಾಯರ್ ಮತ್ತು ಇನ್ನೊಂದು ಫ್ರಿಗೇಟ್ ಅಂತ. ಫ್ರಿಗೇಟ್ ನೋಡಿ, ಡೆಸ್ಟ್ರಾಯರ್ ಯಾವಾಗಲೂ ದೊಡ್ಡದಾಗಿರುತ್ತೆ, ದೊಡ್ಡ ಸೈಜು. ಯಾವುದು ಡೆಸ್ಟ್ರಾಯರ್ ಏನಿದೆಯಲ್ಲ ತುಂಬ ಲಾರ್ಜ್ ಸೈಜ್ ಇರುತ್ತೆ. ಇದು ಒಂದು ನಿಮಿಷ, ಇದು ಎಷ್ಟಿರುತ್ತೆ? ತುಂಬ ದೊಡ್ಡ ಸೈಜ್. ಕಾಣೋದಿಲ್ಲ ಇದು. ಸೊ ಇದು ತುಂಬ ದೊಡ್ಡ ಸೈಜ್. ಇದು ಯಾವುದೋ ಡೆಸ್ಟ್ರಾಯರ್ ಅನ್ನೋದು ತುಂಬ ದೊಡ್ಡದು ಮಿಸೈಲ್ಗಳು ಎಲ್ಲ ಇರ್ತವೆ ಇದರಲ್ಲಿ. ಓಕೆನಾ. ನಮ್ಮ ದೇಶದ ರಕ್ಷಣೆಗೋಸ್ಕರ ಇಟ್ಕೊಂಡಿರ್ತಾರೆ. ದೊಡ್ಡ ಡೆಸ್ಟ್ರಾಯರ್ ಅಂದರೆ ಯಾವ್ದಾದ್ರು ಎನಿಮಿ ಏರ್ಕ್ರಾಫ್ಟ್ಗಳನ್ನ ಇದನ್ನ ಡೆಸ್ಟ್ರಾಯ್ ಮಾಡೋಕ್ಕೆ ಇಟ್ಕೊಂಡಿರ್ತಾರೆ. ಫ್ರಿಗೇಟ್ ಅಂದರೆ ಡೆಸ್ಟ್ರಾಯರ್ಗಿಂತ ಚಿಕ್ಕದು. ಡೆಸ್ಟ್ರಾಯರ್ಗಿಂತ ಚಿಕ್ಕದಾಗಿರ್ತದೆ. ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ, ನಾನು ತುಂಬ ಫಾಸ್ಟ್ ಮೂವಿಂಗ್ ಎಲ್ಲ ಹೋಗ್ತಾ ಇವೆಲ್ಲ, ಮಿಸೈಲ್ ಇರ್ತವೆ, ಗನ್ ಇರ್ತವೆ, ಈ ಥರ ಎಲ್ಲ ಇರುತ್ತೆ. ಇದನ್ನ ಮರ್ಚೆಂಟ್ ಶಿಪ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ, ಏನು ಗೂಡ್ಸ್ ಎಲ್ಲ ಹೋಗ್ತದಲ್ವಾ, ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಇದಿರ್ತದೆ. ಕರಾವಳಿ ರಕ್ಷಣೆ ಮಾಡೋಕೆ ಅಂತ ಇರ್ತದೆ. ಅಂದ್ರೆ ಹೈ ಥ್ರೆಟ್ ಏರಿಯಾಗಳೆಲ್ಲ ಇದು ಕಾರ್ಯಾಚರಣೆ ನಡೆಸೋದಕ್ಕೆ, ಈ ಸಬ್ಮರೀನ್ಗಳನ್ನ ಹಂಟ್ ಮಾಡೋದಕ್ಕೆ, ಇಂಥದ್ಗೆಲ್ಲ ಕರಾವಳಿ ರಕ್ಷಣೆ ಇಂಥದ್ಕೆಲ್ಲ ಇದನ್ನ ಬಳಸಲಾಗುತ್ತೆ. ಓಕೆನಾ. ಯಾವ್ದಾದ್ರು ದೊಡ್ಡ ಶಿಪ್ ಹೋಗ್ತಿರ್ತದೆ, ಅದಕ್ಕೆ ಪ್ರೊಟೆಕ್ಟ್ ಮಾಡಬೇಕು, ಫ್ರಿಗೇಟ್ಗಳನ್ನ ಕಳಿಸ್ಕೊಡ್ತಾರೆ. ಓಕೆನಾ. ಈ ತಲ್ವಾರು, ತುಶೀಲ್ ಎಲ್ಲ ಫ್ರಿಗೇಟ್ಗಳು. ಡೆಸ್ಟ್ರಾಯರ್ ಅಂತಂದ್ರೆ ಏನು, ಫ್ರಿಗೇಟ್ಗಿಂತನೂ ದೊಡ್ಡ ಸೈಜಲ್ಲಿ ಬರುತ್ತೆ. ಓಕೆನಾ. ಇದು ತುಂಬಾ ಯುದ್ಧಕ್ಕೆಲ್ಲ ಬಳಕೆ ಆಗುವಂಥದ್ದು. ಓಕೆ. ನೆಕ್ಸ್ಟ್, ಹಿಂದೂ ಮಹಾಸಾಗರದಲ್ಲಿ ಭಾರತದ ನೌಕಾ ಸಾಮರ್ಥ್ಯವನ್ನು ಬಲಪಡಿಸುವುದು ಒಪ್ಪಂದದ ಹಿಂದಿನ ಗುರಿಯಾಗಿದೆ. ಓಕೆ, ಇಷ್ಟು ನೆನ್ಪಿಟ್ಕೊಳ್ಳಿ. ಸ್ಟಿಲ್ ಕ್ಷಿಪಣಿ ರಷ್ಯಾ ಜೊತೆ ಒಪ್ಪಂದ ಮಾಡ್ಕೋತಾ ಇದೆ, ಇಂಡಿಯನ್ ನೇವಿನಲ್ಲಿ ಯೂಸ್ ಮಾಡ್ಕೋತಾರೆ. ನೆಕ್ಸ್ಟ್, ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಜ್ಯಪಾಲರ ಬದಲಾವಣೆ. ಇದು ಕಾಮನ್ ಆಗಿ ಇಂಡಿಯಾದಲ್ಲಿ ನಡೆಯುತ್ತೆ, ಹಿಂದೆಯಿಂದ ನೋಡ್ಕೊಂಡ್ ಬಂದಿದೆ. ಎಲೆಕ್ಷನ್ ಬರ್ತಿದೆ, ರಾಜ್ಯಪಾಲರನ್ನ ತಮಗೆ ಬೇಕಾದ ಕಡೆ ಹಾಕೊಳ್ಳೋದು ಅಂತ. ರಾಜ್ಯಪಾಲರ ಬದಲಾವಣೆ ನೋಡಿ, ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಹಲವು ರಾಜ್ಯಗಳ ರಾಜ್ಯಪಾಲರನ್ನು ಬದಲಾಯಿಸಿದ ಕೇಂದ್ರ ಸರ್ಕಾರ. ಇಲ್ಲಿ ಏನಾದರೂ ಮಾಡ್ಕೊಳ್ಳಿ, ಪೊಲಿಟಿಕ್ಸ್ ಬೇಕಾಗಿಲ್ಲ ನಮಗೆ. ಮೈನ್ ನಮ್ಗೆ ಬೇಕಾಗಿರೋದು ಇದು. ಯಾವುದಲ್ಲಿ ರಾಜ್ಯಪಾಲರ ನೇಮಕಾತಿ ಹೇಗಾಗುತ್ತೆ, ಅವರ ಅಧಿಕಾರಗಳೇನು, ಈ ಥರ ಗೊತ್ತಿರಬೇಕು. ರಾಜ್ಯಪಾಲರು ಯಾವಾಗಲೂ ನ್ಯೂಸಲ್ಲಿ ಇರ್ತದೆ. ರಾಜ್ಯಪಾಲರನ್ನು ಪೋಸ್ಟೇನೆ ಕಾಂಟ್ರವರ್ಸಿ ಫ್ರೆಂಡ್ಸ್, ಹಂಗಾಗಿ ಇದು ಗೊತ್ತಿರಲೇಬೇಕು. ಸಂವಿಧಾನದ 153ನೇ ವಿಧಿ ನೆನ್ಪಿಟ್ಕೊಳ್ಳಿ. ಫಸ್ಟ್ ಆರ್ಟಿಕಲ್ 153ನೇ ವಿಧಿಯಡಿ ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಓಕೆ, ಗವರ್ನರ್ ಅಪಾಯಿಂಟೆಡ್ ಬೈ ಯಾರಿಂದ? 153ನೇ ವಿಧಿಯಡಿ ರಾಷ್ಟ್ರಪತಿಗಳಿಂದ. 1956ರ 7ನೇ ಸಂವಿಧಾನಿಕ ತಿದ್ದುಪಡಿ ಪ್ರಕಾರ ಒಬ್ಬ ವ್ಯಕ್ತಿಯನ್ನು ಒಂದಕ್ಕಿಂತಲೂ ಹೆಚ್ಚು ರಾಜ್ಯಗಳಿಗೆ ರಾಜ್ಯಪಾಲರನ್ನಾಗಿ ನೇಮಕ ಮಾಡಬಹುದು. ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಇದೊಂದು ಒಳ್ಳೆ ಪಾಯಿಂಟ್ಸ್. ತುಂಬಾ ಪಾಯಿಂಟ್ಸ್ ಇದೆ ರಾಜ್ಯಪಾಲ ಸಂಬಂಧಪಟ್ಟಂತೆ. ನೋಡಿ, ಅಲ್ಲಿವರೆಗೆ ಹೆಂಗಿದೆ ಅಂದ್ರೆ 1956ವರೆಗೂ ಒಂದು ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲ ಅಂತಿತ್ತು. ಬಟ್ 7ನೇ ತಿದ್ದುಪಡಿ ಮಾಡಿದಾಗ ಒಬ್ಬನೇ ರಾಜ್ಯಪಾಲರನ್ನ 2-3 ಸ್ಟೇಟ್ಗಳಿಗೂ ರಾಜ್ಯಪಾಲರಾಗಿ ಮಾಡ್ಬೋದು ಅಂತ ತಿದ್ದುಪಡಿ ಮಾಡಿದ್ದಾರೆ. ಎಷ್ಟನೇ ತಿದ್ದುಪಡಿ? 7ನೇ ತಿದ್ದುಪಡಿ. ನೆಕ್ಸ್ಟ್, ಇವರು ರಾಷ್ಟ್ರಪತಿಗಳ ಇಚ್ಛೆ ಇರುವವರೆಗೆ ಅಧಿಕಾರದಲ್ಲಿರುತ್ತಾರೆ.
ಯೂಸಲಿ ಇವ್ರಿಗೆ ಎಷ್ಟು ವರ್ಷ ಇರ್ತಾರೆ ಅಂತ ಎಕ್ಸಾಕ್ಟ್ ಕಾನ್ಸ್ಟಿಟ್ಯೂಷನ್ ಹೇಳಿಲ್ಲ, 5 ವರ್ಷ 6 ವರ್ಷ ಈ ಥರ ಹೇಳಿಲ್ಲ. ರಾಷ್ಟ್ರಪತಿಯವರ ಇಚ್ಛೆಗೆ ಒಳಪಟ್ಟಿರ್ತಾರೆ ಅಂತ ಜನರಲ್ ಆಗಿ 5 ವರ್ಷ ಅಂತ ಅನ್ಕೋಬಹುದು ನಾವು. ಬಟ್ ರಾಷ್ಟ್ರಪತಿ ಇಚ್ಛೆ ಅನ್ನೋದು ಕಾನ್ಸ್ಟಿಟ್ಯೂಷನ್ ಇರೋದು. ಅರ್ಹತೆ ಏನಾಗಿರ್ಬೇಕಾ, ಭಾರತೀಯ ನಾಗರಿಕ ಆಗಿರಬೇಕು ಅಥವಾ 35 ವರ್ಷ ಆಗಿರಬೇಕು, ಸಂಸತ್ ಅಥವಾ ರಾಜ್ಯ ಶಾಸಕಾಂಗದ ಯಾವುದೇ ಸದಸ್ಯನಾಗಿರಬಾರ್ದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರ್ದು. ಓಕೆ, ಇದು ಕಾಮನ್. ಸಂವಿಧಾನಿಕ ಅಧಿಕಾರಗಳು ನೋಡಿ, 161ನೇ ವಿಧಿ ನೋಡಿ, ಇವು ಜಾಸ್ತಿ ಕೇಳುವಂಥದ್ದು. 161ನೇ ವಿಧಿ ಏನಕ್ಕೆ ಸಂಬಂಧಪಟ್ಟಿದೆಯಪ್ಪ? ಕ್ಷಮಾದಾನದ ಅಧಿಕಾರ, ಪಾರ್ಡನಿಂಗ್ ಪವರ್. ಓಕೆ, ಇವ್ರಿಗೆ ರಾಷ್ಟ್ರಪತಿಗಳಿಗೆ ಇರೋ ಹಾಗೇನೆ ರಾಜ್ಯಪಾಲರಿಗೂ ಕೂಡ ಇದೆ. ಒಂದು ಶಿಕ್ಷೆಯಿಂದ ಒಬ್ಬ ವ್ಯಕ್ತಿಯನ್ನು ಕ್ಷಮಿಸ್ಬೋದು. 161ನೇ ವಿಧಿ ಅವ್ರಿಗೆ ಅಧಿಕಾರ ಕೊಡುತ್ತೆ, ಕ್ಷಮಾದಾನದ ಅಧಿಕಾರ. 164ನೇ ವಿಧಿ ಮುಖ್ಯಮಂತ್ರಿ ಅಥವಾ ಇತರೆ ಸಚಿವರನ್ನ ನೇಮಿಸುವುದು. ಓಕೆ, ಮಂತ್ರಿಮಂಡಲ ನೇಮಿಸೋದು ಈ ಆರ್ಟಿಕಲ್ ಹೇಳುತ್ತೆ. 213ನೇ ವಿಧಿ ಸುಗ್ರೀವಾಜ್ಞೆಗಳನ್ನ ಹೊರಡಿಸೋದು. ಓಕೆ, 113 ರಾಷ್ಟ್ರಪತಿಗಿರೋದು, 213 ಸುಗ್ರೀವಾಜ್ಞೆಗಳನ್ನ ಹೊರಡಿಸೋದು ಇವ್ರಿಗಿರೋದು. ಯಾವುದಿಗೆ? ರಾಜ್ಯಪಾಲರಿಗೆ ಸುಗ್ರೀವಾಜ್ಞೆಗಳನ್ನ ಅಂದ್ರೆ ವಿಧಾನಸಭೆ ಅಧಿವೇಶನದಲ್ಲಿ ಇಲ್ಲದಾಗ ಸುಗ್ರೀವಾಜ್ಞೆಗಳನ್ನ ಹೊರಡಿಸ್ಬೋದು. ಇದಕ್ಕೆ 6 ತಿಂಗಳು ಟೈಮ್ ಇರುತ್ತದೆ ಮ್ಯಾಕ್ಸಿಮಮ್. ಓಕೆ, 213ನೇ ವಿಧಿ ರಾಜ್ಯಪಾಲರ ವಿವೇಚನಾಧಿಕಾರ ನೋಡಿ, ಇವ್ರಿಗೆ ಇರುವಂತಹ ಒಂದು ವಿವೇಚನಾಧಿಕಾರ ಅಂದ್ರೆ ತಾನೇ ಯಾವುದೇ ವಿಧಾನಸಭೆ ಕೇಳಿದ್ರೆ ತಾನೇ ಸ್ವತಃ ನಿರ್ಧಾರ ತಗೊಳ್ಳುವಂಥದ್ದು ಅಂತ. 200ನೇ ವಿಧಿ ರಾಜ್ಯ ಶಾಸನಸಭೆ ಅಂಗೀಕರಿಸಿದ ವಿಧೇಯಕಕ್ಕೆ ಒಪ್ಪಿಗೆ ನೀಡುವುದು, ಸೈನ್ ಬೇಕಿರೋ ಮಾಡ್ಬೋದು. ನೋಡಿ, ಯಾವುದೇ ಶಾಸನಸಭೆ ಕಾನೂನು ಬಿಲ್ಲನ್ನು ಪಾಸ್ ಮಾಡಿದೆ, ಪಾಸ್ ಮಾಡಿ ರಾಜ್ಯಪಾಲರು ಕಳಿಸ್ತಾರೆ, ಅವ್ರು ಅದಕ್ಕೆ ಏನೇನು ಮಾಡ್ಬೋದು? ಸೈನ್ ಹಾಕ್ಬೋದು. ಸೈನ್ ಹಾಕಿರೋದು ಕಾನೂನು ಆಗುತ್ತೆ. ತಡೆ ಹಿಡಿಯೋದು, ಇಲ್ಲ ನಾನು ಹಾಕಲ್ಲ ಅಂತ ಹೋಲ್ಡ್ ಮಾಡ್ಬೋದು, ಅಥವಾ ರಾಷ್ಟ್ರಪತಿಗಳ ಪರಿಶೀಲನೆ ಕಳಿಸ್ಕೊಡ್ಬೋದು. ನೋಡಿ, 200ನೇ ಆರ್ಟಿಕಲ್ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದು ರಾಷ್ಟ್ರಪತಿಗಳ ಪರಿಶೀಲನೆಗಾಗಿ ಈ ಒಂದು ಆ ಬಿಲ್ಲನ್ನ, ವಿಧಾನಸಭೆ ಕಳಿಸ್ಕೊಟ್ಟಿರೋ ಬಿಲ್ಲನ್ನ ರಾಷ್ಟ್ರಪತಿಗಳು ಕಳಿಸ್ಕೊಡ್ಬೋದು. ಯಾವ್ದು ಆರ್ಟಿಕಲ್? 200 ನೆನ್ಪಿಟ್ಕೊಳ್ಳಿ. ಇದು ವಿವೇಚನಾಧಿಕಾರ. ಯಾವ್ದಕ್ಕೆ ಸಹಿ ಮಾಡಬೇಕು, ಯಾವ್ದನ್ನ ಹೋಲ್ಡ್ ಮಾಡಬೇಕು, ಯಾವ್ದನ್ನ ಕಳಿಸ್ಕೊಡ್ಬೇಕು, ಇದೆಲ್ಲ ಅವ್ರಿಗೆ ಬಿಟ್ಟಿದ್ದು. 356ನೇ ವಿಧಿ ರಾಷ್ಟ್ರಪತಿ ಆಳ್ವಿಕೆ. ರಾಜ್ಯದಲ್ಲಿ ಸಂವಿಧಾನಿಕ ವ್ಯವಸ್ಥೆ ವಿಫಲವಾಗಿದೆ ಎಂದು ರಾಷ್ಟ್ರಪತಿಗಳಿಗೆ ವರದಿ ನೋಡೋದು. ಓಕೆನಾ? ಅಂದ್ರೆ ಯಾವುದೇ ಒಂದು ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಏರ್ಬೇಕು ಅಂತಂದ್ರೆ ಗವರ್ನರು ಅವ್ರಿಗೆ ರೆಕಮೆಂಡ್ ಮಾಡ್ಬೋದು, ಇಲ್ಲಿ ಸಂವಿಧಾನದ ಪ್ರಕಾರ ನಡೀತಾ ಇಲ್ಲ ಆಡಳಿತ, ನೀವು ರಾಷ್ಟ್ರಪತಿ ಆಳ್ವಿಕೆ ಏರಿ ಅಂತ ಅವ್ರಿಗೆ ವರದಿಯನ್ನು ಸಲ್ಲಿಸಬಹುದು. ಯಾವ್ದು ಆರ್ಟಿಕಲ್? ಅದು 356. ನೆಕ್ಸ್ಟ್, ಸರ್ಕಾರದ ರಚನೆ. ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತವಿಲ್ಲದಿದ್ದಾಗ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡೋದು. ನೋಡಿ, ಮೆಜಾರಿಟಿ ಬಂದ್ಬಿಟ್ರೆ ಒಂದು ಸರ್ಕಾರ ಅಥವಾ 2 ಪಕ್ಷಗಳು ಸೇರಿ ಸಮ್ಮಿಶ್ರ ಸರ್ಕಾರ ಮಾಡಿ ಹಂಗೂ ಮೆಜಾರಿಟಿ ಬಂದ್ರೆ ರಾಜ್ಯಪಾಲರಿಗೆ ಅವಕಾಶ ಇಲ್ಲ ಯಾರನ್ನ ಮುಖ್ಯಮಂತ್ರಿನ ಚೂಸ್ ಮಾಡೋದಕ್ಕೆ. ಯಾವ ಸರ್ಕಾರನೂ ಬಹುಮತ ಬಂದಿಲ್ಲ. ಬಹುಮತ ಅಂದ್ರೆ ಎಷ್ಟು ಹೇಳಿ? more than 50% ಸೀಟ್ಗಳು ಬರಬೇಕು, ಯಾವುದೇ ಸರ್ಕಾರಕ್ಕಾದ್ರೂ ಬರಲಿ. ಒಂದ್ ವೇಳೆ ಯಾವುದೇ 2 ಪಾರ್ಟಿಗಳು ಸೇರಿ ಸಮ್ಮಿಶ್ರನೂ ಮಾಡ್ಕೋತಾ ಇಲ್ಲ, ಆ ತರ ಟೈಮಲ್ಲಿ ಏನಾಗುತ್ತೆ? ಈಗ ಗವರ್ನರ್ಗೆ ಅಧಿಕಾರ ಬರ್ತದೆ ಯಾರನ್ನ ಚೂಸ್ ಮಾಡಕ್ಕೆ? ಮುಖ್ಯಮಂತ್ರಿಯನ್ನ ಚೂಸ್ ಮಾಡಕ್ಕೆ. ಅದು ಅವರ ವಿವೇಚನಾಧಿಕಾರ. ಯಾರನ್ನ ಚೂಸ್ ಮಾಡ್ಬೇಕನ್ನೋದು ಅವ್ರು ಬಿಟ್ಟಿದ್ದು. ಮಂತ್ರಿಮಂಡಲದ ವಿಸರ್ಜನೆ. ಮಂತ್ರಿಮಂಡಲವು ಬಹುಮತ ಕಳೆದುಕೊಂಡಿದೆ ಎಂದು ಮನವರಿಕೆ ಆದಾಗ ಅದನ್ನು ವಜಾಗೊಳಿಸಬಹುದು. ಮೆಜಾರಿಟಿ ಬೇಕೇ ಬೇಕು, more than 50% ಗೌರ್ಮೆಂಟ್ ಸಪೋರ್ಟ್ ಇರಲೇಬೇಕು ಫ್ರೆಂಡ್ಸ್. ಒಂದ್ ವೇಳೆ ಸಪೋರ್ಟ್ ಇಲ್ಲ ಅಂತ ಅನ್ಕೊಳ್ಳಿ, ಅದನ್ನ ಅವ್ರು ಏನ್ ಮಾಡ್ಬೋದು? ವಿಸರ್ಜನೆ ಮಾಡಬಹುದು. ರಾಜ್ಯಪಾಲರು ಸಾಂವಿಧಾನಿಕವಾಗಿ ರಾಜ್ಯದ ಮುಖ್ಯಸ್ಥರಾಗಿ ಹಾಗೂ ಕೇಂದ್ರದ ಪ್ರತಿನಿಧಿಯಾಗಿ ದ್ವಿಪಾತ್ರ ವಹಿಸುತ್ತಾರೆ. ಇವರು ರಾಜ್ಯದ ಮುಖ್ಯಸ್ಥರಾಗಿಯೂ ಇರ್ತಾರೆ, ಬಟ್ ಕೇಂದ್ರದ ಪ್ರತಿನಿಧಿಯಾಗಿಯೂ ಇರ್ತಾರೆ. ಅದಕ್ಕೆ ಕಾಂಟ್ರವರ್ಸಿ ಆಗೋದು. ಇವರು ಅಪಾಯಿಂಟ್ ಆಗೋದು ಕೇಂದ್ರ ಸರ್ಕಾರದಿಂದ ಅಥವಾ ರಾಷ್ಟ್ರಪತಿ ಅಂತ ಕರಿತೀವಿ ಲೀಗಲಾಗಿ, ಬಟ್ ಕೆಲಸ ಮಾಡೋದು ರಾಜ್ಯದಲ್ಲಿ. ಇದು ಸಮಸ್ಯೆ ಆಗೋದು. ರಾಜ್ಯಪಾಲರು ರಾಷ್ಟ್ರಪತಿಗಳಿಗಿಂತಲೂ ಹೆಚ್ಚಿನ ಸಾಂವಿಧಾನಿಕ, ನೋಡಿ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. ನೋಡಿ, ಸಾಂವಿಧಾನಿಕವಾಗಿ ರಾಷ್ಟ್ರಪತಿಗಿಂತಲೂ ಹೆಚ್ಚಿನ ಅಧಿಕಾರ ಇರೋದು ರಾಜ್ಯಪಾಲರಿಗೆ. ನೋಡಿ, ರಾಷ್ಟ್ರಪತಿ ಇಲ್ಲ ಅಂತಂದ್ರೂ ಏನಾಗ್ಬಿಡ್ತದೆ? ರಾಷ್ಟ್ರಪತಿಗೆ ಸಂವಿಧಾನಿಕವಾಗಿ ಕೆಲವೊಂದು ಅಧಿಕಾರ ಕೊಟ್ಟಿದ್ದಾರೆ ಅಷ್ಟೇ ಅವರು ವರ್ಕ್ ಮಾಡೋದಕ್ಕೆ, ಬಟ್ ರಾಜ್ಯಪಾಲರಿಗೆ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ. ರಾಜ್ಯಪಾಲರಿಗೆ ಜಾಸ್ತಿ ಕೊಟ್ಟಿದ್ದಾರೆ, ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ರಾಜ್ಯಪಾಲರಿಗೆ ಸಂಬಂಧಿಸಿದ ಐತಿಹಾಸಿಕ ತೀರ್ಪುಗಳು ನೋಡಿ, ಒಂದೆರಡು ಇದನ್ನು ತಗೊಂಡಿದ್ದೀನಿ. SR ಬೊಮ್ಮಾಯಿ ಕೇಸ್ ವೆರಿ ಫೇಮಸ್ ಅಂದ್ರೆ ಇದು ರಾಜ್ಯಪಾಲರಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ನಮ್ಮ ಸ್ಟೇಟ್ಗೆ ಸಂಬಂಧಪಟ್ಟಿದ್ದು. 1994 ಜಡ್ಜ್ಮೆಂಟ್ ಬಂತು SR ಬೊಮ್ಮಾಯಿ ಅವರ ಮುಖ್ಯಮಂತ್ರಿ ಆಗಿದ್ದಾಗ. 356ನೇ ವಿಧಿಯಡಿ ರಾಷ್ಟ್ರಪತಿ ಆಳ್ವಿಕೆ ಹೇಳುವುದು ನ್ಯಾಯಾಂಗ ವಿಮರ್ಶೆಗೆ ಒಳಪಟ್ಟಿದೆ. ಅಂದ್ರೆ ಜುಡಿಷಿಯಲ್ ರಿವ್ಯೂ ಅಂತ ಕರೀತಲ್ವಾ, ಜುಡಿಷಿಯಲ್ ರಿವ್ಯೂ ಏನಿದು? ನ್ಯಾಯಾಂಗ ವಿಮರ್ಶೆ ಅಂತ ಕರೀತಾರೆ. ಅಂದ್ರೆ ಗವರ್ನರ್ಗಳು ರಾಷ್ಟ್ರಪತಿಯ ಜೊತೆ ಮಾತಾಡ್ಕೊಂಡು ಯಾವುದೇ ರಾಜ್ಯದ ಮೇಲೆ ತಮ್ಗೆ ಇಷ್ಟ ಬಂದಂಗೆ ನೀವು ಪ್ರೆಸಿಡೆನ್ಷಿಯಲ್ ಇದನ್ನ ಎಮರ್ಜೆನ್ಸಿ ಏರುವಂತಿಲ್ಲ. ಓಕೆ, ರಾಷ್ಟ್ರಪತಿ ಆಳ್ವಿಕೆನ ಏರುವಂತಿಲ್ಲ ನೀವು. ಯಾಕೆ ಹೇಳಿ? ಅದು ಕೇಂದ್ರದ ನ್ಯಾಯಾಂಗ ವಿಮರ್ಶೆಗೆ ಒಳಪಡುತ್ತೆ. ಅದನ್ನ ನಾವು ರಿವ್ಯೂ ಮಾಡ್ತೀವಿ, ನೀವು ತಗೊಂಡಿರೋ ನಿರ್ಧಾರ ಸರಿಯಾ ತಪ್ಪಿದೆಯಾ ಅಂತ ನಾವು ಹೇಳ್ತೀವಿ ಅದನ್ನ. ಸೊ ಅದ್ರ ಮೇಲೆ ಕೂಡ ಅಪ್ಲೈ ಆಗುತ್ತೆ ಅದು ಅಂತ ಇಲ್ಲಿ ಫಸ್ಟ್ ಟೈಮ್ ಹೇಳಿದ್ರು ಇಲ್ಲಿ SR ಬೊಮ್ಮಾಯಿ ಕೇಸಲ್ಲಿ. ಸೆಕೆಂಡ್, ನಬಮ್ ರೇಬಿಯಾ ಕೇಸ್ 2016. ವಿಧಾನಸಭೆಯನ್ನು ಕರೆಯುವ ಅಥವಾ ವಿಸರ್ಜಿಸುವ ಅಧಿಕಾರವು ರಾಜ್ಯಪಾಲರ ವಿವೇಚನೆಗೆ ಸೇರಿದಲ್ಲ. ನೋಡಿ, ವಿಧಾನಸಭೆಯನ್ನು ಪ್ರತಿ 6 ತಿಂಗಳು ಮೀರದಂತೆ ವರ್ಷಕ್ಕೆ ಜನರಲ್ ಆಗಿ 2 ಬಾರಿ ಕರೆಯೋದು ಇವರ ಒಂದು ಹೊಣೆಗಾರಿಕೆ ಆಗಿರ್ತದೆ. ಯಾವುದು? ರಾಜ್ಯಪಾಲರದು. ನಾನು ವಿಧಾನಸಭೆ ಕರೆಯೋದೇ ಇಲ್ಲ ಅಧಿವೇಶನ ಅಂತಂದ್ರೆ ಲಾ ಮಾಡೋದು ಹೇಗೆ? ಅವರು ಇಷ್ಟಕ್ಕೆ ನೀವು ಮಾಡಂಗಿಲ್ಲ, ನೀವು ಕರೀಲೇಬೇಕು, ನಿಮ್ಮ ವಿವೇಚನೆ ಅಲ್ಲ ಇದು ಅಂತ ಹೇಳಿದೆ.
ಪಂಜಾಬ್ ಸರ್ಕಾರ ಕೇಸಲ್ಲಿ ಚುನಾಯಿತ ಸರ್ಕಾರವು ಮಾಡಿದ ಕಾನೂನುಗಳನ್ನು ತಡೆಯುವ ಅಧಿಕಾರ ಒಬ್ಬ ಚುನಾಯಿತನಲ್ಲದ ರಾಜ್ಯಪಾಲನಿಗೆ ಇರುವುದಿಲ್ಲ. ನೋಡಿ ಏನಾಯ್ತು, ತಮಿಳುನಾಡಲ್ಲಿ, ಪಂಜಾಬ್ನಲ್ಲಿ, ಅದು ಬಿಟ್ಟರೆ ತಮಿಳುನಾಡು, ಪಂಜಾಬ್, ಕೇರಳದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ಇಲ್ಲೆಲ್ಲ ಏನಾಯ್ತು ಅಂತಂದ್ರೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದಿದ್ರಿಂದ ಅಲ್ಲಿ ಮಾಡಿದಂಥ ಬಿಲ್ಗಳೇನಿತ್ತಲ್ಲ, ಬಿಲ್ ಪಾಸ್ ಮಾಡಿದ್ರಲ್ಲ ಮಸೂದೆಗಳನ್ನ ರಾಜ್ಯಪಾಲರು ಕಳಿಸಿದಾಗ ರಾಜ್ಯಪಾಲರು ಸೈನೇ ಆಗ್ತಾ ಇರಲಿಲ್ಲ, ಅದಕ್ಕೆ ಹಂಗೆ ಪೆಂಡಿಂಗ್ ಇಟ್ಬಿಡೋರು, ಸುಮಾರು ವರ್ಷಗಳೇ ಆಗ್ಬಿಡೋದು. ಅದಕ್ಕೆ ಅವ್ರು ಎಲ್ಲರೂ ಏನು ಮಾಡಿದ್ರು, ಕೋರ್ಟ್ಗೆ ಕೇಸ್ ಹಾಕಿದ್ರು, ಸುಪ್ರೀಂ ಕೋರ್ಟ್ಗೆ ಹೋದ್ರು, ಈ ಥರ ಮಾಡ್ತಾ ಇದೆ ಅಂತ. ಅವಾಗ ಕೋರ್ಟ್ ಹೇಳಿತ್ತು, ನೋಡಿ ಚುನಾಯಿತ ಸರ್ಕಾರ ಮಾಡಿರೋ ಕಾನೂನುಗಳನ್ನ ತಡೆಯೋ ಅಧಿಕಾರ ಇವರು ಗವರ್ನರ್ ಇದೆಯಲ್ಲ, ಇವ್ರು ಚುನಾಯಿತರಲ್ಲ, ಇವರು ಅಪಾಯಿಂಟ್ ಆಗಿ ಬರೋದು, ಓಕೆ, ಕೇಂದ್ರ ಸರ್ಕಾರದಿಂದ, ಇವ್ರಿಗೆ ಅದನ್ನು ತಡೆಯೋ ರೈಟ್ಸ್ ಇಲ್ಲ ಅಂತ ಹೇಳಿದೆ. ಓಕೆನಾ, ಗವರ್ನರ್ ಸಂಬಂಧಪಟ್ಟಂತೆ. ಓಕೆ, ಅಷ್ಟು ನೆನ್ಪಿಟ್ಕೊಳ್ಳಿ. ಗವರ್ನರ್ ವೆರಿ ಇಂಪಾರ್ಟೆಂಟ್ ಪರ್ಸನಾಲಿಟಿ ಇನ್ ಇಂಡಿಯನ್ ಪೊಲಿಟಿ. ನೋಡಿ ಪ್ರಾಜೆಕ್ಟ್ ಹನುಮಾನ್, ನೆಕ್ಸ್ಟ್ ಒನ್ ಪ್ರಾಜೆಕ್ಟ್ ಹನುಮಾನ್. ನೋಡ್ತಿದ ತಕ್ಷಣ ಕೋತಿಗಳ ಸಂಬಂಧಪಟ್ಟಿದ್ದು ಅಂತ ಅನ್ಸುತ್ತಾ ಪ್ರಾಜೆಕ್ಟ್ ಹನುಮಾನ್, ಅಥವಾ ಹನುಮಾನ್ ದೇವರಿಗೆ ಸಂಬಂಧಪಟ್ಟಿದ್ದ, ಮಾರುತಿಗೆ ಅಂತ ಅನ್ಸುತ್ತಾ, ಆಂಜನೇಯನ್ಗೆ? ನೋಡಿ ಫ್ರೆಂಡ್ಸ್, ಎರಡೂ ಅಲ್ಲ ಅದು. ನೋಡಿ ಏನಂತ ನೋಡೋಣ. ಓಕೆ, ನೋಡಿ ಅದು ಫುಲ್ ಫಾರ್ಮ್ ಇದೆ, ಹೀಲಿಂಗ್ ಅಂಡ್ ನರ್ಚರಿಂಗ್ ಯೂನಿಟ್ಸ್ ಫಾರ್ ಮಾನಿಟರಿಂಗ್ ಅಂಡ್ ನರ್ಸಿಂಗ್ ಆಫ್ ವೈಲ್ಡ್ ಲೈಫ್ ಅಂತ. ಇದು ವನ್ಯಜೀವಿಗಳ ಮೇಲ್ವಿಚಾರಣೆ ಮಾಡೋದು, ಅವರಿಗೆ ನೆರವು ಮತ್ತು ಪಾಲನೆಗಾಗಿ ರೂಪಿಸಲಾದ ಒಂದು ವಿಶೇಷ ಯೋಜನೆಯಾಗಿದೆ. ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ, ನೋಡಿ ಇದು ಆಂಧ್ರ ಪ್ರದೇಶದಲ್ಲಿ ಬಂದಿರೋ ಸ್ಕೀಮ್ ಇದು. ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಇದನ್ನ ವಿಶ್ವ ವನ್ಯಜೀವಿ ದಿನ ಮಾರ್ಚ್ 3 ಡಿಕ್ಲೇರ್ ಮಾಡ್ತಾರಲ್ಲ, ವಿಶ್ವ ವನ್ಯಜೀವಿ ದಿನ ಸೆಲೆಬ್ರೇಟ್ ಮಾಡೋದು, ಅವತ್ತು ಇದನ್ನ ಮಾಡಿದ್ರು. ಉದ್ದೇಶ ಏನಪ್ಪಾ, ಮಾನವ ವನ್ಯಜೀವಿ ಸಂಘರ್ಷವನ್ನ ಕಡಿಮೆ ಮಾಡುವುದು, ಗಾಯಗೊಂಡ ವನ್ಯಜೀವಿಗಳಿಗೆ ತಕ್ಷಣ ಚಿಕಿತ್ಸೆ ನೀಡುವುದು ಹಾಗೂ ರಕ್ಷಣೆ ಒದಗಿಸುವುದು. ಈ ಎಲ್ಲಾ ವನ್ಯಜೀವಿಗಳು ಇದ್ರ ಅಂಡರ್ ಬರುತ್ತೆ. ಪ್ರಾಜೆಕ್ಟ್ ಹನುಮಾನ್ ಅನ್ನೋ ಯೋಜನೆಯಡಿ ಎಲ್ಲಾ ವನ್ಯಜೀವಿಗಳನ್ನ ಪ್ರೊಟೆಕ್ಟ್ ಮಾಡೋಕೆ ತಂದಿರೋದು ಅಂತ. ಏನಿದು, ಈ ಯೋಜನೆಯಡಿ 100 GPS ಅಳವಡಿಸಿದ ವಾಹನಗಳನ್ನು ನಿಯೋಜಿಸಲಾಗಿದೆ. ಯೂಸ್ ಮಾಡ್ತಾ ಇದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ. ಪ್ರಾಣಿಗಳ ಚಲನವಲನವನ್ನು ಪತ್ತೆ ಹಚ್ಚಲು ಕೃತಕ ಬುದ್ಧಿಮತ್ತೆ ಆಧಾರಿತ ಮುನ್ನೆಚ್ಚರಿಕೆ ವ್ಯವಸ್ಥೆಯನ್ನು ಬಳಸ್ತಾ ಇದ್ದಾರೆ. ಓಕೆ, ಪರಿಹಾರ ಧನ, ವನ್ಯಜೀವಿ ದಾಳಿಯಿಂದ ಮೃತಪಟ್ಟರೆ ನೀಡುವ ಪರಿಹಾರ ಧನವನ್ನು 10 ಲಕ್ಷ ರೂಗೆ ಹೆಚ್ಚಿಸಿದ್ದಾರೆ, ಸತ್ತೋಗ್ಬಿಟ್ರೆ. ಮತ್ತು ಗಾಯಗೊಂಡವರಿಗೆ 7 ಲಕ್ಷದವರೆಗೂ ಕೊಡ್ತಾ ಇದ್ದಾರೆ. ಸ್ಥಳೀಯ ಸಹಭಾಗಿತ್ವ, ಗ್ರಾಮ ಮಟ್ಟದಲ್ಲಿ ವಜ್ರ ವನ್ಯಜೀವಿ ಸಂರಕ್ಷಣಾ ತಂಡಗಳು ಮತ್ತು ಸರ್ಪ ಮಿತ್ರ ತಂಡಗಳನ್ನು ರಚಿಸಲಾಗಿದೆ. ಪ್ರಾಜೆಕ್ಟ್ ಹನುಮಾನ್ ಒಂದು ಆಂಧ್ರ ಪ್ರದೇಶದಲ್ಲಿ ಬಂದಿರುವಂತಹ ಸ್ಕೀಮ್. ಇದ್ರ ಉದ್ದೇಶ ಏನಪ್ಪಾ, ವನ್ಯಜೀವಿಗಳನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿದ್ದಾರೆ, ಸ್ಥಳೀಯರ ಭಾಗವಹಿಸುವಿಕೆ ಇದೆ. ವನ್ಯಜೀವಿಗಳ ದಾಳಿಯಿಂದ ಏನಾದರೂ ಡೆತ್ ಆದ್ರೆ 10 ಲಕ್ಷದವರೆಗೂ ಪರಿಹಾರವನ್ನ ಕೊಡ್ತಾರೆ. ಓಕೆನಾ, ಸೊ ಪ್ರಾಜೆಕ್ಟ್ ಹನುಮಾನ್. ನೆಕ್ಸ್ಟ್ ಮೂನ್ ಶಾಟ್ ಯೋಜನೆ. ನೋಡಿ ಇದು ಕೇಳಿದ ತಕ್ಷಣ ಏನಿಸುತ್ತೆ, ಚಂದ್ರ ಮೇಲೆ ಯಾವುದೋ ಇಸ್ರೋ ಅವರು ರಾಕೆಟ್ ನ ಲಾಂಚ್ ಮಾಡ್ತಿದ್ದಾರೆ ಅನ್ಸುತ್ತಲ್ವಾ. ಮೂನ್ ಅಂತ ಇಲ್ಲೇ ಇದೆ, ಮೂನ್ ಶಾಟ್ ಅಂತ ಇದೆ. ಮೂನ್ಗೆ ಏನಾದ್ರು ಬಾಣ ಬಿಡ್ತಾರ ಅನ್ನತ್ರ, ಬಟ್ ಇದು ಅದಲ್ಲ ಫ್ರೆಂಡ್ಸ್. ಹೆಸರಿಂದ ಕೆಲವೊಂದನ್ನ ಗೆಸ್ ಮಾಡೋಕ್ಕಾಗಲ್ಲ, ಕೆಲವೊಂದಿನ ಗೆಸ್ ಮಾಡ್ಬೋದು, ಬಟ್ ಇದು ಆಗಲ್ಲ. ಏನಿದು ನೋಡಿ, ಇದು ಸ್ಟ್ರೋಕ್ ಸಂಬಂಧಪಟ್ಟಿದ್ದು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ IISc ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಪ್ರತೀಕ್ಷಾ ಟ್ರಸ್ಟ್ ಸಹಯೋಗದೊಂದಿಗೆ ಸ್ಟ್ರೋಕ್ ಅಂದ್ರೆ ಪಾರ್ಶ್ವವಾಯು ಸಂಬಂಧಪಟ್ಟಿದೆ ಫ್ರೆಂಡ್ಸ್. ಇದು ಸ್ಟ್ರೋಕ್ ಸಂತ್ರಸ್ತರಲ್ಲಿ ಕಳೆದು ಹೋದ ದೈಹಿಕ ಕಾರ್ಯಗಳನ್ನು ಮರುಸ್ಥಾಪಿಸಲು ಕೃತಕ ಬುದ್ಧಿಮತ್ತೆ ಚಾಲಿತ ಬ್ರೈನ್ ಪ್ರೊಸೆಸರ್ಗಳನ್ನು ಅಭಿವೃದ್ಧಿಪಡಿಸುವ ಮೂನ್ ಶಾಟ್ ಯೋಜನೆಯನ್ನು ಘೋಷಿಸಿದೆ. ಅಂದ್ರೆ ಇದು ನಮಗೆ ಪಾರ್ಶ್ವವಾಯು ಆಗುತ್ತಲ್ವ ಫ್ರೆಂಡ್ಸ್, ಪಾರ್ಶ್ವವಾಯು ಏನು ಸ್ಟ್ರೋಕ್ ಆಗುತ್ತಲ್ವಾ, ಅವ್ರಿಗೆ ಸ್ಟ್ರೋಕ್ ಆದಾಗ ಏನಾಗುತ್ತೆ, ಬಾಡಿಲಿ ಯಾವ್ದಾದ್ರು ಒಂದು ಪಾರ್ಟ್ಸ್ ಹಾಗೆ ನಿಂತ್ಕೊಂಡ್ಬಿಡುತ್ತಲ್ವಾ, ಮೂವ್ಮೆಂಟ್ ಆಗಲ್ಲ. ಇದು ಒಂದು ಯೋಜನೆ ಏನು ತರ್ತಾ ಇದಾರಲ್ಲ, ಇದ್ರ ಮೂಲಕ, ಈ ಪ್ರೊಸೆಸರ್ ಮೂಲಕ ಬ್ರೈನ್ಗೆ, ಇಲ್ಲಿ ಇಮೇಜ್ ಇದೆ ನೋಡಿ, ಬ್ರೈನ್ಗೆ ಇದನ್ನ ಅಡ್ಜಸ್ಟ್ ಮಾಡೋದ್ರ ಮೂಲಕ ಯಾವ ಪಾರ್ಟ್ಸ್ ನಮ್ಮ ಬಾಡಿನಲ್ಲಿ ಕೆಲಸ ಮಾಡ್ತಿರೋದಲ್ವಾ ಅದು ಮೂವ್ಮೆಂಟ್ ಆಗೋ ತರ ಮಾಡ್ಬೋದು. ಓಕೆ, ಅದು ಈ ಯೋಜನೆ ಉದ್ದೇಶ. ಪಾರ್ಶ್ವವಾಯು ಪೀಡಿತರಲ್ಲಿ ಅವ್ರಿಗೆ ಮೆಮೊರಿ ಕೂಡ ಲಾಸ್ ಇರುತ್ತಲ್ಲ, ಅರಿವಿನ ಮತ್ತು ಪುನರ್ವಸತಿಗಾಗಿ ಸುಧಾರಿತ ಬ್ರೈನ್ ಪ್ರೊಸೆಸರ್ಗಳನ್ನು ಅಭಿವೃದ್ಧಿಪಡಿಸುವುದು ತಂತ್ರಜ್ಞಾನ. ಇದು ನರವಿಜ್ಞಾನ, ಕೃತಕ ಬುದ್ಧಿಮತ್ತೆ, ಬಯೋ ಎಲೆಕ್ಟ್ರಾನಿಕ್ಸ್ ಅನ್ನು ಸಂಯೋಜಿಸಿ ನರ ಸಂಕೇತಗಳನ್ನು ಡಿಕೋಡ್ ಮಾಡುವ, ಮರು ಎನ್ಕೋಡ್ ಮಾಡುವ ಸಾಧನಗಳನ್ನು ತಯಾರಿಸುತ್ತದೆ. ಓಕೆನಾ, ಪ್ರಾಮುಖ್ಯತೆಯನ್ನು ರೋಗಿಗಳು ತಮ್ಮ ಕೈಗಳ ಚಲನೆ ಮತ್ತು ಕಾರ್ಯಕ್ಷಮತೆಯನ್ನು ಮರಳಿ ಪಡೆಯಲು ಸಹಾಯ ಮಾಡುತ್ತೆ. ಓಕೆನಾ, ಸೊ ಒಳ್ಳೆ ಯೋಜನೆ ಇದು, IISc ಇಂದ ಬರ್ತಾ ಇರೋದು. ನೋಡಿ, ಸೈನ್ಸ್ ಇಂಥ ಕೆಲಸಕ್ಕೆ ಯೂಸ್ ಆಗ್ಬೇಕು ಫ್ರೆಂಡ್ಸ್. ಸೈನ್ಸ್ನ ನಾವು ಯಾವುದಕ್ಕೆ ಬಳಸಬೇಕು, ಮಾನವರ ಒಳಿತಿಗಾಗಿ, ಮಾನವರ ಒಳಿತು ಇದಕ್ಕೋಸ್ಕರ ಬಳಸಬೇಕು, ನೆನ್ಪಿಟ್ಕೊಳ್ಳಿ. ಸೈನ್ಸ್ ಇರೋದು ಅಥವಾ ಯಾವುದೇ ಟೆಕ್ನಾಲಜಿ ಇರೋದು ಮಾನವರ ಒಳಿತಿಗಾಗಿ ನಾವು ಆ ಬುದ್ಧಿವಂತಿಕೆನ ಯೂಸ್ ಮಾಡಬೇಕು ಹೊರತು ಮಾನವನ ಪ್ರಭೇದವನ್ನೇ ಅಳಿಸೋದಕ್ಕೆ ಅಥವಾ ಪರಿಸರ ನಾಶ ಮಾಡೋದಕ್ಕೆ ಆಗಿರಬಾರ್ದು. ಓಕೆ, ಇದು ಒಂದು ಒಳ್ಳೆ ಯೋಜನೆ, IISc ಇಂದ ಬರ್ತಾ ಇರೋದು. ನೆಕ್ಸ್ಟ್ ಒನ್, ಮುಖ್ಯ ಚುನಾವಣಾ ಆಯುಕ್ತರ ಪದಚ್ಯುತಿಗೆ ನೋಟಿಸ್ ಸಲ್ಲಿಕೆ. ನೋಡಿ, ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಆಗಿದೆ ಫ್ರೆಂಡ್ಸ್ ಇದು. ಏನು, ಚೀಫ್ ಎಲೆಕ್ಷನ್ ಕಮಿಷನರ್ಗೆ ಸಂಬಂಧಪಟ್ಟಿದ್ದು.
ಏನಿದು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರನ್ನು ಹುದ್ದೆಯಿಂದ ಕೆಳಗಿಳಿಸುವಂತೆ ಆಗ್ರಹಿಸಿ ಸಂಸದರು ಸಹಿ ಹಾಕಿರುವ ನೋಟಿಸ್ ಅನ್ನು ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ವಿಪಕ್ಷಗಳು ಸಲ್ಲಿಸಿವೆ. ತಾರತಮ್ಯ ಏನು ಅವ್ರ ಮೇಲೆ ಚಾರ್ಜ್ ಹಾಕಿದ್ದಾರೆ ನೋಡಿ. ಚಾರ್ಜ್ ಮೀನ್ಸ್ ಇವ್ರು ವಿರೋಧಿಸ್ತಾ ಇರೋದು ಏನ್ ಮಾಡಿದ್ದಾರೆ ಅಂತ. ತಾರತಮ್ಯ ಮಾಡ್ತಿದ್ದಾರೆ, ಚುನಾವಣಾ ವಂಚನೆ ಪ್ರಕರಣಗಳಿಗೆ ತನಿಖೆಗೆ ಉದ್ದೇಶಪೂರ್ವಕವಾಗಿ ಅಡ್ಡಿಪಡಿಸ್ತಾ ಇದ್ದಾರೆ ಇತ್ಯಾದಿ ಆರೋಪಗಳನ್ನು ಚುನಾವಣಾ ಆಯುಕ್ತರ ಮೇಲೆ ಮಾಡಲಾಗಿದೆ. ವಿರೋಧ ಪಕ್ಷದ ಈ ಥರ ಹೇಳಿದ್ದಾರೆ. ಪದಚ್ಯುತಿಯ ನಿಮಗೆ ಇದೆಲ್ಲ ಬಿಡಿ, ಈ ನ್ಯೂಸ್ ಇರಲಿ, ಇದು ಇಂಪಾರ್ಟೆಂಟ್. ಅವರ ಪದಚ್ಯುತಿಗೆ ಸಂವಿಧಾನದ ಪ್ರಕ್ರಿಯೆ ಏನಿದೆ, ಚೀಫ್ ಎಲೆಕ್ಷನ್ ಕಮಿಷನರ್ದು ಅನ್ನೋದು ಗೊತ್ತಿರಬೇಕು. ಇದೊಂದು ಪ್ರಮುಖವಾದ ಹುದ್ದೆ ಫ್ರೆಂಡ್ಸ್ ಇದು ಭಾರತದಲ್ಲಿ. ನೋಡಿ ಇಲ್ಲಿ ಆರ್ಟಿಕಲ್ ಯಾವುದಪ್ಪ, 324. ಓಕೆ, ಆರ್ಟಿಕಲ್ ಯಾವುದು, 324 ಕ್ಲಾಸ್ 5. 324 ಕ್ಲಾಸ್ 5. ಓಕೆನಾ, 324 ಕ್ಲಾಸ್ 5. ಈ ವಿಧಿಯ ಪ್ರಕಾರ ಮುಖ್ಯ ಚುನಾವಣಾ ಆಯುಕ್ತರನ್ನು ಸಾಬೀತಾದ ದುರ್ವರ್ತನೆ ಅಥವಾ ಅಸಾಮರ್ಥ್ಯತೆ ಏನಪ್ಪ ಇದು ಕಾರಣ ಮಾತ್ರ ನೀಡಿ ಪದಚ್ಯುತಗೊಳಿಸಬಹುದು. ಚೀಫ್ ಎಲೆಕ್ಷನ್ ಕಮಿಷನರ್ ರಿಮೂವ್ ಮಾಡಬೇಕಂದ್ರೆ ಎರಡೇ ರೀಸನ್ ಕೊಟ್ಟಿರೋದು ಸಂವಿಧಾನ. ಒಂದು ಪ್ರೂವ್ಡ್ ಮಿಸ್ಬಿಹೇವಿಯರ್ ಅಂತ, ಸಾಬೀತಾದ ದುರ್ವರ್ತನೆ. ಇನ್ನೊಂದು ಇನ್ಕೆಪಾಸಿಟಿ, ಅಸಾಮರ್ಥ್ಯತೆ. ಇವೆರಡೇ ರೀಸನ್ ಇರೋದು ಅವ್ರನ್ನ ರಿಮೂವ್ ಮಾಡೋದಕ್ಕೆ. ಓಕೆನಾ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಪದಚ್ಯುತಿಗೊಳಿಸುವ ರೀತಿ ಆಯುಕ್ತರನ್ನು ಸಹ ಪದಚ್ಯುತಗೊಳಿಸಬೇಕು. ಅಂದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನ ಯಾವ ರೀತಿ ನಾವು ರಿಮೂವ್ ಮಾಡ್ತೀವಲ್ಲ ಅದೇ ಪ್ರೊಸೀಜರ್ನ ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ. ಪದಚ್ಯುತಿ ನಿರ್ಣಯವನ್ನು ಸಂಸತ್ತಿನ ಯಾವುದೇ ಸದನದಲ್ಲಾದರೂ ಪರಿಚಯಿಸಬಹುದು. ಅದು ಲೋಕಸಭೆಲಾದರೂ ಇಂಟ್ರೊಡ್ಯೂಸ್ ಮಾಡ್ಬೋದು, ರಾಜ್ಯಸಭೆಲಾದರೂ ಇಂಟ್ರೊಡ್ಯೂಸ್ ಮಾಡ್ಬೋದು. ನೆಕ್ಸ್ಟ್, ಲೋಕಸಭೆಯಲ್ಲಿ ಕನಿಷ್ಠ ಅದನ್ನ ಇಂಟ್ರೊಡ್ಯೂಸ್ ಮಾಡೋಕೆ ಮುಂಚೆ ಕನಿಷ್ಠ 100 ಹಾಗೂ ರಾಜ್ಯಸಭೆಯಲ್ಲಿ ಕನಿಷ್ಠ 50 ಸಂಸದರು ಸಹಿ ಹಾಕಿದ ನೋಟಿಸ್ ಅನ್ನ ಸ್ಪೀಕರ್ ಕೊಡಬೇಕು ಫಸ್ಟ್. ಓಕೆನಾ, ಫಸ್ಟ್ ಇವರೇ ನೇರವಾಗಿ ಇಂಟ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಮಿನಿಮಮ್ 100 ಜನ ಸೈನ್ ಹಾಕಿರ್ಬೇಕು. ಲೋಕಸಭೆಲಾದ್ರೆ, ರಾಜ್ಯಸಭೆಲಾದ್ರೆ 50 ಜನ ಸೈನ್ ಹಾಕಿರುವಂತ ಒಂದು ಇದನ್ನ ನೋಟಿಸ್ ಅನ್ನ ಸ್ಪೀಕರ್ ಕೊಡ್ತಾರೆ. ಸ್ಪೀಕರ್ ನೋಟಿಸ್ ಅನ್ನ ಸ್ವೀಕರಿಸಬಹುದು ಅಥವಾ ನಿರಾಕರಿಸಬಹುದು. ಅದು ಸ್ಪೀಕರ್ ಬಿಟ್ಟಿರುವ ವಿವೇಚನಾಧಿಕಾರ. ಸ್ವೀಕರಿಸಿದರೆ 1968ರ ನ್ಯಾಯಾಧೀಶರ ವಿಚಾರಣಾ ಕಾಯ್ದೆ ಅನ್ವಯ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದು ನ್ಯಾಯಾಧೀಶರ ಒಂದು ರಿಮೂವ್ ಮಾಡಬೇಕು ಅಂದ್ರೆ ಸಂವಿಧಾನದಲ್ಲಿ ಎಲ್ಲೂ ಹೇಳಿಲ್ಲ ಹೇಗೆ ಅಂತ. ಅದಕ್ಕೆ ಒಂದು ಆಕ್ಟ್ ತಗೊಬಂದಿದ್ದಾರೆ ನೋಡಿ. ಏನಂತ, 1968ರಲ್ಲಿ ಬಂತಿದ್ದು ನ್ಯಾಯಾಧೀಶರ ವಿಚಾರಣಾ ಕಾಯ್ದೆ ಅಂತ ಕರೀತಾರೆ. ಕಾಯ್ದೆ ಅನ್ವಯ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ 3 ಜನರ ಸಮಿತಿಯನ್ನು ಸ್ಪೀಕರ್ ರಚಿಸಬೇಕು. ಸ್ಪೀಕರ್ ರಚನೆ ಮಾಡಬೇಕು 3 ಜನರ ಸಮಿತಿ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ಅವರ ನೇತೃತ್ವದಲ್ಲಿ. ಸಮಿತಿಯ ವರದಿ ಆಧಾರದ ಮೇಲೆ ಸಂಸತ್ತಿನ 2 ಸದನಗಳಲ್ಲೂ ವಿಶೇಷ ಬಹುಮತ, ಸ್ಪೆಷಲ್ ಮೆಜಾರಿಟಿ ಬೇಕು ಮೂಲಕ ಪದಚ್ಯುತಿ ನಿರ್ಣಯವನ್ನು ಪಾಸ್ ಮಾಡಬೇಕು. ಅಂತಿಮವಾಗಿ ರಾಷ್ಟ್ರಪತಿಗಳು ತಮ್ಮ ಆದೇಶದ ಮೂಲಕ ಚುನಾವಣಾ ಆಯುಕ್ತರನ್ನು ಪದಚ್ಯುತಗೊಳಿಸಬಹುದು. ದೇಶದಲ್ಲಿ ಇದುವರೆಗೆ ಯಾವುದೇ ಮುಖ್ಯ ಚುನಾವಣಾ ಆಯುಕ್ತರನ್ನು ಪದಚ್ಯುತಗೊಳಿಸಿಲ್ಲ. ನೆನ್ಪಿಟ್ಕೊಳ್ಳಿ, ಯಾರನ್ನೂ ರಿಮೂವ್ ಮಾಡಿಲ್ಲ ಇದುವರೆಗೂ. ಓಕೆನಾ. ಸೊ ಮುಖ್ಯ ಚುನಾವಣಾ ಆಯೋಗದ ಆಯುಕ್ತರಿಗೆ ಸಂಬಂಧಪಟ್ಟಿದ್ದು. ಸೊ ಪೊಲಿಟಿನಲ್ಲಿ ವೆರಿ ಇಂಪಾರ್ಟೆಂಟ್ ಬಾಡಿ ಇದು ಎಲೆಕ್ಷನ್ ಕಮಿಷನ್. ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿದ. ನೆಕ್ಸ್ಟ್ ಅಂದರೆ ಕರೆಂಟ್ ಅಫೇರ್ಸ್ ಏನಾಗುತ್ತೆ, ನೀವು ಒಂದ್ಸಲಿ ಓದಿದ್ರೆ ಫ್ರೆಂಡ್ಸ್ ಉಳಿಯೋದಿಲ್ಲ. ಇದನ್ನೇನು ಮಾಡಬೇಕು, ಅಟ್ಲೀಸ್ಟ್ ನಾನು ಅವಾಗ ಹೇಳಿದ್ದೀನಿ, ಯಾವುದೇ ಓದಿದ್ದು ಅಥವಾ ಕೇಳಿದ್ದು ತಲೆ ಉಳಿಬೇಕಾದ್ರೆ 3 ರೀಡಿಂಗ್ ಬೇಕು. ಅದಕ್ಕೆ 3 ಸಲ ಅದನ್ನ ನೋಡಿರ್ಬೇಕಾಗುತ್ತೆ. ಓದೋದಾದ್ರೂ ಅಷ್ಟೇ, ಈ ಥರ ನೋಡೋದಾದ್ರೂ ಅಷ್ಟೇ. ನೀವು ಏನು ಮಾಡಬೇಕಿದ್ರೆ ಒಂದು 2-3 ಸಲ ಆದರೂ ಈ ವಿಡಿಯೋಸ್ನ ನೋಡೋದ್ರಿಂದ ಅಥವಾ ಪಾಯಿಂಟ್ಸ್ಗಳನ್ನ ಬರ್ಕೊಳ್ಳೋದ್ರಿಂದ ಇದನ್ನ ನೆನ್ಪಿಸ್ಕೋಬೋದು ನಾವು. ಓಕೆನಾ. ಒಂದೇ ಸರಿಗೆ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ, ಎಕ್ಸಾಮ್ ಅಷ್ಟರಲ್ಲಿ ಮರ್ತ್ಬಿಡ್ತೀರಾ. ನೆಕ್ಸ್ಟ್ ನೋಡಿ, ಈಶಾನ್ಯ ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಆಗಿ ಮಯಾಂಕ್ ಚಕ್ರವರ್ತಿ. ನೋಡಿ, ಇದು ಒಂದೇ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಈಶಾನ್ಯ ಭಾರತದ ಫಸ್ಟ್ ಒಬ್ಬ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆಯಾಗಿದ್ದಾರೆ. ಇವರು 94ನೇವರು. ನಮ್ಮ ದೇಶದಲ್ಲಿ 94ನೇ ಗ್ರ್ಯಾಂಡ್ ಮಾಸ್ಟರ್ ಯಾರಪ್ಪ ಅಂತಂದ್ರೆ ಮಯಾಂಕ್ ಚಕ್ರವರ್ತಿ. ಇವರು ಈಶಾನ್ಯ ಭಾರತದಲ್ಲಿ ಫಸ್ಟ್ ಸೆಲೆಕ್ಟ್ ಆಗಿರೋಂಥ ಒಬ್ಬ ವ್ಯಕ್ತಿ. ಅಷ್ಟೇ ನೆನ್ಪಿಟ್ಕೊಳ್ಳಿ ಸಾಕು. ಇತ್ತೀಚೆಗೆ ಪ್ರಜ್ಞಾನಂದ ನ್ಯೂಸ್ ಅಲ್ಲಿ ಇದ್ದಾರೆ. ಏನಕ್ಕೆ ಅಂತ ಹೇಳ್ತೀರಾ ನೋಡಿ, ಕಮೆಂಟ್ ಮಾಡಿ ತಿಳಿಸಿ. ಪ್ರಜ್ಞಾನಂದ ಯಾರು? ಗ್ಯಾರಂಟಿ ಕ್ವಶನ್ ಬರುತ್ತೆ ನೋಡಿ. ಇದು ಪ್ರಜ್ಞಾನಂದ ಇತ್ತೀಚೆಗೆ ಸುದ್ದಿಯಲ್ಲಿದ್ದಾರೆ. ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಇದೊಂದು ಆನ್ಸರ್ ಮಾಡಿ. ಇವರು ಇತ್ತೀಚೆಗೆ ಒಂದು ಅವಾರ್ಡ್ನ ವಿನ್ ಆಗಿದೆ. ಆ ಅವಾರ್ಡ್ ಎಲ್ಲಿ ನಡೀತು? ಈ ಕ್ರೀಡೆ ಎಲ್ಲಿ ನಡೀತು? ಓಕೆ, ಇದನ್ನ ಹೇಳಿ. ಪ್ರಜ್ಞಾನಂದ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ? ಇವರು ಇತ್ತೀಚೆಗೆ ಪಡ್ಕೊಂಡಂಥ ಅವಾರ್ಡ್ ಕ್ರೀಡೆ ನಡೀತಲ್ವಾ, ಅದು ಯಾವುದು? ಓಕೆ, ಆ ಒಂದು ಯಾವುದದು, ಆ ಇವೆಂಟ್ ಯಾವುದು, ಮತ್ತು ಅದು ಎಲ್ಲಿ ಅವಾರ್ಡ್ನ ಅವರು ನಡೀತದು ಅನ್ನೋದನ್ನ ಹೇಳಿ. 3 ಪಾಯಿಂಟ್. ಪ್ರಜ್ಞಾನಂದ ಯಾರು, ಯಾವ ಕ್ರೀಡೆಗೆ ಸಂಬಂಧಪಟ್ಟವರು, ಅದು ಎಲ್ಲಿ ನಡೀತು, ಮತ್ತು ಆ ಈವೆಂಟ್ ಹೆಸರೇನು, ಈ 3 ಹೇಳಿ. ಕಮೆಂಟ್ ಮಾಡಿ ತಿಳಿಸ್ಬೇಕು ನೀವು. ಇದು ಗ್ಯಾರಂಟಿ ಕ್ವಶನ್ ಬರುತ್ತೆ. ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಆಗಿರೋದು ಇದು, ಅದಕ್ಕೋಸ್ಕರ. ಸೊ ಇಲ್ಲಿ ಇಷ್ಟೇ ಸಾಕು. ಇದಕ್ಕೆ ಏನು ಬೇಡ. ಇಂಡಿಯಾದ 94ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿ ಮಯಾಂಕ್ ಚಕ್ರವರ್ತಿ ಬಂದಿದ್ದಾರೆ. 94 ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಈಶಾನ್ಯ ಭಾರತದಲ್ಲಿ ಫಸ್ಟ್ನೇವರು ಅನ್ನೋದು ಇಂಪಾರ್ಟೆಂಟ್. ನೆಕ್ಸ್ಟ್, ಜನಗಣತಿ. ವೆರಿ ಗುಡ್ ನ್ಯೂಸ್ ಇದು. ಯಾವಾಗಲೂ ರನ್ನಿಂಗ್ ಅಲ್ಲಿ ಇರ್ತದೆ, ಇನ್ನೂ ಸುಮಾರು ತಿಂಗಳು ರನ್ನಿಂಗ್ ಅಲ್ಲಿ ಇರುತ್ತೆ. ಹಾಗಾಗಿ ಇದು ಕ್ವಶನ್ ಯಾವಾಗ ಬೇಕಾದ್ರೂ ಬರ್ಬೋದು. 2027 ಜನವರಿಗೆ ಜನಗಣತಿಗೆ ಲಾಂಛನ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಸೆನ್ಸಸ್ ಕಂಡಕ್ಟ್ ಮಾಡಿದ್ದಾರೆ, ಅದಕ್ಕೆ 2 ಲಾಂಛನ ಬಿಡುಗಡೆ ಮಾಡಿದ್ದಾರೆ ನೋಡಿ. ಒಂದು ಪ್ರಗತಿ ಅಂತ, ಇನ್ನೊಂದು ವಿಕಾಸ್ ಅಂತ. ಓಕೆನಾ.
ನೋಡಿ, ಪ್ರಗತಿ ಇದು ಮಹಿಳಾ ಗಣತಿದಾರರನ್ನು ಪ್ರತಿನಿಧಿಸುತ್ತದೆ. ಪ್ರಗತಿ ಅಂತ ಹೆಸರಲ್ಲೇ ಗೊತ್ತಾಗುತ್ತೆ, ಇದು ಮಹಿಳಾ ಗಣತಿದಾರ ಸಂಬಂಧಪಟ್ಟಿರುತ್ತೆ. ವಿಕಾಸ್ ನೋಡಿ, ವಿಕಾಸ್ ಅಂತ ಕರೆದ ಹುಡುಗರಿಗೆ ಇಡೋ ಹೆಸರು. ಸೊ ವಿಕಾಸ್ ಇದು ಪುರುಷ ಗಣತಿದಾರನ ಪ್ರತಿನಿಧಿಸುತ್ತದೆ. ಉದ್ದೇಶ ಏನಪ್ಪಾ, ಜನಗಣತಿ ಪ್ರಕ್ರಿಯೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು, ಡಿಜಿಟಲ್ ಜನಗಣತಿ ಬಗ್ಗೆ ನಂಬಿಕೆ ಮೂಡಿಸುವುದು. ಓಕೆನಾ. ಈ ಲಾಂಛನಗಳು ರಾಷ್ಟ್ರ ನಿರ್ಮಾಣದಲ್ಲಿ ಪುರುಷ ಮತ್ತು ಮಹಿಳೆಯರ ಸಮಾನ ಭಾಗವಹಿಸುವಿಕೆಯನ್ನು ಹಾಗೂ 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಗುರಿಯನ್ನ ಹೊಂದಿರುತ್ತೆ. ಓಕೆನಾ. ಸೊ ಪ್ರಗತಿ ಮಹಿಳಾ ಪ್ರತಿನಿಧಿ ಸಿಂಬಲ್, ವಿಕಾಸ್ ಅನ್ನೋದು ಪುರುಷರ ಸಿಂಬಲ್ ಆಗಿದೆ. 2020 ಜನಗಣತಿಯ ವಿಶೇಷತೆ ನೋಡಿ, ಫಸ್ಟ್ ಟೈಮ್ ಸಂಪೂರ್ಣವಾಗಿ ಡಿಜಿಟಲ್ ಮಾಡ್ತಾ ಇರೋದು. ಇಂಡಿಯಾದಲ್ಲಿ ಮೊದಲನೇ ಬಾರಿಗೆ ಕಂಪ್ಲೀಟ್ ಡಿಜಿಟಲ್ ಮಾಡಿದ್ದಾರೆ. ಇದು ಭಾರತದ ಮೊದಲ ಸಂಪೂರ್ಣ ಡಿಜಿಟಲ್ ಜನಗಣತಿ ಆಗಿದ್ದು ಮೊಬೈಲ್ ಆಪ್ಗಳ ಮೂಲಕ ದತ್ತಾಂಶ ಸಂಗ್ರಹಿಸಲಾಗುತ್ತದೆ. ವೆರಿ ಗುಡ್. ಸ್ವಯಂ ಗಣತಿ, ಜನರು ತಾವಾಗಿ ಆನ್ಲೈನ್ ಮೂಲಕ ಮಾಹಿತಿ ಪಡೆಯಲು ಅವಕಾಶವಿದೆ. ನಾವೇ ಇದನ್ನ ಗಣತಿಗೆ ಭಾಗವಹಿಸಬಹುದು ಆನ್ಲೈನ್ ಮೂಲಕ. ಜಾತಿ ಗಣತಿ ನೋಡಿ, ಜಾತಿ ಗಣತಿ ಬಗ್ಗೆ ಗೊತ್ತಿರಲಿ, ಕ್ಯಾಸ್ಟ್ ಸೆನ್ಸಸ್ ಇದು ತುಂಬಾ ಸೆನ್ಸಿಟಿವ್ ಮ್ಯಾಟರ್ ಇಂಡಿಯಾದಲ್ಲಿ. 1931ರ ನಂತರ ಇದೇ ಮೊದಲ ಬಾರಿಗೆ ದೇಶಾದ್ಯಂತ ಎಲ್ಲಾ ಜಾತಿಗಳ ಸಮಗ್ರ ಎಣಿಕೆ ನಡೆಯಲಿದೆ. ನೋಡಿ, 1931ರಲ್ಲಿ ಲಾಸ್ಟ್ ಟೈಮ್ ಆಗಿತ್ತು. ಓಕೆನಾ. ನೋಡಿ, ಜಾತಿ ಗಣತಿ ಹಿನ್ನೆಲೆ ಬಗ್ಗೆ ನೋಡೋದಾದ್ರೆ ಬ್ರಿಟಿಷರ ಕಾಲ 1881ರಿಂದ 1931ರವರೆಗೆ ಪ್ರತಿ ವರ್ಷ ಜಾತಿ ಗಣತಿಯಲ್ಲಿ ಸಮಗ್ರ ಜಾತಿ ದತ್ತಾಂಶವನ್ನು ಅನ್ವಯಿಸಲಾಗುತ್ತಿತ್ತು. ಎಲ್ಲಿವರೆಗೂ 1881ರಿಂದ 1931ರವರೆಗೂ ಜಾತಿ ಗಣತಿ ಪ್ರದೇಶದ ಜನಗಣತಿ ಜೊತೆ ಸೇರಿಸ್ಬಿಟ್ಟಿದ್ರು. ಸ್ವತಂತ್ರ ನಂತರ ಏನಾಯ್ತು ನೋಡಿ, 1951ರಿಂದ ಸರ್ಕಾರವು ಜಾತಿ ರಹಿತ ಕ್ಯಾಸ್ಟ್ಲೆಸ್ ಸೊಸೈಟಿ ಮಾಡಬೇಕು ಅಂದ್ಬಿಟ್ಟು ಜಾತಿ ರಹಿತ ಸಮಾಜವನ್ನು ಉತ್ತೇಜಿಸುವ ಉದ್ದೇಶದಿಂದ ಜಾತಿ ಗಣತಿಯನ್ನು ಸ್ಥಗಿತಗೊಳಿಸಿ ಕೇವಲ SC STಗಳನ್ನ ಮಾತ್ರ ಮಾಡ್ತಾ ಇತ್ತು. ಜಾತಿ ಗಣತಿ ಪೂರ್ತಿ ಸ್ಟಾಪ್ ಮಾಡಲಿಲ್ಲ, SC ST ಕಂಟಿನ್ಯೂ ಮಾಡ್ಕೊಂಡೇ ಬಂದ್ರು, ಬಟ್ ಬೇರೆ ಜಾತಿಗಳನ್ನ ಕೌಂಟ್ ಮಾಡದೇ ಇರಲಿಲ್ಲ. ಓಕೆನಾ. ನೆಕ್ಸ್ಟ್ ನೋಡಿ, 2011ರಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಗಣತಿ ನಡೆಸಲಾಯಿತು. ಆದರೆ ತಾಂತ್ರಿಕ ದೋಷಗಳಿಂದಾಗಿ ಜಾತಿ ದತ್ತಾಂಶ ಇದುವರೆಗೆ ಬಿಡುಗಡೆ ಮಾಡಿಲ್ಲ. 2011 ಮಾಡಿದ್ರು ಎಲ್ಲಾ ಜಾತಿಗಳನ್ನು, ಬಟ್ ಅದನ್ನು ಬಿಡುಗಡೆ ಮಾಡಲಿಲ್ಲ. ಓಕೆನಾ. ದೇಶದಲ್ಲಿ ಮೊದಲ ಬಾರಿಗೆ ಬಿಹಾರ ರಾಜ್ಯವು 2023 ಜಾತಿ ಗಣತಿಯನ್ನು ನಡೆಸಿದೆ. ತುಂಬಾ ಇಂಪಾರ್ಟೆಂಟ್ ಇದು. ಬಿಹಾರ ಫಸ್ಟ್ ಅಂದಿರೋದು 2023ರಲ್ಲಿ. ಸಂವಿಧಾನಿಕ ಚೌಕಟ್ಟು, ಸಂವಿಧಾನದ ವಿಧಿ ನೋಡಿ, ಇದು 246. ಸಂವಿಧಾನದ ವಿಧಿ 246 ಮತ್ತು 7ನೇ ಅನುಸೂಚಿ ಪ್ರಕಾರ ಜನಗಣತಿ ನಡೆಸುವ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ. ಅಂದ್ರೆ ಇದು ಸೆಂಟ್ರಲ್ ಲಿಸ್ಟಲ್ಲಿ ಬರ್ತದೆ ಫ್ರೆಂಡ್ಸ್, ಕೇಂದ್ರ ಪಟ್ಟಿಯಲ್ಲಿ ಬರುವಂತ ಸಬ್ಜೆಕ್ಟ್ ಜನಗಣತಿ ಅಂತ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ಗೊತ್ತಲ್ವಾ ನಿಮಗೆ ಸಮವರ್ತಿ ಪಟ್ಟಿ. ಸೊ ಇದರಲ್ಲಿ ಜನಗಣತಿ ಯಾವ್ದಕ್ಕಪ್ಪ ಬರುತ್ತೆ, ಕೇಂದ್ರ ಪಟ್ಟಿಯಲ್ಲಿ ಬರುವಂತ ಸಬ್ಜೆಕ್ಟ್. ಆರ್ಟಿಕಲ್ ಯಾವುದು, 246. ಜನಗಣತಿ ಕಾಯ್ದೆ 1948. ಈ ಕಾಯ್ದೆಯಡಿ ಜನಗಣತಿಯ ಮಹಾ ನೋಂದಣಿದಾರರು ಜಾತಿ ಸಂಬಂಧಿತ ಪ್ರಶ್ನೆಗಳನ್ನು ಸೇರಿಸಲು ಗೆಜೆಟ್ ಅಧಿಸೂಚನೆಯ ಮೂಲಕ ಕ್ರಮ ಕೈಗೊಳ್ಳಬಹುದು. ಇದೊಂದು ಕಾಯ್ದೆ, ಜನಗಣತಿ ಕಾಯ್ದೆ 1948ರಲ್ಲಿ ಬಂದಿರೋದು. ಈ ಕಾಯ್ದೆಯಲ್ಲಿ ಜನಗಣತಿ ಮಹಾ ನೋಂದಣಿದಾರರು ಅಂದ್ರೆ ಅವ್ರು ಬರ್ತಾರಲ್ವಾ, ಸೆನ್ಸಸ್ ಆಫೀಸರು, ಇವರು ಮಾಡುವಂಥದ್ದು ಇದು. ಜನಗಣತಿ ಇತಿಹಾಸ ನೋಡಿ, ಆರಂಭ ಭಾರತದಲ್ಲಿ ಮೊದಲ ಅಸಮಕಾಲೀನ ಜನಗಣತಿಯು 1877ರಲ್ಲಿ ನಡೀತು. ಅಂದ್ರೆ ಕರೆಕ್ಟಾಗಿ ಆಗಿಲ್ಲ, ಅರ್ಧಂಬರ್ಧ. ಓಕೆ, ಹಂಗಾಗಿ ಅಸಮಕಾಲೀನ ಅಂತ ಕೊಟ್ಟರು 1877ರಲ್ಲಿ. ಯಾರಪ್ಪ ಮಾಡಿದ್ರು, ಲಾರ್ಡ್ ಮೇಯೋ. ಮೊದಲ ಪೂರ್ಣ ಜನಗಣತಿ ಕಂಪ್ಲೀಟ್ ಆಗಿ ನಡೆದಿದ್ದು 1881ರಲ್ಲಿ ಫಸ್ಟ್ ಟೈಮ್. ಓಕೆನಾ. ಫಸ್ಟ್ 1877ರಲ್ಲಿ ನಡೆದ್ರು ಕಂಪ್ಲೀಟ್ ಆಗಿ ಆಗಿರಲಿಲ್ಲ. 81ರಲ್ಲಿ ಫಸ್ಟ್ ಕಂಪ್ಲೀಟ್ ಆಗಾಯ್ತು. ಯಾರು ಮಾಡಿದ್ದು, WC ಫ್ಲೋರ್ಡೈನ್ ಅಂತ ಮಾಡಿದ್ದಾರೆ. ಇವ್ರ ನೇತೃತ್ವದಲ್ಲಿ ಮಾಡಿದ್ರು. ದೇಶ ಪೂರ್ತಿ ಒಟ್ಟಾಗಿ. ಅಂದಿನ ಪ್ರತಿ 10 ವರ್ಷಗಳಿಗೊಮ್ಮೆ ಇದನ್ನು ನಡೆಸಲಾಗುತ್ತದೆ. ಓಕೆನಾ. ಸೊ ಪ್ರತಿ 10 ವರ್ಷಕ್ಕೊಮ್ಮೆ ಅವಾಗಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅಂದಿನಿಂದ ಅಂತ. ಜನಗಣತಿ ನಡೆಸೋರು ಯಾರು ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಇವರು ಯಾರಪ್ಪ, ರಿಜಿಸ್ಟ್ರಾರ್ ಜನರಲ್ ಮತ್ತು ಜನಗಣತಿ ಆಯುಕ್ತರು, ಸೆನ್ಸಸ್ ಕಮಿಷನರ್ ಮತ್ತು ರಿಜಿಸ್ಟ್ರಾರ್ ಜನರಲ್ ಅವರು ಮಾಡೋದು. ಜನಗಣತಿ ಗೃಹ ಸಚಿವಾಲಯದಲ್ಲಿ ಬರುತ್ತದೆ. ವೆರಿ ಇಂಪಾರ್ಟೆಂಟ್. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡರ್ಲಿ ಇದನ್ನ ನಡೆಯೋದು. ಜನಗಣತಿ ಉದ್ದೇಶ ಕ್ಷೇತ್ರಗಳ ಪುನರ್ವಿಂಗಡಣೆ, ಆಡಳಿತಾತ್ಮಕ ಯೋಜನೆ, ಈ ಥರ ಸ್ಕೀಮ್ಗಳನ್ನ ತರೋದಕ್ಕೆ ಅಂತ ಮಾಡ್ತಾರೆ. ಓಕೆ, ಜನಗಣತಿ ಬಗ್ಗೆ ಸ್ವಲ್ಪ ಜಾಸ್ತಿನೇ ಇನ್ಫಾರ್ಮೇಷನ್ ಇದೆ. ನೀವು ಇದನ್ನ 1-2 ಸಲ ನೋಡಿ, ನೆನಪುಳಿಯುತ್ತೆ, ಪರವಾಗಿಲ್ಲ. ಓಕೆನಾ. ಪ್ರಗತಿ ಮತ್ತು ವಿಕಾಸ್ ನೆನ್ಪಿಟ್ಕೊಳ್ಳಿ, ಅವರಿಬ್ಬರನ್ನ ಮರೆಯೋಗಿಲ್ಲ. ಜ್ಞಾನಪೀಠ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ವೈರಮುತ್ತುಗೆ ಬಂದಿದೆ. ವೈರಮುತ್ತು ಅವ್ರಿಗೆ 59ನೇ ಜ್ಞಾನಪೀಠ ಪ್ರಶಸ್ತಿ ಪಡೆದಿದೆ. ಯಾರು, ತಮಿಳು ಭಾಷೆ ಬರುವಂಥ ಕವಿ. ತಮಿಳು ಕವಿ ಹಾಗೂ ಗೀತ ರಚನೆಕಾರ ವೈರಮುತ್ತು ಅವರು 2025ನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಓಕೆ, 1975ರಲ್ಲಿ ಅಖಿಲನ್ ಮತ್ತು ನೋಡಿ, ತಮಿಳುನಾಡಲ್ಲಿ ಆಲ್ರೆಡಿ ಇಬ್ಬರಿಗೆ ಜ್ಞಾನಪೀಠ ಇದೆ ತಮಿಳು ಭಾಷೆನಲ್ಲಿ. 1975ರಲ್ಲಿ ಅಖಿಲನ್ ಅಂತ, 2007ರಲ್ಲಿ ಯಾರು, ಜಯಕಾಂತನ್ ಅಂತ. ಅದಾದ್ಮೇಲೆ ಇವರು ಮೂರನೇವರು. ಓಕೆ, ಮೂರನೇ ವ್ಯಕ್ತಿ ಜ್ಞಾನಪೀಠ ಪಡ್ಕೊಂಡಿದ್ದು, ದಟ್ ಈಸ್ ವೈರಮುತ್ತು. ತಮ್ಮ ಸಾಹಿತ್ಯಕ್ಕೆ 7 ರಾಷ್ಟ್ರ ಪ್ರಶಸ್ತಿಗಳು ಪಡೆದಿದ್ದು, ಪದ್ಮಶ್ರೀ, ಪದ್ಮಭೂಷಣ ಎಲ್ಲ ತಗೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ ಅವರು. ಇದೊಂದು ಉಳಿದಿತ್ತು ಅಷ್ಟೇ. ಓಕೆ, ಅವರು ಕೃತಿ ಬರೆದಿದ್ದಾರೆ. ಇವರ ಕರುವಾಚಿ ಕಾವ್ಯಂ ಮತ್ತು ಕಳ್ಳಿಕಾಟ್ಟು ಇತಿಹಾಸಂ ಕಾದಂಬರಿಗಳು ಗ್ರಾಮೀಣ ಜೀವನ, ಮಾನವೀಯ, ಈ ಹೆಸರು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಇವರ ಸಂಬಂಧಪಟ್ಟ ಕೃತಿಗಳು ಯಾವುದು ಅಂತ ಕೇಳ್ಬಿಡ್ಬೋದು. ಕರುವಾಚಿ ಕಾವ್ಯಂ ಒಂದು ಫೇಮಸ್, ಕಳ್ಳಿಕಾಟ್ಟು ಇತಿಹಾಸಂ. ಓಕೆ, ಇದೊಂದು ನೆನ್ಪಿಟ್ಕೊಳ್ಳಿ. ಗ್ರಾಮೀಣ ಭಾಗದ ಬಗ್ಗೆ ಬರೆದಿದ್ದಾರೆ.
ಭಾರತೀಯ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಲಾಗಿರುವ ಅತ್ಯುನ್ನತ ಪ್ರಶಸ್ತಿ ಜ್ಞಾನಪೀಠ. ಇದನ್ನು 1961ರಲ್ಲಿ ಸ್ಥಾಪನೆ ಮಾಡಿದ್ದಾರೆ ಜ್ಞಾನಪೀಠವನ್ನ. ಯಾರಪ್ಪ ಕೊಡ್ತಾರೆ? ಭಾರತೀಯ ಜ್ಞಾನಪೀಠ ಟ್ರಸ್ಟ್ ಅಂತಿದೆ ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಅಂತ ಕೊಟ್ಬಿಡ್ಬೋದು. ಭಾರತೀಯ ಜ್ಞಾನಪೀಠ ಟ್ರಸ್ಟ್ ಅಂತಿದೆ, ಅವರೇ ಕೊಡೋದು. ಅರ್ಹತೆ ಏನು? ಭಾರತೀಯ ನಾಗರಿಕ ಆಗಿರಬೇಕು, ಸಂವಿಧಾನ 8ನೇ ಅನುಸೂಚಿಯಲ್ಲಿರುವ 22 ಭಾಷೆಗಳಲ್ಲಿ ಅಥವಾ ಇಂಗ್ಲಿಷ್ನಲ್ಲಿ ಬರೆದಿರಬೇಕು, ಒಟ್ಟು 23 ಭಾಷೆ ಬರೆದಿರಬೇಕು. ಇನ್ನು ಯಾವುದಲ್ಲಾದ್ರೂ ಒಂದರಲ್ಲಿ. ಈ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ನೀಡಲಾಗುವುದಿಲ್ಲ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಆ ವ್ಯಕ್ತಿ ಸತ್ತೋಗಿದ್ರೆ ಆನಂತರ ಕೊಡಂಗಿಲ್ಲ ಅವ್ರಿಗೆ. ಈ ಪ್ರಶಸ್ತಿ 11 ಲಕ್ಷ ಇರುತ್ತೆ. ಇದರಲ್ಲಿ ವಾಗ್ದೇವಿ ಸ್ಮರಣಿಕೆ ಇರುತ್ತೆ ಹಾಗೂ ಪ್ರಮಾಣ ಪತ್ರ ಹೊಂದಿರುತ್ತೆ. 58ನೇ ಜ್ಞಾನಪೀಠ ಪ್ರಶಸ್ತಿಯನ್ನು 2025ರಲ್ಲಿ ಗುಲ್ಜಾರ್ ಮತ್ತು ಜಗದ್ಗುರು ರಾಮ ಭಟ್ಟಾಚಾರ್ಯರಿಗೆ ನೀಡಲಾಗಿತ್ತು. ಓಕೆ, ಅಂದರೆ 58ನೇದು ಇದು, 59ನೇದಲ್ವ, 58ನೇದು ಇಬ್ಬರು ಕೊಟ್ಟಿದ್ರು. ಯಾರ್ಯಾರಿಗೆ? ಗುಲ್ಜಾರು ಮತ್ತು ಜಗದ್ಗುರು ರಾಮ ಭಟ್ಟಾಚಾರ್ಯರಿಗೆ ಕೊಡಲಾಗಿತ್ತು. ಕನ್ನಡದಲ್ಲಿ ಯಾರಪ್ಪ ಜ್ಞಾನಪೀಠ ಪಡ್ಕೊಂಡವರು ಅಂತಂದ್ರೆ 1967ರಲ್ಲಿ ಫಸ್ಟ್ ತಗೊಂಡಿದ್ದು ಕುವೆಂಪು ಶ್ರೀರಾಮಾಯಣ ದರ್ಶನಂ, ಇದು ಗೊತ್ತಿದೆ. 1973ರಲ್ಲಿ ದರಾ ಬೇಂದ್ರೆ 4 ತಂತಿ ಕೃತಿ ಸಿಕ್ಕಿತ್ತು. 1977ರಲ್ಲಿ ಶಿವರಾಮ ಕಾರಂತರು ಬರೆದಂತ ಮೂಕಜ್ಜಿಯ ಕನಸುಗಳಿಗೆ ಸಿಕ್ಕಿತ್ತು. 1983ರಲ್ಲಿ ಮಾಸ್ತಿಯವರು ಬರೆದಿರುವಂತಹ ಚಿಕ್ಕವೀರ ರಾಜೇಂದ್ರ ಇದಕ್ಕೆ ಪಡ್ಕೊಂಡಿದ್ರು. 1990ರಲ್ಲಿ ವಿಕ್ರು ಗೋಕಾಕ್ರವರು ಭಾರತ ಸಿಂಧು ರಶ್ಮಿಗೆ ತಗೊಂಡಿದ್ರು. 1994ರಲ್ಲಿ UR ಅನಂತಮೂರ್ತಿ ಅವರು ಸಮಗ್ರ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ. ನೋಡಿ ಏನಾಗಿದೆ, ಈ ಇತ್ತೀಚೆಗೆ ಕೊಡ್ತಾ ಇರೋದು ಇಲ್ಲಿಂದ ನಮಗೆ ಇಲ್ಲಿವರೆಗೂ ಒಂದೊಂದು ಪುಸ್ತಕಗಳು ಕೊಡ್ತಾ ಇದ್ರು. ಆನಂತರ ಇದನ್ನ 1990s ಅಲ್ಲಿ ಚೇಂಜ್ ಮಾಡಿದ್ದಾರೆ. ಒಂದು ಕೃತಿ ಕೊಡೋದಿಲ್ಲ, ಸಮಗ್ರ ಸಾಹಿತ್ಯಕ್ಕೆ ಕೊಡೋದು. ಒಟ್ಟಾರೆ ಅವರ ಸಾಹಿತ್ಯ ಸೃಷ್ಟಿಯನ್ನು ನೋಡಿ ಅದಕ್ಕೆ ಅಂತ ಕೊಡೋದು ಈಗ ಪ್ರೆಸೆಂಟ್ ಕೊಡ್ತಾ ಇರೋದು. ಸೊ UR ಅನಂತಮೂರ್ತಿಗೆ ಸಮಗ್ರ ಸಾಹಿತ್ಯ, ಅದು ಬಿಟ್ಟು ಇಲ್ಲೆರಡಿದಲ್ಲ. 1998ರಲ್ಲಿ ಗಿರೀಶ್ ಕಾರ್ನಾಡ್ ಸಮಗ್ರ ಸಾಹಿತ್ಯ. 2010ರಲ್ಲಿ ಚಂದ್ರಶೇಖರ ಕಂಬಾರ್ ಸಮಗ್ರ ಸಾಹಿತ್ಯ. ಇವ್ರಿಗೆಲ್ರಿಗೂ ಕನ್ನಡದಲ್ಲಿ ಏನು ಸಿಕ್ಕಿದೆ? ಜ್ಞಾನಪೀಠ ಅವಾರ್ಡ್ ಬಂದಿದೆ. ಫ್ರೆಂಡ್ಸ್, ಏನಂತಂದ್ರೆ ಇನ್ನೊಂದು ಅನೌನ್ಸ್ಮೆಂಟು, ನಿಮಗೆ ಅಪಾಯಿಂಟ್ಮೆಂಟ್ಸ್ ಅಂದರೆ ನೇಮಕಾತಿ, ಪ್ರಶಸ್ತಿಗಳು ಮತ್ತು ಸ್ಪೋರ್ಟ್ಸ್ ಕ್ರೀಡೆ, ಇವು 3ಕ್ಕೆ ಸಂಬಂಧಪಟ್ಟಂಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಇದ್ರ ಜೊತೆ ಇಲ್ಲಿ ನಾನು ಅಷ್ಟಾಗಿ ಸೇರಿಸ್ಕೊತಾ ಇಲ್ಲ, ಮಧ್ಯ ಒಂದೊಂದು ಬರ್ತಾ ಇದ್ದಾವೆ. ಬಟ್ ಯಾರ್ಯಾರು ಯಾವ ಪೋಸ್ಟ್ಗಳಿಗೆ, ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ಗಳಿಗೆ ಅಥವಾ ಕೆಲವೊಂದು ಸ್ಟ್ಯಾಟ್ಯೂಟರಿ ಬಾಡಿಗಳಿಗೆ ನೇಮಕಾತಿ ಆಗಿದ್ದಾರಲ್ಲ, ಅದಕ್ಕೆ ಅಂತಲೇ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡೋಣ. ಪ್ರಶಸ್ತಿಗಳು, ದೊಡ್ಡ ದೊಡ್ಡ ಅವಾರ್ಡ್ಗಳು ನಾವು ಸ್ಟೇಟಲ್ಲಿ, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಏನು ಅವಾರ್ಡ್ ತಗೊಂಡಿದ್ದಾರಲ್ಲ, ಸೊ ಅದಕ್ಕೆ ಅಂತಲೇ ಒಂದು ವಿಡಿಯೋ ಮಾಡೋಣ. ಕ್ರೀಡೆ, ಯಾವ್ದಾದ್ರು ಇಂಪಾರ್ಟೆಂಟ್ ಇರುವಂಥ ಕ್ರೀಡೆನಲ್ಲಿ ಏನು ಯಾರು ವಿನ್ ಆಗಿದ್ರೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತೆ, ಸ್ಟೇಟಿಗೆ ಸಂಬಂಧಪಟ್ಟಂತೆ ಏನಿದಿಲ್ಲ ಅದಕ್ಕೆ ಅಂತ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡೋಣ. ಓಕೆನಾ? ಈ 3ನೇ ಇದರೊಳಗಡೆ ನಾನು ಸೇರಿಸ್ತಾ ಇಲ್ಲ ಉದ್ದೇಶಪೂರ್ವಕವಾಗಿ, ಮಧ್ಯ ಒಂದೊಂದು ಬರ್ತಾ ಇದ್ದಾವೆ ಈ ಥರ. ಬಟ್ ಓಕೆ, ಅದನ್ನು ಸಪ್ರೇಟಾಗಿ ಮಾಡ್ತೀನಿ, ಒಂದೊಂದು ವಿಡಿಯೋನೇ ಮಾಡೋಣ. ನೇಮಕಾತಿ, ಎಲ್ಲ ಪ್ರಮುಖವಾದ ನೇಮಕಾತಿಗಳು ಒಂದು ವಿಡಿಯೋ, ಎಲ್ಲ ಪ್ರಶಸ್ತಿಗಳು ಒಂದು ವಿಡಿಯೋ, ಎಲ್ಲ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನ. ಹಾಗಾಗಿ ಇಲ್ಲಿ ಮಧ್ಯದಲ್ಲಿ ಅಷ್ಟೊಂದು ಬರೋದಿಲ್ಲ ಅವು. ಓಕೆನಾ? ಓಕೆ, ನೆಕ್ಸ್ಟ್. ಗುಜರಾತ್ ಸರ್ಕಾರದ ಭಾರತದ ಮೊದಲ ಬುಡಕಟ್ಟು ಜೀನೋಮ್ ಸೀಕ್ವೆನ್ಸಿಂಗ್. ನೋಡಿ, ಗುಜರಾತಲ್ಲಿ ಫಸ್ಟ್ ಟೈಮು ಗುಜರಾತ್ ಸರ್ಕಾರ ಭಾರತದಲ್ಲೇ ಮೊದಲ ಬಾರಿಗೆ ಬುಡಕಟ್ಟುಗಳ ಜೀನೋಮ್ ಸೀಕ್ವೆನ್ಸಿಂಗ್ ಮಾಡ್ತಿದ್ದಾರೆ, ಜೀನೋಮ್ನ ಸೀಕ್ವೆನ್ಸ್ ಮಾಡ್ತಿದ್ದಾರೆ. ನೋಡಿ, ಗುಜರಾತ್ ಸರ್ಕಾರವು ದೇಶದಲ್ಲಿ ಮೊದಲ ಬಾರಿಗೆ ಗುಜರಾತ್ ಬುಡಕಟ್ಟು ಜೀನೋಮ್ ಸೀಕ್ವೆನ್ಸಿಂಗ್ ಯೋಜನೆಯನ್ನು ಆರಂಭಿಸಿದೆ. ಓಕೆ, ಅನುಷ್ಠಾನ ಸಂಸ್ಥೆ ಗುಜರಾತ್ ಬಯೋಟೆಕ್ನಾಲಜಿ ಸೆಂಟರ್. ವೆರಿ ಗುಡ್. ಉದ್ದೇಶ ವೆರಿ ಇಂಪಾರ್ಟೆಂಟ್. ಬುಡಕಟ್ಟು ಸಮುದಾಯಗಳಲ್ಲಿ ಹೆಚ್ಚಾಗಿ ಕಂಡುಬರುವ, ನೋಡಿ ಯಾಕೆ, ಸಿಕಲ್ ಸೆಲ್ ಅನಿಮಿಯಾ, ಇದೊಂದು ಕಾಯಿಲೆ ಫ್ರೆಂಡ್ಸ್. ಇದು ಸಿಕಲ್ ಸೆಲ್ ಅನಿಮಿಯಾ ಅಂದ್ರೆ ಕನ್ನಡದಲ್ಲಿ ಇದನ್ನು ಕುಡುಗೋಲು ಕಣ ಕಾಯಿಲೆ ಅಂತ ಕರೀತಾರೆ. ಸಿಕಲ್ ಸೆಲ್ ಅನಿಮಿಯಾ, ಥಲಸೇಮಿಯಾ ಮತ್ತು ಕ್ಯಾನ್ಸರ್ನಂತಹ ಅನುವಂಶಿಕ, ನೋಡಿ ಇವೆಲ್ಲ ಅನುವಂಶಿಕ ರೋಗಗಳು. ಸಿಕಲ್ ಸೆಲ್ ಅನಿಮಿಯಾ, ಥಲಸೇಮಿಯಾ ಮತ್ತು ಕ್ಯಾನ್ಸರಲ್ಲಿ ಕೆಲವು ಅನುವಂಶಿಕ ಕಾಯಿಲೆಗಳನ್ನು ಪತ್ತೆ ಹಚ್ಚಲು ಅವರ ಜೀನ್ ವಿನ್ಯಾಸವನ್ನು ಮ್ಯಾಪಿಂಗ್ ಮಾಡುವುದು ಇದರ ಉದ್ದೇಶ ಆಗಿದೆ. ಅಂದರೆ ಕಾಯಿಲೆ ಹೆರಿಡಿಟರಿ ಆಗಿ ಹೋಗ್ತಿರೋದ್ರಿಂದ ಇವು ಕೆಲವೊಂದು ಬುಡಕಟ್ಟುಗಳಲ್ಲಿ ಅದನ್ನು ಜೀನೋಮ್ನ ಸೀಕ್ವೆನ್ಸ್ ಮಾಡಿ ಅದನ್ನು ಕಟ್ ಮಾಡಿ ರಿಮೂವ್ ಮಾಡಿಬಿಡೋದು. ಓಕೆನಾ? ಸೊ ಆ ಒಂದು ಕೆಲಸಕ್ಕೆ ಇದನ್ನು ಮಾಡ್ತಾ ಇದ್ದಾರೆ. ಬುಡಕಟ್ಟು ಜನಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಇದು ಫ್ರೆಂಡ್ಸ್. ಇದು ಅಲ್ಲಿ ಕಾಯಿಲೆಗಳು ಇವು ಜಾಸ್ತಿ ಇದ್ದಾವೆ, ಯಾವುದು ಸಿಕಲ್ ಸೆಲ್ ಅನಿಮಿಯಾ ಮತ್ತು ಥಲಸೆಮಿಯಾ. ವ್ಯಾಪ್ತಿ, ಗುಜರಾತ್ನ 17 ಜಿಲ್ಲೆಗಳ ಸುಮಾರು 2000 ಬುಡಕಟ್ಟು ವ್ಯಕ್ತಿಗಳ ಜೀನೋಮ್ ಸೀಕ್ವೆನ್ಸಿಂಗ್ ಮಾಡಲಾಗುವುದು. ಓಕೆ, ಒಳ್ಳೆ ಕೆಲಸ. ಪ್ರಾಮುಖ್ಯತೆ, ಇದು ಬುಡಕಟ್ಟು ಜನರಿಗೆ ಅವರ ಜೀವನ ಗುಣಲಕ್ಷಣಗಳಿಗೆ ಅನುಗುಣವಾಗಿ ನಿಖರವಾದ ವೈದ್ಯಕೀಯ ಚಿಕಿತ್ಸೆ ನೀಡಲು ಮತ್ತು ಅವರ ಸಾಂಪ್ರದಾಯಿಕ ಜ್ಞಾನವನ್ನು ಆಧುನಿಕ ವಿಜ್ಞಾನದೊಂದಿಗೆ ಜೋಡಿಸಲು ಸಹಾಯ ಮಾಡುತ್ತದೆ. ಓಕೆ, ವೈಯಕ್ತಿಕ ಮಾಹಿತಿಯನ್ನು ರಚಿಸಲು ಡಬಲ್ ಎನ್ಕ್ರಿಪ್ಷನ್ ತಂತ್ರಜ್ಞಾನ. ಅಂದರೆ ಇದು ಮಾಹಿತಿ ಲೀಕ್ ಆಗದೆ ಇರೋ ಥರ ಎನ್ಕ್ರಿಪ್ಟ್ ಮಾಡಿರ್ತಾರೆ, ಯಾರಿಗೂ ಮಾಹಿತಿ ಲೀಕ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಗುಜರಾತ್ ಫಸ್ಟ್ ಟೈಮ್ ತರ್ತಿದ್ದಾರೆ ಬುಡಕಟ್ಟು ಜನರಿಗೆ ಅನುವಂಶಿಕ ಕಾಯಿಲೆಗಳಿಂದ ಮುಕ್ತಿ ದೊರಕಿಸೋಣ ಅಂತ. ಇದೊಂದು ಒಳ್ಳೆ ಇನಿಷಿಯೇಟಿವ್, ಇಟ್ಕೊಳ್ಳಿ. ಬುಡಕಟ್ಟು ಜೀನೋಮ್ ಸೀಕ್ವೆನ್ಸಿಂಗ್ ಇಂಟ್ರೊಡ್ಯೂಸ್ ಮಾಡಿದಂಥ ಮೊದಲ ರಾಜ್ಯ ಯಾವುದು ಅಂತ ಕೇಳ್ಬೋದು, ಗುಜರಾತ್. ನೆಕ್ಸ್ಟ್, ಡಾಕ್ಟರ್ ಕೃತಿ ಕಾರಂತ್ಗೆ ಲಂಡನ್ನ ರಾಯಲ್ ಸೊಸೈಟಿ ಪುರಸ್ಕಾರ. ಡಾಕ್ಟರ್ ಕೃತಿ ಕಾರಂತ್ ಲಂಡನ್ನ ರಾಯಲ್ ಸೊಸೈಟಿ ಅವಾರ್ಡ್ ಕೊಟ್ಟಿದೆ. ಏನಪ್ಪ ಅದು, ಬೆಂಗಳೂರಿನ ಸೆಂಟರ್ ಫಾರ್ ವೈಲ್ಡ್ ಲೈಫ್ ಸ್ಟಡೀಸ್ನ CEO ಆಗಿರುವಂಥ ಡಾಕ್ಟರ್ ಕೃತಿ ಕಾರಂತ್ ಅವರು ಲಂಡನ್ನ ರಾಯಲ್ ಜಿಯೋಗ್ರಫಿಕಲ್ ಸೊಸೈಟಿಯಿಂದ ಕೊಡಮಾಡುವ ಪ್ರತಿಷ್ಠಿತ ಎಸ್ಮಂಡ್ ಡಿ ಮಾರ್ಟಿನ್ ಪ್ರಶಸ್ತಿಗೆ
ಆಯ್ಕೆಯಾಗಿದ್ದಾರೆ. ಕೃತಿಕಾರ ಅಂತ ಯಾರಪ್ಪ ನೋಡಿ, ಯಾರಂತ ಈ ಗೌರವಕ್ಕೆ ಭಾಜನರಾದ ನೋಡಿ, ಭಾರತದಲ್ಲೇ ಮೊದಲ ವ್ಯಕ್ತಿಯವರು ಈ ಗೌರವಕ್ಕೆ ಪಾತ್ರರಾಗಿರೋದು. ಖ್ಯಾತ ಪರಿಸರ ವಿಜ್ಞಾನಿ ಡಾಕ್ಟರ್ ಉಲ್ಲಾಸ್ ಕಾರಂತ್ ಅವರ ಪುತ್ರಿಯಾಗಿರುವ ಕೃತಿ ಖ್ಯಾತ ಸಾಹಿತಿ ಡಾಕ್ಟರ್ ಶಿವರಾಮ ಕಾರಂತ್ ನೋಡಿ, ಶಿವರಾಮ್ ಕಾರಂತ್ ಏನಿದಾರಲ್ಲ ಅವ್ರ ಮೊಮ್ಮಗಳು ಇವಳು, ಓಕೆನಾ, ಇವರು ಅವರ ಮೊಮ್ಮಗಳಾಗಿದ್ದಾರೆ. ಅವ್ರಿಗೆ ಬಂದಿರೋ ದೇಶದಲ್ಲಿ ಫಸ್ಟ್ ಟೈಮ್ ಅವಾರ್ಡ್ ತಗೊಂಡಿರುವಂತ ಯಾವುದು ಅವಾರ್ಡ್, ಎಸ್ಮಂಡ್ ಡಿ ಮಾರ್ಟಿನ್ ಅಂತ. ಈ ಅವಾರ್ಡ್ ಏನಕ್ಕಪ್ಪ ಕೊಡ್ತಾರೆ, ಏನಕ್ಕೆ ವೈಲ್ಡ್ ಲೈಫ್ ಸಂಬಂಧಪಟ್ಟಂಗೆ ಕೊಡೋದು. ವಿಶ್ವದ ಪರಿಸರ ವ್ಯವಸ್ಥೆಗಳ ಬಗ್ಗೆ ಜನರಿಗೆ ತಿಳುವಳಿಕೆ ಮೂಡಿಸುವಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಕ್ಕಾಗಿ ಮತ್ತು ಜೀವ ವೈವಿಧ್ಯತೆ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಕ್ಕಾಗಿ ಕೃತಿ ಅವರನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಡಾಕ್ಟರ್ ಕೃತಿ ಕಾರಂತ್, ಓಕೆನಾ. ಓಕೆ, ನೆಕ್ಸ್ಟ್ ರೈಸಿನಾ ಡೈಲಾಗ್ 2023. ರೈಸಿನಾ ಡೈಲಾಗ್ ಎಂಬುದು ಭೂ ರಾಜಕೀಯ ಮತ್ತು ಭೂ ಆರ್ಥಿಕತೆ ಕುರಿತ ಭಾರತದ ಪ್ರಮುಖ ವಾರ್ಷಿಕ ಸಮ್ಮೇಳನವಾಗಿದೆ. 11ನೇ ಆವೃತ್ತಿ ಅವಲೋಕನ 2026 ನಡೆದಿದ್ದು. ಸ್ಥಳ ಇಲ್ಲಪ್ಪ ನಡೆದಿದ್ದು ನವದೆಹಲಿ. ಧ್ಯೇಯವಾಕ್ಯ ಏನು, ಸಂಸ್ಕಾರ ಸಂವರ್ಧನೆ ಹೊಂದಾಣಿಕೆ ಪ್ರಗತಿ. ವೆರಿ ಇಂಪಾರ್ಟೆಂಟ್. ರೈಸಿನಾ ಡೈಲಾಗ್ದು ಏನು ಧ್ಯೇಯವಾಕ್ಯ, ಸಂಸ್ಕಾರ ಸಂವರ್ಧನೆ ಹೊಂದಾಣಿಕೆ ಪ್ರಗತಿ. ಮುಖ್ಯ ಅತಿಥಿ ಯಾವ ದೇಶದವ್ರು ಬಂದಿದ್ದಾರಪ್ಪ, ಫಿನ್ಲೆಂಡ್ ದೇಶದ ಅಧ್ಯಕ್ಷರಾದ ಡಾಕ್ಟರ್ ಅಲೆಕ್ಸಾಂಡರ್ ಸ್ಟಬ್. ವೆರಿ ಇಂಪಾರ್ಟೆಂಟ್. ಯಾರು ಚೀಫ್ ಗೆಸ್ಟ್ ಅಂದ್ರೆ ಫಿನ್ಲೆಂಡ್ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಅಲೆಕ್ಸಾಂಡರ್ ಸ್ಟಬ್ ಅಂತ. ಭಾಗವಹಿಸುವಿಕೆ 110ಕ್ಕೂ ಹೆಚ್ಚು ದೇಶಗಳ ಸಚಿವರು, ಸೇನಾ ಕಮಾಂಡರ್ಗಳು. ಯಾರಲ್ಲಿ 150ಕ್ಕೂ ಹೆಚ್ಚು ದೇಶಗಳ ಸಚಿವರು, ಸೇನಾ ಕಮಾಂಡರ್ಗಳು ಮತ್ತು ಉದ್ಯಮದ ಮುಖಂಡರು, ಬಿಸ್ನೆಸ್ ಮ್ಯಾನ್ಗಳು, ಇವರೆಲ್ಲರೂ ಇಲ್ಲಿ ಅಟೆಂಡ್ ಮಾಡಿರ್ತಾರೆ. ಒಂದು ದೊಡ್ಡ ಸಮ್ಮೇಳನ ಇದು ರೈಸಿನಾ ಹಿಲ್ಸಲ್ಲಿ ನಡೆಯೋದು. ಆಯೋಜಿಸುವವರು ಯಾರು, ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ. ಓಕೆ, ಅದ್ರ ಜೊತೆಗೆ ಇನ್ನೊಂದು ಬಿದ್ದೆ ನೋಡಿ, ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ಅಂತ. ವಿದೇಶಾಂಗ ಸಚಿವಾಲಯ ಮತ್ತು ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್. ಹಿನ್ನೆಲೆ 2016ರಲ್ಲಿ ಪ್ರಾರಂಭವಾದ ಇದು ಸಿಂಗಾಪುರದ ಶಾಂಗ್ರಿಲಾ ಡೈಲಾಗ್ ಮತ್ತು ಜರ್ಮನಿಯ ಮ್ಯೂನಿಚ್ ಭದ್ರತಾ ಸಮ್ಮೇಳನಗಳ ಮಾದರಿಯಲ್ಲಿದೆ. ಇದು ಯಾವುದೋ ಮಾಡೆಲ್ ಮಾಡ್ತಿದ್ದಾರೆ ಅಂದ್ರೆ, ಸಿಂಗಾಪುರದ ಶಾಂಗ್ರಿಲಾ ಡೈಲಾಗ್ ಅಂತ ನಡೆಯುತ್ತೆ, ಜರ್ಮನಿಯಲ್ಲಿ ಮ್ಯೂನಿಚ್ ಭದ್ರತಾ ಸಮ್ಮೇಳನ ನಡೆಯುತ್ತೆ, ಅದೇ ತರ ಮಾಡಿದ್ದಾರೆ. ನೆಕ್ಸ್ಟ್ ನೋಡಿ, ಭಾರತ ಸರ್ಕಾರದ ಕೇಂದ್ರ ಕಚೇರಿ ಇರುವ ರೈಸಿನಾ ಬೆಟ್ಟಗಳಿಂದ ಹೆಸರು ಬಂದಿದೆ. ಪ್ರಮುಖ ವಿಷಯಗಳು ಚರ್ಚೆಯಲ್ಲಾಗಿದೆ. ಗ್ಲೋಬಲ್ ಸೌತ್ ಏಜೆನ್ಸಿ, ಇಂಡೋ ಪೆಸಿಫಿಕ್ ಮತ್ತು ಅದಿರಲಿ, ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಇದು ನೆಕ್ಸ್ಟ್ ನೋಡಿ, ರೈಸಿನಾ ಹಿಲ್ಸ್ ಅಂದ್ರೆ ಏನಂತ ಗೊತ್ತಿರ್ಬೇಕು ನಿಮಗೆ. ನೋಡಿ, ರೈಸಿನಾ ಹಿಲ್ಸ್ ಅಂತ ಅನ್ನೋದು ಫ್ರೆಂಡ್ಸ್, ಇದು ಅರಾವಳಿ ಪರ್ವತ ಶ್ರೇಣಿ ಏನಿದೆಯಲ್ಲ, ಅರಾವಳಿ ಪರ್ವತ ಶ್ರೇಣಿ ಗುಜರಾತಿಂದ ಡೆಲ್ಲಿವರೆಗೂ ಹೋಗುತ್ತಲ್ವ, ಈ ಡೆಲ್ಲಿ ಭಾಗದಲ್ಲಿರೋ ಈ ಅರಾವಳಿ ಪರ್ವತ ಶ್ರೇಣಿಯನ್ನೇ ರೈಸಿನಾ ಬೆಟ್ಟಗಳು ಅಂತ ಕರೀತಾರೆ. ರೈಸಿನಾ ಬೆಟ್ಟಗಳು ಅಂತ ಕರೀತಾರೆ. ಈ ಬೆಟ್ಟಗಳಲ್ಲೇ ಕಟ್ಟಿರೋದೇ ಬಿಲ್ಡಿಂಗು ಯಾವುದು, ರಾಷ್ಟ್ರಪತಿ ಭವನ ಕಟ್ಟಿರೋದು. ರಾಷ್ಟ್ರಪತಿ ಭವನ, ಅದಕ್ಕೆ ರಾಷ್ಟ್ರಪತಿ ಭವನವನ್ನ ರೈಸಿನಾ ಹಿಲ್ಸ್ ಅಂತಾನೆ ಕರೆಯೋದು. ರೈಸಿನಾ ಬೆಟ್ಟಗಳಲ್ಲಿ ಕಟ್ಟಿರೋ ಬಿಲ್ಡಿಂಗ್ ಅದು, ಅದಕ್ಕೆ ರೈಸಿನಾ ಹಿಲ್ಸ್ ಅಂತಾನೆ ಕರೆಯೋದು. ಓಕೆನಾ. ಓಕೆ, ನೆಕ್ಸ್ಟ್ ಭ್ರಷ್ಟಾಚಾರ ಸೂಚ್ಯಂಕ 2025 ಭಾರತಕ್ಕೆ 91ನೇ ಸ್ಥಾನ. ನೋಡಿ, ವೆರಿ ಇಂಪಾರ್ಟೆಂಟ್ ಇದು. ಭ್ರಷ್ಟಾಚಾರ ಸೂಚ್ಯಂಕ 2025 ರಿಪೋರ್ಟಲ್ಲಿ ಭಾರತಕ್ಕೆ 91ನೇ ಸ್ಥಾನ ಇದೆ. ಯಾರಪ್ಪ ರಿಲೀಸ್ ಮಾಡೋದು ರಿಪೋರ್ಟ್ನ ನೋಡಿ, ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್. ವೆರಿ ಇಂಪಾರ್ಟೆಂಟ್. ಇದು ಬರ್ಲಿನಲ್ಲಿ ಇರೋದು ಒಂದು NGO. ಇದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನೋ ಒಂದು NGO 2025 ಭ್ರಷ್ಟಾಚಾರ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದೆ. ಅದರಲ್ಲಿ ಭಾರತ ಸ್ಥಾನ ಎಷ್ಟು, 91. ಆ ನಂಬರ್ ನೆನ್ಪಿಟ್ಕೊಳ್ಳಿ. ಯಾರು ಬಿಡುಗಡೆ ಮಾಡ್ತಾರೆ ಅದು ಹೆಡ್ ಕ್ವಾರ್ಟರ್ ಇದೆ ಅಂತ ನೆನ್ಪಿಟ್ಕೊಳ್ಳಿ. ಜರ್ಮನಿಯ ಬರ್ಲಿನ್ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅವರು. ಇಂಡಿಯಾದ ರ್ಯಾಂಕ್ ಎಷ್ಟು 2025 ಅಂದರೆ 91ನೇ ಸ್ಥಾನ. ನೆಕ್ಸ್ಟ್ ಒನ್, ಬಯೋಫಾರ್ಮಾ ಶಕ್ತಿ ಯೋಜನೆ. ಒಂದೇ ನಿಮಿಷ. ಓಕೆ ಫ್ರೆಂಡ್ಸ್, ಟೈಮಿಂಗ್ಸ್ ಅಲ್ಲೇ 1 ಅವರ್ ಆಗೋಯ್ತು. ಇನ್ನು ಸುಮಾರು ಇದ್ದಾವೆ, ನಾವು ಇಲ್ಲಿಗೆ ನಿಲ್ಲಿಸೋಣ. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಕಂಟಿನ್ಯೂ ಮಾಡುವ. ಸೊ ಥ್ಯಾಂಕ್ ಯು ಸೊ ಮಚ್. ಇನ್ನು ಸುಮಾರು ಇದೆ, ಈಗ ಮುಗಿಸೋಕ್ಕಾಗಲ್ಲ, 1 ಅವರ್ ಮೇಲೆ ಹೋಗ್ಬಿಡುತ್ತೆ, ಅದಕ್ಕೋಸ್ಕರ ಇಲ್ಲಿ ಸ್ಟಾಪ್ ಮಾಡುವ. ಮುಂದಿನ ವಿಡಿಯೋದಲ್ಲಿ ಇದನ್ನು ಕಂಟಿನ್ಯೂ ಮಾಡುವ. ಥ್ಯಾಂಕ್ ಯು ಸೊ ಮಚ್.